ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 186ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಹಾಗೂ ವಚನ ಸಾಹಿತ್ಯ ಸಂಸ್ಕೃತಿಯ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರುಗಳಿಗೂ ಮಹನೀಯರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಉಪಸ್ಥಿತಿ ಪರವಾದ ಮಾತುಗಳಿಂದ ಸಂವಾದದಲ್ಲಿ ಪಾಲ್ಗೊಂಡು ಈ ಝೂಮ್ ಮೀಟ್ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ಸಂಚಾಲನೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವಕ್ಕೆಲ್ಲ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಮಹಾದೇವಿಯಕ್ಕನ ಈ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು 186ನೆಯ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಇಂದು ಕುಮಾರಿ ಜಮುನಾ ಕಾಟ್ವಾ ಇಳಕಲ್ ಅವರಿಂದ ವಚನ ಪ್ರಾರ್ಥನೆ, ನಂತರ ಸ್ವಾಗತ, ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಅತಿಥಿಗಳ ಪರಿಚಯ, ಹಾಗೆಯೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶರಣಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ, ಸಂಶೋಧನಾ ವಿದ್ಯಾರ್ಥಿ, ಹಸ್ತಪ್ರತಿ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ವಿದ್ಯಾರಣ್ಯ ಹಂಪಿ ಇವರಿಂದ ವಚನ ಪರಿಭಾಷಾ ಕೋಶಗಳು ಒಂದು ಅಧ್ಯಯನ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ, ನಂತರ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆ ಇರುತ್ತದೆ. ಈಗ ಕಾರ್ಯಕ್ರಮದ ಮೊದಲನೇ ಹಂತ ವಚನ ಪ್ರಾರ್ಥನೆ. ಇಳಕಲ್ನ ಕುಮಾರಿ ಜಮುನಾ ಕಾಟ್ವೆ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತೇನಿ. ಜಮುನಾ ಅವರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳ್ಕೊಂಡು ವಚನ ಪ್ರಾರ್ಥನೆ ಶುರು ಮಾಡಿ. ನಿಮ್ ಪರಿಚಯ ಹೇಳ್ಕೊಳ್ರಿ, ಏನು ಕಲಿತಿದ್ದೀರಿ ಅದೆಲ್ಲ. ನನ್ನ ಹೆಸರು ಜಮುನಾ ಕಾಟ್ವಾ. ನಾನು ಸೆಕೆಂಡ್ ಪಿ ಯು ಸಿ ಓದುತ್ತಿದ್ದೇನೆ. ನಾನು ವಚನ ಪ್ರಾರ್ಥನೆ ಅಲ್ಲಮ ಪ್ರಭು ಅವ್ರದ್ದು ವಚನ ಹೇಳ್ತೀನಿ. ಮಣಿಯ ನೆನೆಸಿ ದಿನವ ಕಳೆಯಬೇಡ, ಮಣಿಯ ನೆನೆಸಿ ದಿನವ ಕಳೆಯಬೇಡ, ಕಲ್ಲ ಕಣಿಯ ಪೂಜಿಸಿ, ಕಲ್ಲ ಕಣಿಯ ಪೂಜಿಸಿ ದಿನವ ಕಳೆಯಬೇಡ, ಮಣಿಯ ನೆನೆಸಿ ದಿನವ ಕಳೆಯಬೇಡ, ಮಣಿಯ ನೆನೆಸಿ ದಿನವ ಕಳೆಯಬೇಡ, ಕ್ಷಣವಾದರೂ ನಿಜದ ನೆನಹೆ ಸಾಕು, ಕ್ಷಣವಾದರೂ ನಿಜದ ನೆನಹೆ ಸಾಕು, ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜವೇ ಸಾಕು, ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜವೇ ಸಾಕು, ಬೆಂಕಿಯ ಗುಣ ಬಿಸಿ ನೀರಿಗೆ ಬಲ್ಲುದೆ, ಬೆಂಕಿ
ಬೆಂಕಿಯಾಗೋಣ ಬಿಸಿ ನೀರಿಗೆ ಬಲ್ಲದೆ ಗುಹೇಶ್ವರ ಪ್ರಿಯ ನಿರಾಳಲಿಂಗವು ಗುಹೇಶ್ವರ ಪ್ರಿಯ ನಿರಾಳಲಿಂಗವು ಮಣಿಯಣೆಣೆಸಿ ದಿನವ ಕಳೆಯಬೇಡ ಮಣಿಯನೆಣೆಸಿ ದಿನವ ಕಳೆಯಬೇಡ ಕಲ್ಲ ಕಣಿಯ ಪೂಜಿಸಿ ಕಲ್ಲ ಕಣಿಯ ಪೂಜಿಸಿ ದಿನವ ಕಳೆಯಬೇಡ ಮಣಿಯನೆಣೆಸಿ ದಿನವ ಕಳೆಯಬೇಡ ಮಣಿಯನೆಣೆಸಿ 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 ದಿನವ ಕಳೆಯಬೇಡ. ಥ್ಯಾಂಕ್ ಯು. ಧನ್ಯವಾದಗಳು ಜಮ್ನಾ ಅವರಿಗೆ. ಅತ್ಯಂತ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಲವು ಪ್ರಭುಗಳ ವಚನಗಳನ್ನ ಹೇಳಿದ್ದಕ್ಕಾಗಿ ನಮ್ಮ ವೇದಿಕೆಯ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಸ್ವಾಗತ. ಮೊದಲಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ವೇದಿಕೆಯ ವತಿಯಿಂದ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಇಳಕಲ್ನ ಜಮ್ನಾ ಕಾಟ್ವಾ ಅವರಿಗೂ ಕೂಡ ನಮ್ಮ ವೇದಿಕೆಯ ವತಿಯಿಂದ ಪ್ರೀತಿಯ ಸ್ವಾಗತ. ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಅತಿಥಿಗಳ ಪರಿಚಯ ಮಾಡಿಕೊಡುವುದರ ಜೊತೆಗೇನೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್, ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರಿ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ವೇದಿಕೆಯ ಸಂಚಾಲಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಹಾವೇರಿ ಹಾಗೂ ಶರಣಶ್ರೀ ಶಿವಪ್ರಕಾಶ್ NC ಮಸ್ಕತ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಸದಾ ನಮಗೆ ಎಲ್ಲ ರೀತಿಯ ಬೆಂಗಾವಲ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಎರಡನೇ ಹಂತ, ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ಉಪನ್ಯಾಸದ ಸಮಯ. ಈಗ ಇಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾಗಿರುವಂತಹ ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ ಅವರಿಂದ ವಚನ ಪರಿಭಾಷಾ ಕೋಶಗಳು ಒಂದು ಅಧ್ಯಯನ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಉಪನ್ಯಾಸಕ್ಕೂ ಮೊದಲು ಅವರ ಪರಿಚಯವನ್ನು ಮಾಡಿಕೊಡ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಉಪನ್ಯಾಸದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ ಅವರ ಪರಿಚಯವನ್ನ ಮಾಡಬೇಕು ಅಂತ ಇಲ್ಲಿ ನಿಂತಿದ್ದೀನಿ. ಆದ್ರೆ ಪರಿಚಯ ಏನು ಕಳಿಸ್ಲೇ ಇಲ್ಲ. ಅವರು ಬಹಳ ಚಿಕ್ಕದಾದಂತ ಪರಿಚಯ. ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ, ಸಂಶೋಧನಾ ವಿದ್ಯಾರ್ಥಿ, ಹಸ್ತಪ್ರತಿ ಶಾಸ್ತ್ರ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರ PhD ವಿಷಯ ವಚನ ಪರಿಭಾಷಾ ಕೋಶಗಳು ಒಂದು ಅಧ್ಯಯನ. ಇವರ ಮಾರ್ಗದರ್ಶಕರು ಡಾಕ್ಟರ್ SR ಚನ್ನವೀರಪ್ಪನವರು. ಇದಿಷ್ಟು ಬಹಳ ಸಂಕ್ಷಿಪ್ತವಾದಂತ ಪರಿಚಯ ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ ಅವ್ರದ್ದು. ನಮ್ಮ 186 ಉಪನ್ಯಾಸಗಳಲ್ಲಿ ಅತ್ಯಂತ ಚಿಕ್ಕ ಪರಿಚಯ ಇದು. ಇರಲಿ, ಅವರ ಉಪನ್ಯಾಸದಲ್ಲಿ ತಮ್ಮ ಪರಿಚಯವನ್ನ ಮಾಡಿಕೊಂಡು ಇನ್ನು ಸ್ವಲ್ಪ ಪರಿಚಯ ಮಾಡಿಕೊಂಡು ಮುಂದುವರಿಬೇಕಂತ ಹೇಳ್ತಾ ಅವರ ಪರಿಚಯಕ್ಕೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಉಪನ್ಯಾಸ ನೀಡಲು ಶ್ರೀ ಲಿಂಗರಾಜ್ ಉಳ್ಳಾಗಡ್ಡಿ ಅವರಿಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ಸರ್ ತಮ್ಮ ಪರಿಚಯ ತಾವೇ ಸ್ವಲ್ಪ ಹೇಳ್ಕೋಬೇಕಂತ ವಿನಂತಿ ಇದೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಲಿಂಗರಾಜ್ ಉಳ್ಳಾಗಡ್ಡಿ. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ PhD ಸಂಶೋಧನಾರ್ಥಿಯಾಗಿ ಸಂಶೋಧನೆಯನ್ನು ಮಾಡುತ್ತಿದ್ದೇನೆ. ನಾನು ವಚನ ಪರಿಭಾಷಾ ಕೋಶಗಳು ಒಂದು ಅಧ್ಯಯನ ಎಂಬ ವಿಷಯದ ಕುರಿತು ಡಾಕ್ಟರ್ SR ಚೆನ್ನವೀರಪ್ಪ ಇವರ ಮಾರ್ಗದರ್ಶನದಲ್ಲಿ ನನ್ನ ಪ್ರಬಂಧವನ್ನು ಸಿದ್ಧಪಡಿಸುತ್ತಿದ್ದೇನೆ. ನಾನು ಹಲವು ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಉಪನ್ಯಾಸವನ್ನು ನೀಡಿರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಆ ಕಾರ್ಯಾಗಾರಗಳಲ್ಲಿ ನನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುತ್ತೇನೆ. ಹಾಗೆ ನಾನು ಕೇಂದ್ರದಿಂದ ಕೊಡುವಂತಹ ICSSR ಎಂಬ ಫೆಲೋಶಿಪ್ಗೆ ಆಯ್ಕೆಯಾಗಿದ್ದು ಅದರ ಮೂಲಕ ನನ್ನ PhDಯನ್ನು ಇಂದು ಮುಂದುವರಿಸಿಕೊಂಡು ಬಂದಿದ್ದೇನೆ. ಈಗ ನನ್ನ ವಿಷಯವನ್ನು ಆರಂಭ ಮಾಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್, ವಚನ ಸಾಹಿತ್ಯ ಸಂಸ್ಕೃತಿ ಮತ್ತು ತತ್ವಗಳ ಚಿಂತನಾ ವೇದಿಕೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದುಕೊಂಡು ಬರುತ್ತಿರುವ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ 186. ಈ ಉಪನ್ಯಾಸ ಮಾಲಿಕೆಯಲ್ಲಿ ಉಪಸ್ಥಿತವಿರುವ ನಾಡಿನ ಎಲ್ಲ ಶರಣ ಬಂಧುಗಳಿಗೆ, ಹಿರಿಯರಿಗೆ, ವಿದ್ವಾಂಸರಿಗೆ ನಮಸ್ಕಾರಗಳು. ಈ ಉಪನ್ಯಾಸ ನೀಡಲು ಅವಕಾಶ ಕಲ್ಪಿಸಿದ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್, ಸಂಚಾಲಕರಾದ ಡಾಕ್ಟರ್ ಸರ್ವಮಂಗಳ ಸಕ್ರಿ, ಡಾಕ್ಟರ್ ಪುಷ್ಪಾವತಿ ಶಲವಡಿ ಮಠ, ಶ್ರೀ NC ಶಿವಪ್ರಕಾಶ್ ಮಸ್ಕತ್ ಎಲ್ಲರನ್ನು ನೆನೆಯುತ್ತಾ ಇಂತಹ ವೇದಿಕೆಗಳಿಗೆ ತೊಡಗಿಕೊಳ್ಳಲು ಸದಾ ನಮ್ಮೊಂದಿಗೆ ಇರುವಂತಹ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಅನುಭವೋಕ್ತಿ ಎನ್ನುವ ಸಾಮಾನ್ಯ ಅರ್ಥವು ಸಾಹಿತ್ಯದ ಒಂದು ಪ್ರಕಾರ ಎಂಬ ವಿಶೇಷಾರ್ಥವು ಬಳಕೆಯಲ್ಲಿದೆ. ಈ ಸಾಹಿತ್ಯದಲ್ಲಿ ಬಳಸಿರುವ ಪದ ಪ್ರಯೋಗಗಳು ಮೇಲುನೋಟಕ್ಕೆ ಹೊಸಗನ್ನಡದಂತೆ ಕಾಣಿಸುತ್ತವೆ, ಆದರೆ ವಚನಗಳ ಮಾತಿನಲ್ಲಿ ಒಳ ಅರ್ಥಗಳು ಅಡಗಿರುವುದು ಕಂಡುಬರುತ್ತದೆ. ಹಾಗಾಗಿ ವಚನ ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯ ಪ್ರಕಾರವೆಂದು ಅರ್ಥವಲ್ಲ, ಪ್ರತಿಜ್ಞೆ, ಆತ್ಮಸಾಕ್ಷಿಯ ಮಾತು ಎಂದು ಅರ್ಥ. ನಡೆ ಹೇಗೆ ಇರಲಿ, ನುಡಿ ಮಾತ್ರ ಕಲಾತ್ಮಕವಾದದ್ದು ರಚನೆಯಾದರೆ ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ ವಚನವೆನಿಸುತ್ತದೆ ಎಂಬ ಕಲಬುರ್ಗಿಯವರು ಈ ಮಾತನ್ನು ಹೇಳುತ್ತಾರೆ. ಯಾವುದೇ ವಚನಕ್ಕೆ ನಾವು ಎರಡು ರೀತಿಯ ಅರ್ಥಗಳನ್ನು ಕೊಡಬಹುದು. ವಚನದ ಪ್ರತಿ ಶಬ್ದಕ್ಕೆ ಅರ್ಥ ಕೊಡುವುದು ಒಂದು ರೀತಿಯಾದರೆ ಇದು ನಿಘಂಟಿನ ಅರ್ಥ. ಒಂದು ವೇಳೆ ಇಲ್ಲಿ ಅರ್ಥ ಗೊತ್ತಿಲ್ಲದಿದ್ದರೆ ನಿಘಂಟಿನ ಸಹಾಯದಿಂದ ವಚನದ ಎಲ್ಲ ಪದಗಳ ಅರ್ಥವನ್ನು ತಿಳಿಯಬಹುದು. ಎರಡನೇ ರೀತಿ ಎಂದರೆ ವಚನವನ್ನು ಪೂರ್ತಿಯಾಗಿ ಓದಿ ಅದರ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳುವುದು. ಇದು ಸಮಗ್ರ ಅರ್ಥವೆನ್ನಬಹುದು. ಮೊದಲನೆಯದು ವಿಶ್ಲೇಷಣೆಯಿಂದ ಸಾಧ್ಯವಾದರೆ ಎರಡನೆಯದು ಸಂಶ್ಲೇಷಣೆಯಿಂದ ಸಾಧ್ಯವಾಗುತ್ತದೆ. ಆದರೆ ಇವೆರಡೂ ಕೆಲವು ವೇಳೆ ಪೂರಕ. ಆದರೂ ಕೆಲವು ವೇಳೆ ಇಡೀ ವಚನದ ಅರ್ಥ ಗೊತ್ತಾಗದ ಹೊರತು ಅದರೊಳಗಿನ ಕೆಲವು ಬಿಡಿ ಪದಗಳ ಅರ್ಥ ಗೊತ್ತಾಗುವುದಿಲ್ಲ, ಮತ್ತು ಕೆಲವು ಬಿಡಿ ಪದಗಳ ಅರ್ಥ ಗೊತ್ತಾಗದೆ ಇಡೀ ವಚನದ ಅರ್ಥ ಗೊತ್ತಾಗುವುದಿಲ್ಲ. ಹೀಗೆ ನಮಗೆ ಅನೇಕ ವೇಳೆ ವಚನದ ಪ್ರತಿಯೊಂದು ಪದದ ನಿಘಂಟಿನ ಅರ್ಥ ಗೊತ್ತಾದರೂ ವಚನಗಳ ಉದ್ದೇಶ ಸ್ಪಷ್ಟವಾಗುವುದಿಲ್ಲ. ಹಾಗೆ ಆ ವಚನಗಳ ಅರ್ಥ ಸ್ಪಷ್ಟವಾಗಬೇಕಾದರೆ ವಚನದ ಒಳಗಿರುವ ತತ್ವಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಈ ತತ್ವಗಳನ್ನು ತಿಳಿಯಲು ನಮಗೆ ಕೈಗನ್ನಡಿಯಾಗಿ ಕೆಲಸ ಮಾಡಲು ವಚನ ಪರಿಭಾಷಾ ಕೋಶಗಳ ಅಧ್ಯಯನ ಅವಶ್ಯವೆಂದು ಈ ಸಂದರ್ಭದಲ್ಲಿ ಹೇಳಬಹುದು. ಪರಿಭಾಷೆ ಎಂದರೆ ಒಂದು ಶಬ್ದಕ್ಕೆ ವಿವಿಧ ಅರ್ಥಗಳ ಆಯಾಮಗಳಿದ್ದು ಆ ಶಬ್ದವನ್ನು ಯಾವ ಸಂದರ್ಭದಲ್ಲಿ ಬಳಸುತ್ತೇವೆಯೋ ಆ ಸಂದರ್ಭಕ್ಕೆ ತಕ್ಕಂತೆ ಅರ್ಥವನ್ನು ಅದು ನೀಡುತ್ತದೆ. ಸಾಮಾನ್ಯ ಅರ್ಥಕ್ಕಿಂತ ಭಿನ್ನವಾಗಿ ವಿಶಿಷ್ಟವಾದ ಅರ್ಥದಲ್ಲಿ ಬಳಕೆಗೆ ಬಂದಿರುವ ಪದಗಳನ್ನು
ನಾವು ಪರಿಭಾಷೆಗಳು ಎಂದು ಕರೆಯುತ್ತೇವೆ. ಒಂದು ಪರಿಭಾಷೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಭಿನ್ನ ಭಿನ್ನ ಅರ್ಥಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ವಚನ ಪರಿಭಾಷಾ ಕೋಶಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ವಚನ ಸಾಹಿತ್ಯವನ್ನು ಕುರಿತು ರಚನೆಯಾಗಿರುವ ಪರಿಭಾಷಾ ಕೋಶಗಳಾದ ವಚನ ಪರಿಭಾಷಾ ಕೋಶ, ವೀರಶೈವ ಪಾರಿಭಾಷಿಕ ಪದಕೋಶ ಹಾಗೂ ಬೆಳಗಿನ ವಚನಗಳ ಪರಿಭಾಷಾ ಕೋಶ, ಈ ಒಂದು ಕೋಶಗಳ ಸ್ವರೂಪ, ಆಶಯ ಮತ್ತು ವಚನಗಳ ಅಧ್ಯಯನಕ್ಕೆ ಹೇಗೆ ಈ ಕೋಶಗಳು ಪ್ರಯೋಜನಕಾರಿಯಾಗಿವೆ ಎಂಬುದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಬಹುದು. ವಚನ ಪರಿಭಾಷಾ ಕೋಶವನ್ನು ಸಮಗ್ರ ಸಾಹಿತ್ಯ ಪ್ರಕಟಣಾ ಯೋಜನೆಯ 15ನೆಯ ಸಂಪುಟವಾಗಿ ಇದನ್ನು ರಚನೆ ಮಾಡಿದ್ದಾರೆ. ಈ ಕೋಶವನ್ನು ಎಸ್ ವಿದ್ಯಾಶಂಕರ್ ಅವರು ಸಂಪಾದಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 1990 ವಚನ ಸಂಪುಟಗಳಿಗೆ ಪೂರಕವಾಗಿ ವಚನಗಳಲ್ಲಿ ಕಂಡು ಬರುವಂತಹ ವಿಶಿಷ್ಟ ಪಾರಿಭಾಷಿಕ ಪದಗಳಿಗೆ ವಿವರಣೆಯನ್ನು ಒಳಗೊಂಡ ಕೋಶ ಇದಾಗಿದೆ. ಅದೇ ರೀತಿ ಈ ಕೃತಿಯ ಪರಿಷ್ಕೃತ ದ್ವಿತೀಯ ಆವೃತ್ತಿಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ NG ಮಹದೇವಪ್ಪ ಅವರು 2001ರಲ್ಲಿ ಪ್ರಕಟ ಮಾಡಿದ್ದಾರೆ. ಈ ಕೃತಿಯ 2 ಆವೃತ್ತಿಗಳು ಹೊಸ ಆಲೋಚನೆಯ ಹಿನ್ನೆಲೆಯಲ್ಲಿ ರಚನೆಯಾಗಿರುವುದು ಗಮನಕ್ಕೆ ಬರುತ್ತದೆ. ಎಸ್ ವಿದ್ಯಾಶಂಕರ್ ಅವರು ಮೊದಲ ಆವೃತ್ತಿಯಲ್ಲಿ 2 ಭಾಗಗಳನ್ನು ಮಾಡಿಕೊಂಡು ಮೊದಲ ಭಾಗದಲ್ಲಿ ವಚನಗಳಲ್ಲಿನ ಪಾರಿಭಾಷಿಕ ಪದಗಳಿಗಿರುವ ಅರ್ಥಗಳನ್ನು ಹಾಗೂ ಸಾಧ್ಯವಾದ ಕಡೆಗೆ ಅವುಗಳಿಗೆ ಇರುವ ಬೇರೆ ಬೇರೆ ಅರ್ಥ ವಿವರಣೆಗಳನ್ನು ನೀಡಿದ್ದಾರೆ. 2ನೇ ಭಾಗದಲ್ಲಿ ವಚನಗಳಲ್ಲಿನ ಬೆಳಗಿನ ಪದಗಳಿಗೆ ಇರುವ ವಿವಿಧ ವಿಶಿಷ್ಟ ಅರ್ಥಗಳನ್ನು ನೀಡಿರುವುದು ತುಂಬ ಉಪಯುಕ್ತವಾಗಿವೆ. ಇದೇ ರೀತಿಯಾಗಿ ಪರಿಷ್ಕೃತ ಆವೃತ್ತಿಯಲ್ಲಿ NG ಮಹದೇವಪ್ಪ ಅವರು ಪಾರಿಭಾಷಿಕ ಪದಗಳ ಜೊತೆಗೆ ಅಲಂಕಾರಿಕವಾದ ಪಾರಿಭಾಷಿಕ ಪದಗಳಿಗೂ ಅರ್ಥವನ್ನು ನೀಡಿದ್ದಾರೆ. ಈ ಆವೃತ್ತಿಯಲ್ಲಿ ಬೆಳಗಿನ ಪದಗಳಿಗೆ ಅರ್ಥಗಳನ್ನು ಕೊಟ್ಟಿರುವುದಿಲ್ಲ. ಇದು ಪ್ರಥಮ ಮುದ್ರಣದ ವಚನಗಳಿಗೆ ಸೀಮಿತವಾಗಿದ್ದರೂ ಅದರಲ್ಲಿಯ ಇನ್ನೂ ಅನೇಕ ಪಾರಿಭಾಷಿಕ ಪದಗಳಿಗೆ ಅರ್ಥಗಳನ್ನು ನೀಡಿರುವುದಿಲ್ಲ. ಆದರೆ ಇನ್ನು ಹೆಚ್ಚಿನ ಪದಗಳನ್ನು ಹೊಸದಾಗಿ ಸೇರಿಸುವುದರೊಂದಿಗೆ NG ಮಹದೇವಪ್ಪನವರು ವಚನ ಪರಿಭಾಷಾ ಕೋಶವನ್ನು ವಿಸ್ತೃತವಾಗಿ ಇಲ್ಲಿ ವಿವರಣೆ ನೀಡುವುದರ ಮೂಲಕ ಚರ್ಚಿಸಿದ್ದಾರೆ. ಪಾರಿಭಾಷಿಕ ಪದಗಳು ವಚನಕಾರರು ಕನ್ನಡಕ್ಕೆ ಕೊಟ್ಟಂತಹ ಮಹತ್ವದ ಕೊಡುಗೆಗಳಾಗಿವೆ. ಈ ಕೋಶದಲ್ಲಿರುವ ಪಾರಿಭಾಷಿಕ ಪದಗಳು ವೀರಶೈವ ಧರ್ಮ, ಸಾಹಿತ್ಯ, ಸಂಸ್ಕೃತಿಗೆ ಪೂರಕವಾದಗಳಾಗಿವೆ. ವಚನಗಳನ್ನು ಅರ್ಥೈಸಲು ಅಥವಾ ಗ್ರಹಿಸಲು ಅಲ್ಲಿನ ಪಾರಿಭಾಷಿಕ ಪದಗಳು ಸಾಮಾನ್ಯನಿಗೆ ಕಷ್ಟವಾಗುತ್ತದೆ, ಏಕೆಂದರೆ ಅವು ತಾತ್ವಿಕ ಅಂಶಗಳನ್ನು ಒಳಗೊಂಡಿರುತ್ತವೆ. ಈ ತಾತ್ವಿಕ ಅಂಶಗಳ ತಿಳುವಳಿಕೆ ಇಲ್ಲದ ಸಾಮಾನ್ಯನಿಗೆ ವಚನಗಳ ಅಂತರಾರ್ಥವನ್ನು ಗ್ರಹಿಸಲು ತೊಡಕಾಗುತ್ತವೆ. ಹೀಗೆ ಒಂದು ಧಾರ್ಮಿಕ ಕ್ರಿಯೆಗಳ ಬಗೆಗೆ, ತತ್ವಗಳ ಬಗೆಗೆ ಅರಿವು ಮೂಡಲು ಪಾರಿಭಾಷಿಕ ಪದಕೋಶಗಳು ನೆರವಾಗುವುದನ್ನು ನಾವು ಕಾಣಬಹುದು. ಈ ನೆಲೆಯಲ್ಲಿ ವಚನಗಳಲ್ಲಿ ಕಾಣಬರುವ ಪಾರಿಭಾಷಿಕ ಪದಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ವ್ಯಾಪಕವಾದ ಅರ್ಥ ವಿವರಣೆ ನೀಡುವುದನ್ನು ಈ ಇಬ್ಬರು ವಿದ್ವಾಂಸರು ಮಾಡಿದ್ದಾರೆ. ಈ ಕೋಶಗಳನ್ನು ಸಿದ್ಧಪಡಿಸಲು ಸಹಕಾರಿಯಾದದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರಕಟಿಸಿರುವ ವಚನ ವಾಗ್ಮಯವೆಂದು ಹೇಳುತ್ತಾರೆ. ಹಾಗೆಯೇ ಸಮಗ್ರ ವಚನ ಸಂಪುಟ ಪ್ರಕಟಣಾ ಯೋಜನೆಯ ವಚನ ಸಂಪುಟಗಳ ವಚನ ಸಂಖ್ಯೆ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ವಚನ ವಾಗ್ಮಯದ ವಚನ ಸಂಖ್ಯೆ ಇವುಗಳ ಗೊಂದಲ ಈ ಒಂದು ಪಾರಿಭಾಷಿಕ ಕೋಶಗಳಲ್ಲಿ ಆಗಬಾರದು ಎಂಬ ಉದ್ದೇಶದಿಂದ ವಚನ ಸಂಖ್ಯೆಗಳನ್ನು ನೀಡದೆ ಅರ್ಥಗಳನ್ನು ನೀಡಿದ್ದಾರೆ. ಆದರೆ ಪರಿಭಾಷಾ ಕೋಶೆಯ ವಿವರಣೆಯ ಸಂದರ್ಭದಲ್ಲಿ ವಚನಕಾರರ ಹೆಸರನ್ನು ಉಲ್ಲೇಖಿಸಿ ವಿವರಣೆಯನ್ನು ನೀಡಿರುತ್ತಾರೆ. ಹೀಗೆ ಪ್ರಮುಖವಾಗಿ ಈ ಒಂದು ವಚನ ಪರಿಭಾಷಾ ಕೋಶದಲ್ಲಿ ಮಹದೇವಪ್ಪ ಹಾಗೂ ವಿದ್ಯಾಶಂಕರ್ ಅವರು ಯಾವ ರೀತಿಯಾಗಿ ಪದಗಳಿಗೆ ವಿವರಣೆ ನೀಡಿರುತ್ತಾರೆ ಎಂಬುದನ್ನು ಉದಾಹರಣೆಗಳ ಮೂಲಕ ನೋಡುವುದಾದರೆ, ಪರಿಭಾಷೆಯ ವಿವರಣೆ ಸಂದರ್ಭದಲ್ಲಿ ವಚನಕಾರರ ಹೆಸರನ್ನು ಉಲ್ಲೇಖಿಸಿ ಅಧ್ಯಯನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಯಾಗಿ ಅಂತರಂಗ ಎಂಬ ಶಬ್ದವನ್ನು ವಚನಕಾರರು ಹೇಗೆ ಭಿನ್ನ ಅರ್ಥಗಳಲ್ಲಿ ಅರ್ಥೈಸಿದ್ದಾರೆ ಎಂದು ನೋಡುವುದಾದರೆ, ಅಂತರಂಗ ಎಂಬ ಪದವನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ಒಳ ಮನಸ್ಸು ಎಂದು ಕರೆಯುತ್ತೇವೆ. ಆದರೆ ವಚನಕಾರರು ಮನ ಸಂಯೋಗವೇ ಅಂತರಂಗವೆಂದು ಚನ್ನಬಸವಣ್ಣ ಹೇಳುವನು. ಅಂದರೆ ಶರಣರ ತತ್ವದಲ್ಲಿ ದೇವರ ಆರಾಧನೆ
ಕೇವಲ ಹೊರಗಿನ ವಿಧಿವಿಧಾನಗಳಿಂದ ಆಗುವುದಿಲ್ಲ. ಮನಸ್ಸು ದೇವರೊಂದಿಗೆ ಒಂದಾಗಬೇಕು. ಮನಸ್ಸು ಚಂಚಲವಾಗಿದ್ದರೆ ಅಥವಾ ಬೇರೆ ಆಸೆಗಳಿದ್ದರೆ ಅಂತರಂಗ ಭಕ್ತಿ ಸಾಧ್ಯವಿಲ್ಲ. ಆದ್ದರಿಂದ ಮನಸ್ಸು ಶಿವನಲ್ಲಿ ನೆಲೆಸುವುದು, ಮನದ ಶುದ್ಧತೆ ಮತ್ತು ಏಕಾಗ್ರತೆಯೇ ಅಂತರಂಗದ ಮೂಲ ಎಂದು, ಮನ ಸಂಯೋಗವೇ ಅಂತರಂಗ ಎಂಬ ಅರ್ಥವನ್ನ ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಅರ್ಥೈಸಿದ್ದಾರೆ. ಅದೇ ರೀತಿಯಾಗಿ ಅರಿವು ಎಂಬ ಶಬ್ದವನ್ನ ವಚನಕಾರರು ಹೇಗೆ ಭಿನ್ನವಾಗಿ ನೋಡಿದ್ದಾರೆ ಎಂದು ನೋಡುವುದಾದರೆ, ನಾವು ಸಾಮಾನ್ಯ ಅರ್ಥದಲ್ಲಿ ಅರಿವು ಎಂದರೆ ಜ್ಞಾನ, ತಿಳುವಳಿಕೆ ಎಂದು ಕರೆಯುತ್ತೇವೆ. ಆದರೆ ಈ ಪದವನ್ನ ವಿಶೇಷ ರೀತಿಯಾಗಿ ಬಳಸಿದ್ದಾರೆ. ತನ್ನ ತಾನರಿದವಂಗೆ ಅರಿವೇ ಗುರು ಎಂದು ಮುಕ್ತಾಯಕ್ಕ ಹೇಳುವಳು. ಅರಿವು ಜ್ಞಾನದ ಬಲ, ಅರಿವು ಸಜ್ಜನ ಸಹವಾಸದ ಬಲ, ಅರಿವು ಬಾಯದಲ್ಲಿ ಇಷ್ಟಲಿಂಗ, ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ, ಅರಿವು ಭಾವದಲ್ಲಿ ಆತ್ಮಲಿಂಗ ಎಂದು ಸಿದ್ದರಾಮ ಹೇಳುವನು. ಹೀಗೆ ವಿವೇಕ ಒಂದು ಹಲವಾರು ಅರ್ಥದಲ್ಲಿ ಈ ಪದವನ್ನ ಬಳಸುತ್ತಾರೆ. ಆದರೆ ಅರಿವು ಎಂಬ ಪದವನ್ನ ಎನ್ ಜಿ ವಾಮದೇವಪ್ಪ ಅವರು ತಮ್ಮ ಪರಿಷ್ಕೃತ ಆವೃತ್ತಿಯಲ್ಲಿ 3 ರೀತಿಯ ಅರ್ಥಗಳನ್ನ ಈ ಪದಕ್ಕೆ ನೀಡಿದ್ದಾರೆ. ಮೊದಲನೆಯದಾಗಿ, ಅರಿವು ಎಂದರೆ ವಿವೇಕ, ವಿವೇಕಿಯು ತನ್ನ ನೈಜ ಸ್ವರೂಪವಾಗುವುದು, ತನ್ನ ಈಗಿನ ಸ್ಥಿತಿಗೆ ಕಾರಣವೇನು ಮುಂತಾದವುಗಳನ್ನು ತಿಳಿದುಕೊಂಡಿದ್ದರೆ ಅರಿವಿಗೇಡಿ, ದೇಹವೇ ಆತ್ಮವೆಂದು, ದೇಹ ಸೌಖ್ಯವೇ ಜೀವನದ ಪರಮ ಗುರಿ ಎಂದು ಭ್ರಮಿಸುತ್ತಾನೆ. ಅಂದ್ರೆ ಇಲ್ಲಿ ವಚನಕಾರರು ನೀಡಿರುವಂತಹ ಭಿನ್ನ ಅರ್ಥಗಳನ್ನ ವ್ಯಾಖ್ಯಾನಾತ್ಮಕವಾಗಿ ವಿವರಣೆ ನೀಡುವ ಪ್ರಯತ್ನವನ್ನ ಎನ್ ಜಿ ವಾಮದೇವಪ್ಪ ಅವರು ಮಾಡುತ್ತಾರೆ. ಜ್ಞಾತೃ, ಜ್ಞೇಯ, ಪೂಜ್ಯ, ಪೂಜಕ ಮುಂತಾದ ದ್ವೈತಗಳನ್ನು ಒಳಗೊಂಡ ಅರಿವು ಉಳ್ಳನ್ನಕ್ಕ ಕುರುವು ಎಂಬ ವಚನದ ಪ್ರಕಾರ ಅರಿವು ಎಂಬುದಕ್ಕೆ ಯಾವುದೇ ಇಂದ್ರಿಯ ಗೋಚರ ವಸ್ತುವಿನ ಜ್ಞಾನ ಎಂಬ ಅರ್ಥವಿದೆ. ಇಂತಹ ಅರಿವು ವಿವೇಕಗೂ ಇದೆ, ಅರಿವುಗೇಡಿಗೂ ಇದೆ ಎಂಬ ಅರ್ಥವನ್ನ ನೀಡುತ್ತಾರೆ. ಅದೇ ರೀತಿಯಾಗಿ ಜ್ಞಾನ, ಚಿತ್ ಅಥವಾ ಪರಶಿವ, ನಮಗೆ ಅನೇಕ ವಸ್ತುಗಳ ಜ್ಞಾನವಿದೆ. ಚಿತ್ರದಲ್ಲಿ ಅನೇಕ ರೀತಿಯ ಲೋಭ, ಮೋಹ ಮುಂತಾದ ಸವ್ಯಗಳು ಇವೆ. ಅದನ್ನು ಸಾಧಿಸಬೇಕು, ಇದನ್ನು ಸಾಧಿಸಬೇಕು ಎಂಬ ಆಸೆ, ದೇಹ ಇತ್ಯಾದಿಗಳು ಇವೆ. ನಾನು ಎಂಬ ಅಹಂಭಾವವು ಇವೆಲ್ಲದರ ಜೊತೆಯಲ್ಲಿಯೂ ಇರುತ್ತದೆ. ಹೀಗೆ ಈ ಅರಿವು ಯಾವುದೇ ವಸ್ತುವಿನ ಅರಿವಲ್ಲ, ಅದು ಶುದ್ಧ ಅರಿವು. ವಿವೇಕಿಯಲ್ಲಿ ಇರುವಂತೆ ವಿವೇಕಿಯಲ್ಲಿ ಇರುತ್ತದೆ. ಆದರೆ ಅದನ್ನು ಶಿವಯೋಗದ ಮೂಲಕ ಸಾಕ್ಷಾತ್ಕಾರಗೊಳಿಸಬೇಕೆಂಬುವ ವಚನಕಾರರ ಅಭಿಪ್ರಾಯವನ್ನ ಇಲ್ಲಿ ಅರ್ಥೈಸಿದ್ದಾರೆ. ಅದೇ ರೀತಿಯಾಗಿ ಒಂದು ಪರಿಭಾಷೆಯ ವಿವರಣೆ ವಚನಕಾರರ ಆಲೋಚನೆಯ ಹಿನ್ನೆಲೆಯಲ್ಲಿ ಸಮರ್ಥನೆಯನ್ನು ಕಂಡುಕೊಳ್ಳುವಂತೆ ಪ್ರಯತ್ನಿಸಿದ್ದಾರೆ. ಉದಾಹರಣೆಯಾಗಿ ಕಾಯಕ ಎಂಬ ಪದವನ್ನು ಇಲ್ಲಿ ನೋಡುವುದಾದರೆ, ವೃತ್ತಿ ಎಂಬ ಸಾಮಾನ್ಯ ಅರ್ಥ ಕಾಯಕಕ್ಕಿದ್ದರೂ ಅದನ್ನೊಂದು ಜೀವನ ಮೌಲ್ಯವಾಗಿ ಮಾಡಿದವರು 12ನೇ ಶತಮಾನದ ಶಿವಶರಣರು. ಎಲ್ಲರೂ ದುಡಿಯಬೇಕು, ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಲೇಬೇಕು. ನಡೆಸುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು. ಕಾಯಕದಲ್ಲಿ ಎಲ್ಲವೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ಹೊರವಾಗಿ ಬಂದುದು, ಮಾಡುವ ಕಾಯಕದಲ್ಲೇ ಶಿವನಿರುವನು. ಇವು ಹೊಸ ಸಮಾಜ ನಿರ್ಮಿಸ ಹೊರಟ 12ನೇ ಶತಮಾನದ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಹೀಗೆ ಕಾಯಕ ಪದವನ್ನು ವಚನಕಾರರು ತಮ್ಮ ತಮ್ಮ ವಚನಗಳಲ್ಲಿ ಬಳಸಿರುವ ಸಂದರ್ಭಾನುಸಾರ ಅರ್ಥ ವಿವರಣೆಯನ್ನ ಇಲ್ಲಿ ನೋಡುವುದಾದರೆ, ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕೆಂದು ಕನ್ನಡಿ ಕಾಯಕದ ಅಮ್ಮಿದೇವಯ್ಯ ಹೇಳಿರುವನು. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲವೆಂದು ಕಾಳವೇ ಹೇಳುತ್ತಾಳೆ. ಈ ಕಾರಣಗಳಿಗಾಗಿಯೇ ಬಸವಣ್ಣ ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಎಂಬ ಒಂದು ವಚನವನ್ನ ಕಾಯಕದ ಕುರಿತು ಹೇಳಿದ್ದಾರೆ. ಶಿವಶರಣರು ಕಾಯಕದಿಂದ ಗಳಿಸಿದುದನ್ನು ಗುರುಲಿಂಗ ಜಂಗಮ ದಾಸೋಹಕ್ಕೆ ಬಳಸಬೇಕೆಂದು ಹೇಳುವವರಾದರೂ ಗುರುಲಿಂಗ ಜಂಗಮಗಳಿಗಿಂತ ಕಾಯಕ ನಿಷ್ಠೆಗೆ ಹೆಚ್ಚು ಮಹತ್ವ ಕೊಟ್ಟಂತಹ ಹಿರಿಮೆ ಈ ಶರಣರದಾಗಿದೆ. ಆಯ್ದಕ್ಕಿ ಮಾರಯ್ಯನು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದಳು ಅಂಗು ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು
ಎಂದು ಕಾಯಕದ ಕುರಿತಾದ ನಿಷ್ಠೆಯನ್ನು ಹಾಗೂ ಮಹತ್ವವನ್ನು ತಿಳಿಸಿದ್ದಾರೆ. ಹೀಗೆ ವಿದ್ಯಾಶಂಕರ್ ಅವರು ವಚನಕಾರರ ವಚನಗಳ ಮೂಲಕ ಕಾಯಕ ಪದದ ವಿಶಿಷ್ಟ ಅರ್ಥಗಳನ್ನು ವಿಶ್ಲೇಷಿಸಿರುವುದು ಈ ಪರಿಭಾಷಾ ಕೋಶದ ಮಹತ್ವವಾಗಿದೆ. ಅದೇ ರೀತಿಯಾಗಿ ಎನ್.ಜಿ. ಮಹದೇವಪ್ಪ ಅವರು ಕಾಯಕ ಎಂಬ ಪದವನ್ನು ಭಿನ್ನವಾಗಿ ಇಲ್ಲಿ ಅರ್ಥೈಸಿರುವುದನ್ನು ನಾವು ನೋಡುತ್ತೇವೆ. ಕಾಯಕ ಎಂದರೆ ಯಾವುದೇ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ್ದಲ್ಲ. ಅದು ಶರಣರ ದೃಷ್ಟಿಯಲ್ಲಿ ಕೇವಲ ವೈಯಕ್ತಿಕ ಅಥವಾ ಕೌಟುಂಬಿಕ ವೃತ್ತಿಯಾಗಿರದೆ ಒಂದು ಸಮಾಜ ಸೇವೆಯೂ ಆಗಿತ್ತು. ಅಂತಹ ಸಮಾಜ ಸೇವೆ ಎಂಬ ಕಾಯಕಗಳನ್ನು ಸಾಮಾನ್ಯವಾಗಿ ಜಂಗಮರು ಮಾಡುತ್ತಿದ್ದರು. ಅಂತಹ ಒಂದು ಕಾಯಕವು ಯಾವುದೆಂಬುದನ್ನು ಇಲ್ಲಿ ವಿವರಣೆ ಮಾಡುವುದರ ಮೂಲಕ ಕಾಯಕ ಪದದ ಭಿನ್ನ ಅರ್ಥಗಳನ್ನು ನೀಡಿರುತ್ತಾರೆ. ಉದಾಹರಣೆಯಾಗಿ ನೋಡುವುದಾದರೆ ಗಂಟೆಯ ಕಾಯಕ. ಮಠದಲ್ಲಿರುವ ಜಂಗಮರು ಪ್ರತಿದಿನ ಬೆಳಗ್ಗೆ ನಸುಕಿನಲ್ಲಿ ಗಂಟೆ ಬಾರಿಸಿ ಜನರನ್ನು ಎಚ್ಚರಗೊಳಿಸುತ್ತಾರೆ. ನಿದ್ದೆಯಿಂದ ಜನರು ದೈನಂದಿನ ಕಾರ್ಯಕ್ರಮಗಳನ್ನು ಮುಗಿಸಿ ತಮ್ಮ ಕಾಯಕದಲ್ಲಿ ತೊಡಗಲಿ ಎಂಬುದೇ ಅವರು ಗಂಟೆ ಬಾರಿಸುವ ಉದ್ದೇಶವಾಗಿತ್ತು ಎಂಬ ವಿವರಣೆಯನ್ನು ಕಾಯಕ ಶಬ್ದಕ್ಕೆ ನೀಡುತ್ತಾರೆ. ಅದೇ ರೀತಿಯಾಗಿ ಜಂಗಿನ ಕಾಯಕ. ಮಠದಿಂದ ಸೂರ್ಯೋದಯಕ್ಕೆ ಹೊರಬಿದ್ದ ಜಂಗಮರು ಪ್ರತಿ ಭಕ್ತರ ಮನೆಯನ್ನು ಪ್ರವೇಶಿಸಿ ಮಲಗಿರುವವರನ್ನು ತಮ್ಮ ಬೆತ್ತದಿಂದ ತಿವಿದು ಎಚ್ಚರಿಸುತ್ತಾರೆ. ಇವರು ತಮ್ಮ ಎಡಗೈಗೆ ಜಂಗು ಅಂದರೆ ಜಂಗ್ ಜಂಗ್ ಎಂದು ಶಬ್ದ ಮಾಡುವಂತಹ ಗಂಟೆಯನ್ನು ಕಟ್ಟಿಕೊಂಡು ಅಡ್ಡಾಡುವುದರಿಂದ ಇನ್ನು ಮಲಗಿದ್ದ ಜನರು ಅದರ ಶಬ್ದದಿಂದ ಎದ್ದು ಮುಖ ಮಾರ್ಜನೆ ಇತ್ಯಾದಿಗಳಲ್ಲಿ ನಿರತರಾಗುತ್ತಾರೆ. ಇವರು ಮನೆಯೊಳಗೆ ಬಂದು ಎಬ್ಬಿಸುವುದಕ್ಕಾಗಿ ಜನರು ಅವರಿಗೆ ಜೋಳವನ್ನು ನೀಡುತ್ತಾರೆ. ಆದುದರಿಂದ ಅವರಿಗೆ ಜಂಗಿನ ಅಯ್ಯ ಅಥವಾ ಜೋಳದ ಅಯ್ಯ ಎಂಬ ಹೆಸರಿನಿಂದ ಕರೆಯುತ್ತಿದ್ದಾರೆ ಎಂಬ ಕಾಯಕದ ನಿಷ್ಠೆಯನ್ನು ಇಲ್ಲಿ ವಿವರಿಸುತ್ತಾರೆ. ಹೀಗೆ ಭಕ್ತರ ವೈಯಕ್ತಿಕ, ಕೌಟುಂಬಿಕ ಮತ್ತು ಸಾಮಾಜಿಕ ನಡೆನುಡಿಯನ್ನು ರೂಪಿಸುವ ಸಲುವಾಗಿ ಜಂಗಮರು ಮೇಲಿನ ನಯವಾದ ರೀತಿಯನ್ನು ಅನುಸರಿಸುತ್ತಿದ್ದರು. ಆದರೆ ಇವೆಲ್ಲ ಕಾಯಕಕ್ಕೆ ಬಗ್ಗದ ಕೆಲವು ಜನರಿರುತ್ತಿದ್ದರು. ಅಂಥವರಿಗೆ ತೆಕ್ಕೆಯ ಕಾಯಕ, ಮುಳ್ಳಾವಿಗೆ ಕಾಯಕ ಮತ್ತು ಶಸ್ತ್ರದ ಕಾಯಕದಿಂದ ಅವರನ್ನು ಎದ್ದೇಳಿಸುವುದರ ಮೂಲಕ ಸಮಾಜದಲ್ಲಿ ಬದಲಾವಣೆಗಳನ್ನು ಶರಣರು ತರುತ್ತಿದ್ದರು ಎಂಬ ಕಾಯಕ ಒಂದು ಪದದ ವಿವರಣೆಯನ್ನು ವಿಸ್ತೃತವಾಗಿ ಚರ್ಚಿಸಿರುವುದು ಈ ಒಂದು ಪರಿಭಾಷಾ ಕೋಶಗಳ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತದೆ. ಅದೇ ರೀತಿಯಾಗಿ ದಾಸೋಹ ಎಂಬ ಪದವನ್ನು ನೋಡುವುದಾದರೆ ಸಾಮಾನ್ಯ ಅರ್ಥದಲ್ಲಿ ದಾಸೋಹ ಎಂದರೆ ಜಂಗಮರಿಗೆ ಮಾಡುವಂತಹ ಊಟ ಅಥವಾ ಭೋಜನ, ಆರೋಗಣೆ ಎಂಬ ಪದದಲ್ಲಿ ಇದನ್ನು ಬಳಸುತ್ತಾರೆ. ಆದರೆ ಗುರುಲಿಂಗ ಜಂಗಮರಲ್ಲಿ ನಾನು ದಾಸನು ಎಂಬ ಭಾವನೆ, ದಾಸನಾಗಿ ನಡೆಯುವುದು ಸೇವಾ ವೃತ್ತಿ ಎಂದು ಶರಣರು ಈ ಒಂದು ಪದವನ್ನು ಅರ್ಥೈಸಿದ್ದಾರೆ. ಉದಾಹರಣೆಯಾಗಿ ಆಡಿದಡೇನು ಆಡಿದಡೇನು ಓದಿದಡೇನು ತ್ರಿವಿಧ ದಾಸೋಹವಿಲ್ಲದನ್ನಕ್ಕ, ಆಡದೆ ನವಿಲು ಆಡದೆ ತಂತಿ ಓದದೆ ಗಿಳಿ, ಭಕ್ತಿ ಇಲ್ಲದವರನ್ನೆಲ್ಲ ಕೂಡಲ ಸಂಗಮ ದೇವ ಎಂದು ತನುದಾಸೋಹ ಗುರುವಿನಲ್ಲಿ, ಮನದಾಸೋಹ ಲಿಂಗದಲ್ಲಿ, ಧನದಾಸೋಹ ಜಂಗಮದಲ್ಲಿ ಕಾಣಬೇಕು ಎಂಬ ಮಹತ್ವದ ವಿಚಾರವನ್ನು ಬಸವಣ್ಣನವರು ದಾಸೋಹದ ಒಂದು ಮಹತ್ವವನ್ನು ಕುರಿತು ಹೇಳುತ್ತಾರೆ. ತನುವಿಡಿದು ದಾಸೋಹವ ಮಾಡಿ ಗುರು ಪ್ರಸಾದಿಯಾದ ಬಸವಣ್ಣ, ಮನವಿಡಿದು ದಾಸೋಹವ ಮಾಡಿ ಲಿಂಗ ಪ್ರಸಾದಿಯಾದ ಬಸವಣ್ಣ, ದನವಿಡಿದು ದಾಸೋಹವ ಮಾಡಿ ಜಂಗಮ ಪ್ರಸಾದಿಯಾದ ಬಸವಣ್ಣ, ಇಂತಿ ತ್ರಿವಿಧ ವಿಡಿದು ದಾಸೋಹವ ಮಾಡಿ ಸದ್ಗುರು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣ ಸ್ವಯಂ ಪ್ರಸಾದಿಯಾದನಯ್ಯ ಎಂಬ ವಚನವನ್ನು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಇದರಂತೆ ದಾಸೋಹ ಎಂಬ ಪದದ ವಿವರಣೆಯನ್ನು ಚನ್ನಬಸವಣ್ಣ, ಸಿದ್ದರಾಮ, ಅಕ್ಕಮ್ಮ ಇವರ ವಚನಗಳ ಮೂಲಕ ವಿಶ್ಲೇಷಣೆಯನ್ನು ಇಲ್ಲಿ ಈ ಪರಿಭಾಷಾ ಕೋಶದಲ್ಲಿ ನೀಡುತ್ತಾ ಹೋಗಿರುವುದು ಮಹತ್ವವನ್ನು ತಿಳಿಸುತ್ತದೆ. ವಚನಕಾರರ ದೃಷ್ಟಿಯಲ್ಲಿ ದಾಸೋಹಕ್ಕೆ ಇರುವ ವಿಶಿಷ್ಟ ಅರ್ಥಗಳನ್ನು ಇನ್ನು ಭಿನ್ನವಾಗಿ ಎನ್.ಜಿ. ಮಹದೇವಪ್ಪ ಅವರು ವಿವರಿಸಿದ್ದಾರೆ. ದಾಸೋಹ ಪದವು ದಾಸೋಹಂ ಪದದ ತದ್ಭವ. ದಾಸೋಹಂ ಎಂಬುದಕ್ಕೆ ದಾಸ ಪ್ಲಸ್ ಅಹಂ, ದಾಸ ನಾನು ಎಂಬ ಅರ್ಥವಿದೆ. ಆದರೆ ದಾಸೋಹ ಎಂಬ ಪದಕ್ಕೆ ದಾನ ಎಂಬ ಅರ್ಥವಿದೆ. ಶಿವನ ದಾಸನಾದವನು ದಾನ ಮಾಡಬೇಕು ಎಂಬ ಅರ್ಥ ದಾಸೋಹ ಎಂಬ ಪದಕ್ಕೆ ಬಂದಿದೆ.
ಹೀಗೆ ದಾಸ ಎಂಬ ಪದವು ಭೃತ್ಯ ಎಂಬ ಪದಕ್ಕೆ ಸಮನಾಗಿದ್ದರೂ ದಾಸೋಹ, ಭೃತ್ಯಾಚಾರ ಬೇರೆ ಬೇರೆ ಅರ್ಥಗಳುಳ್ಳ ಪದಗಳಾಗುತ್ತವೆ. ಆದರೆ ದಾಸೋಹ ಮಾಡಬೇಕಾದರೆ ಭಕ್ತನು ಭೃತ್ಯಾಚಾರ ಮನೋಭಾವವುಳ್ಳವನಾಗಿರಬೇಕೆಂದು ಇಲ್ಲಿ ಹೇಳುತ್ತಾರೆ. ಅಂದರೆ ಭೃತ್ಯಾಚಾರ ಅಂದರೆ ಸೇವಕನಂತೆ ನಡೆದುಕೊಳ್ಳುವ ಗುಣ ಅಥವಾ ವರ್ತನೆಯುಳ್ಳವನು ಮಾತ್ರ ಒಂದು ದಾಸೋಹಕ್ಕೆ ಭಕ್ತನಾಗುತ್ತಾನೆ ಎಂಬ ಮಾತನ್ನ ಇಲ್ಲಿ ತಿಳಿಸಿದ್ದಾರೆ. ದಾಸೋಹವನ್ನು ಸಾಮಾನ್ಯವಾಗಿ 2 ರೀತಿಗಳಲ್ಲಿ ಮಾಡಲಾಗುತ್ತದೆ. ಮಠಗಳಲ್ಲಿ ಮಾಡುವ ದಾಸೋಹವು ಸಾಮಾನ್ಯವಾಗಿ ಅನ್ನ ಸಂತರ್ಪಣೆಯ ರೂಪದಲ್ಲಿರುತ್ತದೆ. ಜಂಗಮರೆ ಮಾಡುವ ದಾಸೋಹಕ್ಕೆ ಪೂರಕವಾಗಿ ಭಕ್ತಾದಿಗಳು ದನ ಕನಕಾದಿಗಳನ್ನು ಜಂಗಮರಿಗೆ ನೀಡುತ್ತಾರೆ. ಅಲ್ಲದೆ ಜಂಗಮರು ಜ್ಞಾನ ದಾಸೋಹವನ್ನು ಮಾಡುತ್ತಾರೆ. ಭಕ್ತಾದಿಗಳು ಸಹಿತ 2 ರೀತಿಯ ದಾಸೋಹವನ್ನು ಮಾಡುತ್ತಾರೆ. ಅವರು ಜಂಗಮರಿಗೂ ಇತರ ಶರಣೆಯರಿಗೂ ಅನ್ನ ಸಂತರ್ಪಣೆ ಮಾಡಬಹುದು ಅಥವಾ ಸಾಮಾಜಿಕ ವಿನಿಯೋಗಕ್ಕಾಗಿ ಜಂಗಮರಿಗೆ ದನ ಕನಕಾದಿಗಳನ್ನು ದಾನ ಮಾಡಬಹುದು. ಹೀಗೆ ಸಾಮಾಜಿಕ ಒಳಿತನ್ನು ಸಾಧಿಸುವ ಮೂಲಕ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಿರುವುದು ದಾಸೋಹದ ವೈಶಿಷ್ಟ್ಯ. ಹೀಗೆ ವಚನ ಪರಿಭಾಷಾ ಕೋಶದಲ್ಲಿ NG ಮಹದೇವಪ್ಪ ಹಾಗೂ ವಿದ್ಯಾಶಂಕರ್ ಅವರು ಇನ್ನು ಹಲವಾರು ಪದಗಳಿಗೆ ಅರ್ಥ ನೀಡುವುದರ ಮೂಲಕ ವಚನ ಸಾಹಿತ್ಯದ ಒಂದು ಒಳವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದ್ದಾರೆ. ಅನುಭವ ಪದ ಇರ್ಬೋದು, ಅನುಭವ, ಲಿಂಗ, ಜಂಗಮ, ಕಾಯಕ, ದಾಸೋಹ ಹೀಗೆ ಭಿನ್ನ ಪದಗಳನ್ನು ಅರ್ಥೈಸಿ ಈ ಒಂದು ಪದಕೋಶದ ಮಹತ್ವವನ್ನು ತಿಳಿಸುವುದರ ಮೂಲಕ ವಚನ ಸಾಹಿತ್ಯವನ್ನು ಭಿನ್ನವಾಗಿ ಅರ್ಥೈಸಿಕೊಳ್ಳಲು ಈ ಕೋಶ ನೆರವು ನೀಡುತ್ತದೆ. ಅದೇ ರೀತಿಯಾಗಿ ವೀರಶೈವ ಪಾರಿಭಾಷಿಕ ಪದಕೋಶ, ಈ ಒಂದು ಕೋಶವನ್ನು ಬಸವ ಸಮಿತಿಯಿಂದ 2002ರಲ್ಲಿ ಎಸ್ ವಿದ್ಯಾಶಂಕರ್ ಮತ್ತು ಬಿ ವಿರೂಪಾಕ್ಷ ಅವರು ಜೊತೆ ಸೇರಿ ಸಂಪಾದನೆಯನ್ನು ಮಾಡುತ್ತಾರೆ. ವೀರಶೈವ ಸಾಹಿತ್ಯವನ್ನು ಓದುವಾಗಲೆಲ್ಲ ಅಲ್ಲಿ ಬರುವ ಪಾರಿಭಾಷಿಕ ಪದಗಳಿಗೆ ಸರಿಯಾದ ಅರ್ಥ ತಿಳಿಯುತ್ತಿರಲಿಲ್ಲ. ಈ ಕೊರತೆಯನ್ನು ಸರಿಪಡಿಸಲು ನಾಡಿನ ವಿದ್ವಾಂಸರೆಲ್ಲರೂ ಸೇರಿ ಕಾರ್ಯರೂಪಕ್ಕೆ ತಂದ ಯೋಜನೆ ವೀರಶೈವ ಪಾರಿಭಾಷಿಕ ಪದಕೋಶವಾಗಿದೆ. 800 ವರ್ಷಗಳ ಇತಿಹಾಸವಿರುವ ವೀರಶೈವ ಸಾಹಿತ್ಯಕ್ಕೆ ತನ್ನದೇ ಆದ ಪರಿಭಾಷೆ ಇದೆ. ವೀರಶೈವಕ್ಕೆ ವಿಶಿಷ್ಟವಾದ ಪರಿಭಾಷೆಯನ್ನು ಮೊದಲಿಗೆ ನಾವು ಕಾಣುವುದು 12ನೇ ಶತಮಾನದ ಶಿವಶರಣರ ವಚನಗಳಲ್ಲಿ ಎಂದಿದ್ದಾರೆ. ಮುಂದೆ ವೀರಶೈವ ಕವಿಗಳು ತಮ್ಮ ಕೃತಿಗಳಲ್ಲಿ ವೀರಶೈವ ಧರ್ಮದ ತಾತ್ವಿಕ ಅಂಶಗಳನ್ನು ನಿರೂಪಿಸುವಾಗ ಅವುಗಳಿಗೆ ವಿವರಣೆ ನೀಡುವ ಮೂಲಕ ವೀರಶೈವ ಪಾರಿಭಾಷಿಕ ಪದಗಳಿಗೆ ಮತ್ತಷ್ಟು ಖಚಿತವಾದ ಅರ್ಥವನ್ನು ನೀಡುತ್ತಾರೆ. ಈ ಪಾರಿಭಾಷಿಕ ಪದಗಳಿಗೆ ಸ್ಪಷ್ಟೀಕರಣದ ಇನ್ನೊಂದು ನೆಲೆಯನ್ನು ವಚನಗಳಿಗೆ ಸಂಕಲನಕಾರರು ಬರೆದ ಟೀಕೆಯಲ್ಲಿ ಕಾಣಬಹುದಾಗಿದೆ. ಹೀಗೆ ವಚನ ಸಾಹಿತ್ಯದ ಮೊದಲನೆಯ ಹಾಗೂ 2ನೇ ಘಟ್ಟಗಳಲ್ಲಿ ವೀರಶೈವ ಪಾರಿಭಾಷಿಕ ಪದಗಳಿಗೆ ತಾತ್ವಿಕ ನೆಲೆಯಲ್ಲಿ ವಿವರಣೆ, ಸ್ಪಷ್ಟೀಕರಣಗಳು ದೊರೆತರೆ 13ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಬಂದ ವೀರಶೈವ ಕೃತಿಗಳ ಮೂಲಕ ಪಾರಿಭಾಷಿಕ ಪದಗಳಿಗೆ ಇನ್ನಷ್ಟು ವ್ಯಾಪಕವಾದ ತಳಹದಿ ದೊರೆಯಿತು ಎನ್ನುವುದನ್ನು ಗಮನಿಸಬಹುದಾಗಿದೆ. ಪಾರಿಭಾಷಿಕ ಪದಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳು ಒಮ್ಮಿ ಬಂದುದನ್ನು ಗಮನಿಸಿದಾಗ ನಮ್ಮ ವಚನಕಾರರ ಸಾಂದರ್ಭಿಕ ಪ್ರಜ್ಞೆ ಹಾಗೂ ಎಚ್ಚರದ ಬಗೆಗೆ ವಿಸ್ಮಯವಾಗುತ್ತದೆ. ಪ್ರಜ್ಞಾಪೂರ್ವಕವಾಗಿ ಅವರು ಪಾರಿಭಾಷಿಕ ಪದಗಳ ರಚನೆಯಲ್ಲಿ ತೋರಿದ ಪ್ರತಿಭೆ ಹಾಗೂ ಅದರ ಅರ್ಥ ನಿರ್ಮಿತಿಯಲ್ಲಿ ಕಾಣಿಸಿದ ವೈವಿಧ್ಯತೆ ಅವರ ಆಳವಾದ ಜ್ಞಾನಶಕ್ತಿಗೆ ಸಾಕ್ಷಿಯಾಗಿದೆ. ವೀರಶೈವ ಧರ್ಮದ ಅವಿಭಾಜ್ಯ ಭಾಗವಾಗಿ ಬಳಕೆಗೊಂಡ ಶೂನ್ಯ, ಬಯಲು, ಕಾಯಕ, ಭಕ್ತ, ಭವಿ, ಜಂಗಮ, ಅರಿವು, ಮರೆವು ಮೊದಲಾದ ಪದಗಳ ಸಾಮಾನ್ಯ ಬಳಕೆ ಒಂದು ನೆಲೆಯದ್ದಾದರೆ, ವೀರಶೈವ ಧರ್ಮದ ತಾತ್ವಿಕ ಭಾಗವಾಗಿ ಸೃಷ್ಟಿಗೊಂಡಂತಹ ಷಟ್ಸ್ಥಲ, ಏಕೋತ್ತರ ಷಟ್ಸ್ಥಲ, ಪಂಚಾಚಾರ, ಅಷ್ಟಾವರಣ, ಸಕೀಲಗಳು, ಉದ್ಧರಣೆಗಳು, ಕರುಣಾಸಗೆ, ಮಂತ್ರಗೋಪ್ಯ ಮೊದಲಾದ ಪದಗಳು ಇನ್ನೊಂದು ನೆಲೆಯಲ್ಲಿ ಬಳಸಲ್ಪಡುತ್ತವೆ. ಸಂಬಂಧದ ಆಚರಣೆಯ ಶೀಲದ ಚೌಕಟ್ಟಿನಲ್ಲಿ ಬಳಕೆಗೊಳ್ಳುವ ಪದಗಳು ಮತ್ತೊಂದು ನೆಲೆಯಲ್ಲಿ ಅರ್ಥದ ವ್ಯಾಪ್ತಿಯನ್ನು ಪಡೆದುಕೊಂಡಿವೆ ಎಂದು
ಈ ಕೋಶದ ಮೂಲಕ ವಿಸ್ತೃತವಾದ ವಿವರಣೆಯನ್ನ ನೀಡುತ್ತಾರೆ. ಬೆಳಗಿನ ವಚನಗಳಲ್ಲಿ ಅಭಿವ್ಯಕ್ತಿ ಪಡೆದ ವೀರಶೈವದ ತಾತ್ವಿಕ ಅರ್ಥವಲಯ ಬೇರೊಂದು ಪ್ರಪಂಚವನ್ನ ತೆರೆದು ತೋರಿಸುತ್ತದೆ ಎಂಬ ಮಾತನ್ನ ವಿದ್ಯಾಶಂಕರ್ ಅವರು ತಮ್ಮ ಪ್ರಸ್ತಾವನೆಯಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ವೀರಶೈವ ಪಾರಿಭಾಷಿಕ ಪದಗಳು ಹಲವು ನೆಲೆಗಳಲ್ಲಿ ವಿವರಣೆ ಪಡೆದುಕೊಳ್ಳುವ ಮೂಲಕ ತನ್ನ ವ್ಯಾಪ್ತಿಯನ್ನು ಸಹಜವಾಗಿಯೇ ವಿಸ್ತರಿಸಿಕೊಂಡಿದೆ. ವೀರಶೈವ ಧರ್ಮದ ಅವಿಭಾಜ್ಯ ಭಾಗವಾಗಿ ಬಳಕೆಗೊಂಡಂತಹ ಪದಗಳನ್ನು ಕೆಲವು ಉದಾಹರಣೆ ಮೂಲಕ ಇಲ್ಲಿ ಪರಿಚಯಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಕಾಯಕ ಎಂಬ ಪದವು ಸಮರ್ಪಣಾ ಭಾವದಿಂದ ಮಾಡುವ ಕೆಲಸ, ಶಿವಾರ್ಪಣೆಗಾಗಿಯೇ ಮಾಡುವ ಕಾರ್ಯ ಎಂಬ ಅರ್ಥವನ್ನ ಇಲ್ಲಿ ವಚನಕಾರರು ನೀಡುತ್ತಾರೆ. ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗೊಂದಡೆ ನಿಮ್ಮಾಣೆ ನಿಮ್ಮ ಪ್ರಮುಖರಾಣೆ ಎಂಬ ಮಾತನ್ನ ಬಸವಣ್ಣನವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಯಕವ ಮಾಡುತ್ತಿರಲು ಮನವು ಲಿಂಗದಲ್ಲಿ ಬೆರೆಸಿ ತೆರೆ ಇಲ್ಲದಿಪ್ಪ ಮಡಿವಾಳನ ಪರಿಯ ನೋಡ ಎಂಬ ಒಂದು ವಚನವನ್ನ ಚನ್ನಬಸವಣ್ಣನವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಕಾಯಕವೇ ಕೈಲಾಸವಾದ ಬಳಿಕ ಅಂತಂದೇಳಿ ಆಯ್ದಕ್ಕಿ ಮಾರಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಇದೇ ರೀತಿಯಾಗಿ ಶೂನ್ಯ ಎಂಬ ಪದವನ್ನ ಇಲ್ಲಿ ವಚನಕಾರರು ವೀರಶೈವ ಒಂದು ಪಾರಿಭಾಷಿಕ ನೆಲೆಯಲ್ಲಿ ನೋಡುವುದಾದರೆ, ಶೂನ್ಯವೆಂದರೆ ನಾವು ಸಾಮಾನ್ಯ ಅರ್ಥದಲ್ಲಿ ಬರಿದಾದುದು ಎಂಬ ಅರ್ಥವನ್ನ ಬಳಸುತ್ತೇವೆ. ಬರಿದಾದದು, ನಿರ್ಜನವಾದ ಪ್ರದೇಶ, ಆಕಾಶ, ಸೊನ್ನೆ ಎಂಬ ಸಾಮಾನ್ಯ ಅರ್ಥಗಳು ಒಂದು ಶೂನ್ಯಕ್ಕೆ ಇದ್ದರೂ ಸಹಿತ ವಚನಕಾರರು ಇದನ್ನ ಭಿನ್ನವಾಗಿ ಗುರುತಿಸುತ್ತಾರೆ. ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಇದ್ದ ಸ್ಥಿತಿ ಬಯಲು, ನಿರವಯಲು, ಬಯಲನ್ನೇ ಸ್ವರೂಪವಾಗುಳ್ಳವನು, ಪರತತ್ವ, ಪರವಸ್ತು ಎಂಬ ಅರ್ಥಗಳಲ್ಲಿ ವಚನಕಾರರು ಬಳಸುತ್ತಾರೆ. ಅಂದರೆ ಶೂನ್ಯ ಹುಟ್ಟಿದಂದು ಈ ಶೂನ್ಯವಿಲ್ಲದಂದು ಕೂಡಲ ಚೆನ್ನ ಸಂಗಯ್ಯನೆಂಬ ಹೆಸರು ಮುನ್ನಿಲ್ಲದಂದು ಎಂದು ಚನ್ನಬಸವಣ್ಣ ಹೇಳುತ್ತಾನೆ. ಹಾಗೆಯೇ ಶೂನ್ಯದ ಲಕ್ಷ್ಯವನ್ನು ದೀಕ್ಷೆಯನ್ನು ಮಾಡಿದ ಮೋಕ್ಷ ಮಾರ್ಗದಲ್ಲಂದು ಗೋ ರಕ್ಷನ್ಗೆ ಪ್ರಭುರಾಯ. ಅಂದರೆ ಪ್ರಭುಲಿಂಗ ಲೀಲೆಯಲ್ಲಿ ಶೂನ್ಯ ಎಂಬಂದ್ರೆ ಕೇವಲ ವಚನಗಳಲ್ಲಿ ಮಾತ್ರ ಅಲ್ಲದೆ ಕಾವ್ಯಗಳಲ್ಲಿ ಹೇಗೆ ಬಳಸಿದ್ದಾರೆ ಎಂಬುವ ಅರ್ಥಗಳನ್ನು ಇಲ್ಲಿ ನೀಡುತ್ತಾರೆ. ಗೋರಕ್ಷನಾಥನಂತಹ ಯೋಗಿಗೂ ಈ ಶೂನ್ಯತೆಯ ತತ್ವವನ್ನ ಗುರು ಉಪದೇಶಿಸಿದಾಗಲೇ ಆತನು ಮೋಕ್ಷದ ಮಾರ್ಗವನ್ನ ತಿಳಿದುಕೊಂಡನು ಎಂಬ ಶೂನ್ಯ ಪದದ ವಿವರಣೆಯನ್ನ ಇಲ್ಲಿ ನೀಡಿದ್ದಾರೆ. ಬಯಲು ಎಂಬ ಪದದ ಅರ್ಥವನ್ನ ನಾವು ನೋಡುವುದಾದರೆ, ಬಯಲು ಎಂದರೆ ಮೈದಾನ, ವ್ಯರ್ಥವಾದುದು, ಸಾವು, ಮರಣ ಎಂಬ ಸಾಮಾನ್ಯ ಅರ್ಥದಲ್ಲಿ ಬಳಸಿದರೂ ಕೂಡ ಈ ಪದವು ಶೂನ್ಯ ಪದದ ಸಾಮೀಪ್ಯತೆಯನ್ನ ಪಡೆದುಕೊಳ್ಳುತ್ತದೆ. ವಚನಕಾರರು ಬಯಲು ಪದಕ್ಕೆ ಜಗತ್ತು ಉತ್ಪತ್ತಿಯಾಗುವುದಕ್ಕೆ ಮುಂಚೆ ಇದ್ದ ಸ್ಥಿತಿ, ನಿರವಯಲ ಶೂನ್ಯ, ಶೂನ್ಯದೊಂದಿಗೆ ಬೆರೆತು ಹೋಗುವುದು, ಒಂದಾಗುವುದು ಅಥವಾ ಐಕ್ಯ ಎಂದಿದ್ದಾರೆ. ಅದೇ ರೀತಿಯಾಗಿ ರೂಪವಿಲ್ಲದುದು, ನಿರಾಕಾರವಾದುದು, ಪರವಸ್ತು, ಪರಶಿವ, ಮಿಥ್ಯವಾದ ಮಾಯಾ ಪ್ರಪಂಚ ಎಂಬ ವಿಶಿಷ್ಟ ಅರ್ಥವನ್ನ ಬಯಲು ಪದಕ್ಕೆ ನೀಡುತ್ತಾರೆ. ಆಡಬಾರದ ಬಯಲು, ಸುಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗೆ ಅಡಗಿದ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರಯ್ಯ ಎಂಬ ವಚನದಲ್ಲಿ ಶರಣರು ಹೇಳುವುದೇನೆಂದರೆ, ನಮ್ಮ ತತ್ವವಾದ ಬಯಲು ಎಂಬುದು ಮಾತಿನಿಂದ ವಿವರಿಸಲಾಗದ, ಹಿಡಿದುಕೊಳ್ಳಲಾಗದ, ರೂಪವಿಲ್ಲದ ಮತ್ತು ಮಾನವ ಬುದ್ಧಿಗೆ ಸಂಪೂರ್ಣವಾಗಿ ಸಿಗದಂತಹ ಅನಂತ ಸತ್ಯವಾಗಿದೆ. ಅದು ದೇಹದ ರೂಪವಿಲ್ಲದ ನಿರಾಕಾರ ತತ್ವವಾಗಿದ್ದು, ಅದರೊಳಗೆ ಅಡಗಿರುವ ರಹಸ್ಯವನ್ನ ಸಾಮಾನ್ಯ ಅಜ್ಞಾನಿಗಳು ತಿಳಿಯಲು ಸಾಧ್ಯವಿಲ್ಲವೆಂಬ ಜೇಡರ ದಾಸಿಮಯ್ಯನ ವಚನ ಈ ಬಯಲು ಪದಕ್ಕೆ ಒಂದು ವಿಶಿಷ್ಟ ಅರ್ಥವನ್ನ ನೀಡುತ್ತದೆ. ಬಸವನ ಬಯಲ ವಿಚಾರವ ತಿಳಿದು ಭ್ರಮೆಯ ನಳಿದು ಆನು ಬದುಕಿದೆನಯ್ಯ ಸಂಗಯ್ಯ ಅಂತಂದೇಳಿ ಬಸವಣ್ಣನವರು ತಿಳಿಸಿದ ಬಯಲ ತತ್ವದ ವಿಚಾರಗಳನ್ನು ಅರಿತುಕೊಂಡಾಗ ತಮ್ಮ ಮನದಲ್ಲಿದ್ದ ಅಜ್ಞಾನ, ಮಿಥ್ಯ ಭ್ರಮೆಗಳು ಎಲ್ಲವೂ ದೂರವಾದವು. ಆಗ ನಾನು ನಿಜವಾದ ಆತ್ಮಜ್ಞಾನದಿಂದ ಬದುಕಲು ಸಾಧ್ಯವಾಯಿತು ಎಂದು ವಚನಕಾರ್ತಿ ನೀಲಮ್ಮ ಹೇಳುತ್ತಾಳೆ.
ಅದೇ ರೀತಿಯಾಗಿ ಬಯಲ ರೂಪ ಮಾಡಬಲ್ಲಾತನೇ ಶರಣನು, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ಬಯಲ ರೂಪ ಮಾಡಲರಿಯದಿದ್ದಳೆ ಎಂತು ಶರಣನೆಂಬೆ, ಆ ರೂಪ ಬಯಲು ಮಾಡಲರಿಯದಿದ್ದಳೆ ಎಂತು ಲಿಂಗಾನುಭವಿ ಎಂದರೆ, ಯಾರು ತಮ್ಮೊಳಗೆ ಸತ್ಯ ಸ್ವರೂಪವನ್ನು ಬಯಲಾಗಿ ಅಂದರೆ ಸ್ಪಷ್ಟವಾಗಿ ಅರಿತು ಅದನ್ನು ಜೀವನದಲ್ಲಿ ವ್ಯಕ್ತಪಡಿಸಬಲ್ಲರೋ ಅವರು ನಿಜವಾದ ಶರಣರು ಎಂಬ ಮಾತನ್ನ ಚನ್ನಬಸವಣ್ಣನವರು ಹೇಳುತ್ತಾರೆ. ಯಾರು ಲಿಂಗಾನುಭವದ ಮೂಲಕ ಆ ದೈವಿಕ ರೂಪವನ್ನು ಒಳಗಿನಿಂದ ಅನುಭವಿಸಿ ಬಯಲಿಗೆ ತರುವವರೋ ಅವರು ಲಿಂಗಾನುಭವಿಗಳು. ಆದರೆ ಆ ಸತ್ಯ ರೂಪವನ್ನು ಅರಿತು ಬಯಲಿಗೆ ತರುವ ಸಾಮರ್ಥ್ಯವಿಲ್ಲದಿದ್ದರೆ ಅವರನ್ನ ಶರಣರು ಎಂದು ಹೇಗೆ ಹೇಳಬಹುದು ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾರೆ. ಹೀಗೆ ವಚನಕಾರರು ತಮ್ಮ ವಚನಗಳಲ್ಲಿ ಬಯಲು ಪದಕ್ಕೆ ಭಿನ್ನವಾದ ಸಂದರ್ಭಾನುಸಾರ ಅರ್ಥಗಳನ್ನು ತಮ್ಮ ವಚನಗಳಲ್ಲಿ ನೀಡುವುದರ ಮೂಲಕ ಅಂದಿನ ಸಂದರ್ಭದಲ್ಲಿ ಒಂದು ವಿಸ್ತೃತವಾದ ವಿವರಣೆಗಳನ್ನು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಆ ಕಾಲಘಟ್ಟದಲ್ಲಿ ಮಾಡಿರುವುದು ಒಂದು ಮಹತ್ವದ ಸಂಗತಿಯಾಗಿದೆ. ಅದೇ ರೀತಿಯಾಗಿ ಜಂಗಮ ಎಂಬ ಪದವನ್ನು ನೋಡುವುದಾದರೆ ಸಾಮಾನ್ಯ ಅರ್ಥದಲ್ಲಿ ಚಲನೆ ಉಳ್ಳದ್ದು, ಚಲಿಸುವ ಎಂಬ ಅರ್ಥದಲ್ಲಿ ಬಳಕೆಯಲ್ಲಿದೆ. ಆದರೆ ಶರಣರು ಜಂಗಮ ಎಂದರೆ ಒಂದೇ ಕಡೆಯಲ್ಲಿ ನೆಲೆಸದೆ ಸದಾ ಸಂಚರಿಸುವ ವಿರಕ್ತ ಚರಲಿಂಗ ಅಯ್ಯ. ಕಾಷೆಯ ವಸ್ತ್ರವನ್ನು ಧರಿಸಿ ಮೈಗೆಲ್ಲ ವಿಭೂತಿಯನ್ನು ಹಚ್ಚಿಕೊಂಡು ರುದ್ರಾಕ್ಷ ಮಣಿಗಳಿಂದ ಅಲಂಕರಿಸಿಕೊಂಡು ಯಾವಾಗಲೂ ಸಂಚಾರದಲ್ಲಿಯೇ ಇರುವವನು ಜಂಗಮ. ಜನನ ಮರಣಗಳಿಂದ ದೂರವಾದವನು, ಜ್ಞಾನಮೂರ್ತಿಯೂ ಆದವನು ಜಂಗಮ ಅಂತಂದೇಳಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಳುತ್ತಾಳೆ. ಪರಬ್ರಹ್ಮ ಶಬ್ದಕ್ಕೆ ಪರ್ಯಾಯವಾಗಿ ಜಂಗಮ ಎಂದು ಹೇಳುತ್ತಾರೆ. ಲಿಂಗದ ಮುಖವೇ ಆದ ಜಂಗಮವು ಚೈತನ್ಯಾತ್ಮಕವಾದುದು, ಇನ್ನುಳಿದ ಲಿಂಗವಿರಲಾರದು. ಒಂದನ್ನೊಂದು ಅಗಲಿ ಲಿಂಗ ಜಂಗಮಗಳೆರಡು ವ್ಯವಹರಿಸಲಾರವು. ಗುರುಲಿಂಗ ಜಂಗಮ ಎಂಬ ತ್ರಿವಿಧ ತತ್ವಗಳಲ್ಲಿ ಕಾಯವು ಗುರು, ಪ್ರಾಣವು ಲಿಂಗ, ಜ್ಞಾನವು ಜಂಗಮವಾಗಿದ್ದು ಭಾವದಲ್ಲಿ ಜಂಗಮ ತತ್ವವನ್ನು ಕಂಡುಕೊಳ್ಳಬೇಕು. ಹೀಗೆ ಆದಾಗ ಪೂಜೆಯಿಂದ ಗುರುವನ್ನ, ಧ್ಯಾನದಿಂದ ಲಿಂಗವನ್ನ ಮತ್ತು ಈ ಎರಡರಲ್ಲಿದ್ದು ಸಮರಸ ಜ್ಞಾನದಿಂದ ಜಂಗಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬ ತತ್ವವನ್ನ ವಚನಕಾರರು ತಮ್ಮ ವಚನಗಳ ಮೂಲಕ ಸಾಬೀತುಪಡಿಸಿದ್ದಾರೆ. ಹೀಗೆ ಈ ಮೇಲಿನ ಪದಗಳು ವೀರಶೈವ ಧರ್ಮದ ಅವಿಭಾಜ್ಯ ಅಂಗವಾಗಿ ಬಳಕೆಗೊಂಡು ಶೂನ್ಯ, ಬಯಲು, ಕಾಲ, ಕಾಯಕ, ಭಕ್ತ, ಭವಿ, ಜಂಗಮ ಮೊದಲಾದ ಪದಗಳ ಸಾಮಾನ್ಯ ಮತ್ತು ವಚನಕಾರರ ಹಿನ್ನೆಲೆಯಲ್ಲಿ ವಿಶಿಷ್ಟ ಅರ್ಥಗಳನ್ನು ಪರಿಚಯಾತ್ಮಕವಾಗಿ ಇಲ್ಲಿ ಪರಿಚಯಿಸಿದ್ದೇನೆ. ಅದೇ ರೀತಿಯಾಗಿ ಈ ಕೋಶದಲ್ಲಿ ಕೊಟ್ಟಿರುವ ಪದಗಳ ಅರ್ಥ ವಿವರಣೆಗೆ ಪೂರಕವಾಗಿ ವಚನ ವಾಗ್ಮಯ ಹಾಗೂ ವೀರಶೈವ ಸಾಹಿತ್ಯದಲ್ಲಿ ಕಂಡುಬರುವಂತಹ ಉಲ್ಲೇಖಗಳನ್ನು ಹಾಗೂ ಅರ್ಥಗಳನ್ನು ಅನುಬಂಧದಲ್ಲಿ ಕೊಟ್ಟಿರುವುದು ಹೆಚ್ಚಿನ ಅಭ್ಯಾಸಕ್ಕೆ ಉಪಯುಕ್ತವಾಗಿದೆ. ಈ ಒಂದು ವೀರಶೈವ ಪಾರಿಭಾಷಿಕ ಪದಕೋಶದ ಕೆಲವು ಪ್ರಯೋಜನಗಳನ್ನು ನೋಡುವುದಾದರೆ, ಸಾಹಿತ್ಯ ಅಭ್ಯಾಸಿಗಳಿಗೆ ಧರ್ಮದ ನಿರ್ದಿಷ್ಟ ರೂಪದ ಗ್ರಹಿಕೆ ಅದರ ಪಾರಿಭಾಷಿಕ ಪದಗಳ ಮೂಲಕ ಸುಲಭವಾಗಲಿ ಎನ್ನುವ ಕಾರಣಕ್ಕಾಗಿ ಕೋಶದ ರಚನೆ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ. ಪ್ರತಿಯೊಂದು ಧರ್ಮವು ತನ್ನದೇ ಆದಂತಹ ಪರಿಭಾಷೆಯನ್ನು ಹೊಂದಿರುತ್ತದೆ. ವಾಸ್ತವವಾಗಿ ಧರ್ಮವನ್ನು ಸಾಮಾನ್ಯ ನೆಲೆಯಲ್ಲಿ ವಿವರಿಸಬೇಕಾದರೆ ಅದರ ಪರಿಭಾಷೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಇಂತಹ ಕೋಶಗಳು ನಮಗೆ ಸಹಾಯಕವಾಗುತ್ತವೆ. ಜೈನ, ಬ್ರಾಹ್ಮಣ, ಬೌದ್ಧ ಧರ್ಮಗಳಂತೆ ವೀರಶೈವವು ತನ್ನ ಪರಿಧಿಯಲ್ಲಿ ಪರಿಭಾಷೆಯ ಅರ್ಥ ಪ್ರಚುರತೆಯನ್ನು ಹೇಗೆ ಪಡೆದುಕೊಂಡು ಬೆಳಕಿಗೆ ಬಂದಿದೆ ಎಂಬುದನ್ನು ವಚನಕಾರರ ವಚನಗಳ ಹಿನ್ನೆಲೆಯಲ್ಲಿ ಅರ್ಥವನ್ನು ನೀಡಿರುವುದು ಈ ಒಂದು ಪದಪ್ರಯೋಗಕೋಶದ ಈ ಒಂದು ಪರಿಭಾಷಾ ಕೋಶೆಯ ಮಹತ್ವವಾಗಿದೆ. ವೀರಶೈವ ಪಾರಿಭಾಷಿಕ ಪದಗಳಿಗೆ ಸಮರ್ಪಕವಾದ ಅರ್ಥ ತಿಳಿಯದೆ ಸಾಮಾನ್ಯರಷ್ಟೇ ಅಲ್ಲ ವಿದ್ವಾಂಸರು ಒಂದು ಕಷ್ಟಪಟ್ಟಿದ್ದುಂಟು. ಹಾಗಾಗಿ ಈ ಕೋಶವು ಸಾಮಾನ್ಯ ಹಾಗೂ ವಿದ್ವಾಂಸರಿಗೂ ಕೈಗನ್ನಡಿಯಾಗಿ ಸಹಾಯಕವಾಗಿದೆ. ಪಾರಿಭಾಷಿಕ ಪದಗಳನ್ನು ನಾಡಿನ ಬೇರೆ ಬೇರೆ ಕಡೆಯ ವಿದ್ವಾಂಸರಿಂದ ಕಲೆ ಹಾಕಿ ಅವುಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಕ್ರೋಢೀಕರಿಸಿ ಸಂಪಾದಕ ಮಂಡಳಿಯಿಂದ ಪ್ರತಿಯೊಂದು ಪದವನ್ನು ಕೂಲಂಕುಷವಾಗಿ ಚರ್ಚಿಸಿ ಏಕಾಭಿಪ್ರಾಯಕ್ಕೆ ಬಂದ ಮೇಲೆ ಸ್ವೀಕರಿಸಿ ಇಲ್ಲಿ ದಾಖಲಿಸಿರುವುದರಿಂದ ವಿವರಣೆ ಸ್ಪಷ್ಟತೆಯಿಂದ ತಿಳಿಯಲು ಸಹಾಯಕವಾಗಿದೆ. ಮೊದಲಿಗೆ ಪಾರಿಭಾಷಿಕ ಪದದ ವಿಶಿಷ್ಟ ಅರ್ಥವನ್ನು ಕೊಟ್ಟು
ಆ ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನು ಸಂದರ್ಭಾನುಸಾರವಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಕೊಟ್ಟಿರುವ ಅರ್ಥ ವಿವರಣೆಗಳಿಗೆ ವಚನ ವಾಗ್ಮಯ ಹಾಗೂ ವೀರಶೈವ ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವ ಉಲ್ಲೇಖಗಳನ್ನು ನೀಡಿರುವುದು ಈ ಒಂದು ಪರಿಭಾಷೆ ಕುರಿತು ಅಧ್ಯಯನ ಮಾಡುವಂತಹವರಿಗೆ ತುಂಬ ಸಹಾಯಕವಾಗಿವೆ. ಈ ಕೋಶದ ಕೊನೆಯಲ್ಲಿ ಉದಾಹರಿಸಿರುವ ಗ್ರಂಥಗಳು, ಅವುಗಳ ಹೆಸರು, ಲೇಖಕರು ಹಾಗೂ ಆ ಕೃತಿಯ ಸಂಕ್ಷಿಪ್ತ ವಿವರಗಳನ್ನು ಕೊನೆಯಲ್ಲಿ ನೀಡಿ ಅಧ್ಯಯನಕ್ಕೆ ಉಪಯುಕ್ತವಾಗುವಂತೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕೋಶದ ಕೊನೆಯಲ್ಲಿ ವೀರಶೈವ ಪಾರಿಭಾಷಿಕ ಪದಕೋಶಕ್ಕೆ ಬಳಸಲಾದ ಕೃತಿಗಳ ಸಂಕ್ಷಿಪ್ತ ಸೂಚಿಯನ್ನು ಆಕಾರಾದಿಯನ್ನು ನೀಡಿದ್ದಾರೆ. ಅವಶ್ಯವಿರುವಡೆ ದೀರ್ಘ ವಿವರಣೆಯನ್ನು ನೀಡಿರುವುದು ಅಭ್ಯಾಸಗಳಿಗೆ ನೆರವಾಗುತ್ತದೆ. ಅದೇ ರೀತಿಯಾಗಿ ವೀರಶೈವ ದೀಕ್ಷೆಯನ್ನು ಸ್ವೀಕರಿಸಿದವನು ಪಾಲಿಸಬೇಕಾದಂತಹ ಸದಾಚಾರ ಶೀಲಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಪ್ರಮುಖವಾಗಿ 64 ಶೀಲಗಳನ್ನು ದಾಖಲಿಸಿದ್ದಾರೆ. ಹೀಗೆ ವಚನ ಅಧ್ಯಯನಕಾರರಿಗೆ ಈ ಕೋಶ ಹಲವು ದೃಷ್ಟಿಯಿಂದ ಪ್ರಮುಖವಾಗಿದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಪ್ರಮುಖವಾದ ಪರಿಭಾಷಾ ಕೋಶವನ್ನು ನೋಡುವುದಾದರೆ ಬೆಳಗಿನ ವಚನಗಳ ಪರಿಭಾಷಾ ಕೋಶ. ಈ ಒಂದು ಕೋಶವನ್ನು ಜಯಶ್ರೀ ದಂಡೆಯವರು ಬಸವ ಸಮಿತಿಯಿಂದ 2002ರಲ್ಲಿ ಪ್ರಕಟ ಮಾಡಿದ್ದಾರೆ. ವಚನ ಸಾಹಿತ್ಯ ವಿಶ್ವದಲ್ಲಿ ವೈಶಿಷ್ಟ್ಯಪೂರ್ಣ ಸಾಹಿತ್ಯವಾದರೆ ಬೆಳಗಿನ ವಚನಗಳು ವಚನ ಸಾಹಿತ್ಯದ ಒಂದು ಮಹತ್ವಪೂರ್ಣ ಭಾಗವಾಗಿ ಕಂಡುಬರುತ್ತವೆ. ವಚನ ಸಾಹಿತ್ಯದ ಅಧ್ಯಯನದಲ್ಲಿ ಬೆಳಗಿನ ವಚನಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ. ಬೆಳಗಿನ ವಚನಗಳಲ್ಲಿ ಬಳಕೆಯಾದಂತಹ ಅನುಭವಗಳು ಕೇವಲ ಅಲೌಕಿಕ ಅನುಭವಗಳೇನಲ್ಲ, ಅಲ್ಲಿ ಲೌಕಿಕದ ಅನುಭವವೂ ಇದೆ. ಬದುಕಿಗೆ ಅನ್ವಯಿಸಬಹುದಾದಂತಹ ವಿಚಾರಗಳು ಅಲ್ಲಿ ಸಹಜವಾಗಿ ಬಂದಿವೆ. ವಾಸ್ತವ ಜೀವನದ ಬಗ್ಗೆ ಹೇಳುವಾಗ ಭಾಷೆ ಸರಳವಾಗಿಯೇ ಇರುತ್ತದೆ. ಅಂತಹ ಸರಳತೆಯನ್ನು ಬೆಳಗಿನ ವಚನಗಳಲ್ಲೂ ನಾವು ಕಾಣಬಹುದು. ಕೆಲವು ಸಂದರ್ಭಗಳಲ್ಲಿ ಅವು ವಿಶೇಷ ರೂಪವನ್ನು ತಾಳುವುದರಿಂದ ಇಲ್ಲಿ ಸಹಜಕ್ಕಿಂತ ಇನ್ನೇನೋ ವಿಷಯ ಇರಬೇಕು ಎಂಬ ಒಂದು ವಿಷಯ ನಮಗೆ ಕಂಡುಬರುತ್ತದೆ. ಈ ಕಾರಣವಾಗಿಯೇ ಟೀಕಾಕಾರರು ಅವುಗಳಿಗೆ ಸಾಮಾನ್ಯ ಅರ್ಥಕ್ಕಿಂತ ಬೇರೆಯಾದಂತಹ ಅಲೌಕಿಕ ಅಂದರೆ ಆಧ್ಯಾತ್ಮಿಕ ಅರ್ಥಗಳನ್ನು ವಿವರಣೆಗಳನ್ನು ಕೊಟ್ಟು ಒಂದು ಪರಂಪರೆಯನ್ನು ನಿರ್ಮಿಸಿದ್ದಾರೆ. ಈ ಟೀಕೆಗಳು ಅಂತರಂಗದ ಆಧ್ಯಾತ್ಮ ಲೋಕಕ್ಕೆ ಕರೆದುಕೊಂಡು ಹೋಗುತ್ತವೆ. ಆದರೆ ನಿಜ ಹೇಳಬೇಕೆಂದರೆ ಬೆಳಗಿನ ವಚನಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಸುಲಭ. ಆದರೆ ಟೀಕೆಗಳನ್ನು ಓದಿ ವಚನಗಳನ್ನು ಅರ್ಥೈಸಿಕೊಳ್ಳುವುದು ಕಠಿಣವಾಗಿ ಬಿಡುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ. ಇಂತಹ ಅನುಭವದ ಮಾತುಗಳು ಜಯಶ್ರೀ ದಂಡೆಯವರಿಗೆ ತಾವು ಅಧ್ಯಯನಕ್ಕೆ ಈ ಬೆಳಗಿನ ವಚನಗಳನ್ನು ಆಯ್ಕೆ ಮಾಡಿಕೊಂಡಾಗ ಎದುರಾದ ಮೊದಲ ಸಮಸ್ಯೆ ಎಂಬ ತಮ್ಮ ಮನದಾಳದ ಮಾತನ್ನು ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಈ ಒಂದು ಬೆಳಗಿನ ವಚನಗಳ ಪರಿಭಾಷಾ ಕೋಶ ರಚನೆಯಲ್ಲಿ ಪ್ರಮುಖವಾಗಿ ಟೀಕಾಕಾರನ ಟೀಕೆಗಳನ್ನು ಇಟ್ಟುಕೊಂಡು ಈ ಕೋಶವನ್ನು ಸಿದ್ಧಪಡಿಸುವಾಗ 1960ರಲ್ಲಿ ಪ್ರಕಟವಾದಂತಹ ಡಾಕ್ಟರ್ ಎಲ್ ಬಸವರಾಜು ಅವರ ಅಲ್ಲಮನ ವಚನ ಚಂದ್ರಿಕೆ ಕೃತಿ, ಹಾಗೆಯೇ 1976ರಲ್ಲಿ ಡಾಕ್ಟರ್ RC ಹಿರೇಮಠ್ ಮತ್ತು MS ಸುಂಕಾಪುರ ಅವರಿಂದ ಸಂಪಾದನೆಗೊಂಡಂತಹ ವ್ಯೋಮಮೂರ್ತಿ ಅಲ್ಲಮ ಪ್ರಭುದೇವರ ವಚನಗಳು ಎಂಬ ಕೃತಿಗಳು ಎಂದು ತಿಳಿಸಿದ್ದಾರೆ. ಆದರೆ ಈ ಕೋಶ 1982ರಲ್ಲಿಯೇ ಪೂರ್ಣಗೊಂಡಿದ್ದರೂ ಸಹಿತ 1986ರ ನಂತರ ರಚನೆಯಾದಂತಹ ಬೆಳಗಿನ ವಚನಗಳಿಗೆ ಟೀಕೆ ಬರೆದ ಹಲವಾರು ಕೃತಿಗಳು ಈ ಒಂದು ಕೋಶ ರಚನೆಯಲ್ಲಿ ಬಳಸಿಕೊಂಡಿದ್ದಾರೆ. ಅಂತಹ ಪ್ರಮುಖ ಕೃತಿಗಳನ್ನು ಇಲ್ಲಿ ನಾನು ಹೇಳಲು ಬಯಸುತ್ತೇನೆ. ಪ್ರಮುಖವಾಗಿ 1987ರಲ್ಲಿ ಪ್ರಕಟವಾದಂತಹ ಎಸ್ ವಿದ್ಯಾಶಂಕರ್ ಅವರ ಸಂಪಾದಿತವಾದ ಷಟ್ಸ್ಥಲ ಜ್ಞಾನ ಸಾರಾಮೃತ ಟೀಕೆ, 1990ರಲ್ಲಿ ಸಾಶಿ ಮರಳಯ್ಯ ಅವರಿಂದ ಸಂಪಾದನೆಗೊಂಡಂತಹ ತೋಟದಾರ್ಯ ವಚನ ವ್ಯಾಖ್ಯೆ, ಈ ಎರಡು ಕೃತಿಗಳು ಸಹಿತ ಈ ಒಂದು ಕೋಶ ರಚನೆಯಲ್ಲಿ ಬಳಕೆಗೊಂಡಿವೆ. ಅದೇ ರೀತಿಯಾಗಿ 1991ರಲ್ಲಿ ಶ್ರೀ ಸಿದ್ದರಾಮೇಶ್ವರ ಶರಣರು ಬೇಲ್ದಾಳ್ ಅವರ ಟೀಕೆಯನ್ನೊಳಗೊಂಡಂತಹ ಶರಣರ ಬೆಳಗಿನ ಬೆಳಕು, ಈ ಮೂರು ಕೃತಿಗಳು ಪರಿಭಾಷಾ ಕೋಶಕ್ಕೆ ಹೆಚ್ಚಿನದಾಗಿ ಬಳಕೆಗೊಂಡಿವೆ. ಹಾಗೆಯೇ ಈ ಕೋಶ ಸಿದ್ಧಪಡಿಸುವ ಸಂದರ್ಭದಲ್ಲಿ ಪ್ರಮುಖವಾದ ಇನ್ನು ಹಲವಾರು ಕೃತಿಗಳನ್ನು ಗಮನಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಸ್ತುತ ಕೋಶವು 50 ಜನ ವಚನಕಾರರ ಬೆಳಗಿನ ವಚನಗಳ ಪದ ಪ್ರಯೋಗಗಳನ್ನೊಳಗೊಂಡಂತೆ ಸುಮಾರು 34 ವಿಭಾಗಗಳಲ್ಲಿ ವಿಷಯಗಳನ್ನು ವಿಂಗಡಿಸಿ ವಿವರಿಸಿದ್ದಾರೆ.
ಲೇಖಕರು ಒಟ್ಟು 1959 ಶಬ್ದಗಳನ್ನು ಬೆಳಗಿನ ಪದಗಳೆಂದು ಗುರುತಿಸಿ ಇಲ್ಲಿ ಅರ್ಥೈಸಿರುವುದು ಬಹುಮುಖ್ಯವಾದ ಸಂಗತಿಯಾಗಿದೆ. ಬೆಳಗಿನ ವಚನಗಳ ಪರಿಭಾಷಾ ಕೋಶವು ಇಲ್ಲಿಯವರೆಗೂ ರಚನೆಯಾಗಿರುವ ಶಬ್ದಕೋಶ ನಿಘಂಟುಗಳಿಗಿಂತ ಭಿನ್ನವಾದುದಾಗಿದೆ. ಇಲ್ಲಿ ಕೇವಲ ಶಬ್ದಗಳಿಗೆ ಅರ್ಥಗಳನ್ನು ಮಾತ್ರ ನೀಡದೆ ಪರಿಭಾಷೆಯ ಹೆಸರೇ ಸೂಚಿಸುವಂತೆ ಟೀಕಾಕಾರರು ಬೆಳಗಿನ ವಚನಗಳಿಗೆ ಬರೆದ ಟೀಕೆ, ವ್ಯಾಖ್ಯಾನ ಹಾಗೂ ವಿವರಗಳನ್ನು ಪ್ರತಿಯೊಂದು ಪದಕ್ಕೂ ನೀಡುವುದರ ಮೂಲಕ ಪದಗಳ ವಿವರಣೆಯನ್ನು ಹೆಚ್ಚಿನದಾಗಿ ನೀಡಿದ್ದಾರೆ. ಪ್ರಮುಖವಾಗಿ ಅಲ್ಲಮನ ತನ್ನ ಒಂದು ಬೆಳಗಿನ ವಚನಕ್ಕೆ ನೀಡಿರುವಂತಹ ಒಂದು ವಿಶಿಷ್ಟ ಹಾಗೂ ಬೆಳಗಿನ ಅರ್ಥವನ್ನು ನೋಡುವುದಾದರೆ, ಅಲ್ಲಮನು ತನ್ನ ಬೆಳಗಿನ ವಚನದ ಮೂಲಕ ಮದುವೆ ಎಂಬ ಸಮಾಜದ ಸಹಜ ಕ್ರಿಯೆಯ ಕುರಿತು ನೀಡಿರುವ ಒಂದು ವಚನವನ್ನು ನೋಡಬಹುದು. ಮದುವೆ ಎನ್ನುವುದು ಸಮಾಜದ ಸಹಜ ಕ್ರಿಯೆ. ಆದರೆ ಮದುವೆಯ ಪ್ರಕ್ರಿಯೆ ಗಂಡು ಹೆಣ್ಣು ಜೋಡಿಗಳು ಚೆನ್ನಾಗಿದ್ದಾಗ ಅಪರೂಪವೆನಿಸುತ್ತದೆ. ಕೇಳಲು ಒಂದು ರೀತಿಯ ಆಕರ್ಷಕ ಮತ್ತು ರಂಜನೀಯವೆನಿಸುತ್ತದೆ. ಎಲ್ಲರೂ ಈ ಜೋಡಿಗಳನ್ನು ನೋಡಲು ಮುಂದೆ ಬರುತ್ತಾರೆ. ಮುಂದೆ ತಮಗೆ ತಿಳಿದಂತೆ ಮಾತಾಡಿಕೊಳ್ಳುತ್ತಾರೆ. ಆದರೆ ಇದೊಂದು ಸಾಂಪ್ರದಾಯಿಕವಾಗಿ ಸಮಾಜ ಒಪ್ಪಿಕೊಂಡಂತಹ ಶುಭ ಕಾರ್ಯವಾಗಿರುತ್ತದೆ. ಈ ಮಹತ್ವದ ಕಾರ್ಯದ ಕುರಿತು ಅಂತರಂಗದ ವಿಶ್ಲೇಷಣೆ ಹೇಗಿರುತ್ತದೆ ಎಂಬ ಒಂದು ವಚನವನ್ನು ಇಲ್ಲಿ ಅಲ್ಲಮ ಪ್ರಭು ನೀಡುತ್ತಾರೆ. ಹಳೆಯಗಾಲದಲ್ಲೊಬ್ಬ ಪುರುಷಂಗೆ ಎಳೆಯ ಕನ್ಯಕೆಯ ಮದುವೆ ಮಾಡಲು ಕೆಳದಿಯರೈವರು ನಿಬ್ಬಣ ಬಂದರು. ಹಸೆಯ ಮೇಲೆ ಮಧುವಣಿಗನ ತಂದು ನಿಲ್ಲಿಸಲೊಡನೆ ಶಶಿವದನೆ ಬಂದು ಕೈ ಹಿಡಿದಳು. ಮೇಲುದಾಯದಲ್ಲೊಬ್ಬ ಸತಿ ಕಣ್ಸನ್ನೆಯ ಮಾಡುತ್ತೀರೆ ಕೂಡೆ ಬಂದ ನಿಬ್ಬಣ ಗಿತ್ತಿಯರೆಲ್ಲ ಹೆಂಡಿರಾದರು. ದೂರವಿಲ್ಲದ ಗಮನಕ್ಕೆ ದಾರಿಯ ಪಯಣ ಹಲವ ಇತ್ತು. ಸಾರಾಯ ನಿರ್ಣಯವ ನೇನೆಂಬೆ ಗುಹೇಶ್ವರ ಎಂಬ ವಚನವನ್ನು ಇಲ್ಲಿ ಅಲ್ಲಮಪ್ರಭು ನೀಡುತ್ತಾರೆ. ಜನಸಾಮಾನ್ಯರಿಗೆ ಗೊತ್ತಿರುವ ಒಂದು ಕ್ಷೇತ್ರದ ತಿಳುವಳಿಕೆಯನ್ನು ಮನುಷ್ಯನ ಅಂತರಂಗದ ಕ್ರಿಯೆಗಳಿಗೆ, ವಿಷಯಗಳಿಗೆ ಅನ್ವಯಿಸಿ ಅಲ್ಲಮನ ಈ ಬೆಳಗಿನ ವಚನವನ್ನು ವಿವರಿಸಿದ್ದೇನೆ. ಸಾಮಾನ್ಯವಾಗಿ ಮದುವೆಯಲ್ಲಿ 5 ಜನ ಮುತ್ತೈದರ ಪಾತ್ರ ಪ್ರಮುಖವಾಗಿರುತ್ತದೆ. ಈ ಕ್ರಿಯೆ ಇಲ್ಲಿ ಅಸಹಜ ಎನಿಸುವುದಿಲ್ಲ. ಗಂಡು ಹೆಣ್ಣನ್ನು ಸತಿಪತಿ ಎಂಬ ವಿಶೇಷ ಬಂಧನಕ್ಕೆ ಒಳಗು ಮಾಡುವ ಸ್ಥಾನವೆಂದರೆ ಹಸೆ. ಅಲ್ಲಿ ನೆರೆದ ಮುತ್ತೈದರೆಲ್ಲರ ಅನುಮೋದನೆ ಮದುವೆಗೆ ಇದೆ. ಮದುವೆಗೆ ಬಂದು ಎತ್ತರದ ಸ್ಥಳದಲ್ಲಿ ನಿಂತವರು ಕೈ ಸನ್ನೆ ಕಣ್ಣು ಸನ್ನೆ ಮಾಡುತ್ತಾ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ಇವೆಲ್ಲ ನಡೆದಿರುತ್ತದೆ. ಆದರೆ ಅಲ್ಲಮನ ವಚನದ ಕೊನೆಯ ಸಾಲಿನಲ್ಲಿ ಆ ಲೌಕಿಕ ಸ್ಪರ್ಶ ಹಾಗೂ ವಿಶೇಷವಾದ ತಾತ್ವಿಕ ನಿರೂಪಣೆಯನ್ನು ನೋಡಬಹುದು. ಶಿವತತ್ವವನ್ನು ಕಾಣುವೆನೆಂಬ ಶರಣನಿಗೆ ಆ ವಸ್ತು ಸಮೀಪಸ್ಥವಾಗಿರುವುದು. ಇದನ್ನರಿಯುವುದಕ್ಕೆ ಸತ್ಪಥ ಅನೇಕವಾಗಿರುವವು. ಇಲ್ಲಿ ಅನಾದಿ ಸಂಸಿದ್ಧ ಪರಶಿವನಿಂದ ಸದ್ಭಾಸನ ಸ್ವರೂಪಿ ಶಕ್ತಿ ಉದಯಿಸಿ ಶಿವತತ್ವದ ಜೊತೆ ಜ್ಞಾನ ವಿಷಯ ಸಂಘವಾಗಿ ಸತಿಪತಿ ಭಾವ ಸಂಬಂಧವಾಗಿ ಇಚ್ಛಾ ಕ್ರಿಯಾ ಮಂತ್ರ ಆದಿ ಪರಾಶಕ್ತಿಯರು ಸಂಬಂಧಗಳಾಗಿರುವರು. ಇವರಿಗೆ ನೆಲಗಟ್ಟಾದ ಹಸೆಯೇ ಸದಾಚಾರ ಸತ್ಕ್ರಿಯ ಸಂಪತ್ತು. ಅಲ್ಲಿ ಚಿಶಕ್ತಿಯನ್ನು ಕೈ ಹಿಡಿದ ಈ ಸಂಬಂಧ ಸದ್ಭಕ್ತಿ ವಿವೇಕದಾಗಿರುವುದು ಇಲ್ಲಿ ಕಾಣಿಸುತ್ತದೆ. ಹೀಗೆ ಈ ಒಂದು ಮದುವೆ ಎಂಬ ಒಂದು ಪದಕ್ಕೆ ಅಲ್ಲಮ ಪ್ರಭುಗಳು ಬೆಳಗಿನ ವಚನದ ಮೂಲಕ ಒಂದು ವಿವರಣಾತ್ಮಕವಾದ ವಿವರಣೆಯನ್ನು ನೀಡಿರುವುದು ವಿಶೇಷವಾಗಿದೆ. ಅದೇ ರೀತಿಯಾಗಿ ಮುಕ್ತಾಯಕ್ಕ ತನ್ನ ಅಜಗಣ್ಣನನ್ನು ಕಳೆದುಕೊಂಡ ತನ್ನ ಅಣ್ಣನಾದಂಥ ಅಜಗಣ್ಣನನ್ನು ಕಳೆದುಕೊಂಡ ಶೋಕದಲ್ಲಿ ಇದ್ದಾಗ ಅದು ಲೌಕಿಕ ಆಸೆಯ ಶೋಕವಲ್ಲ ಎಂಬುದನ್ನು ಅಲ್ಲಮ ಪ್ರಭು ತಿಳಿಸಿಕೊಡುತ್ತಾನೆ. ಮುಕ್ತಾಯಕ್ಕನ ಆತಂಕವನ್ನು ಪರಿಹರಿಸಲು ಕಾವ್ಯಾತ್ಮಕವಾದ ಭಾಷೆಯನ್ನು ಇಲ್ಲಿ ಅಲ್ಲಮ ಪ್ರಭು ಬಳಸಿರುವುದನ್ನು ಬೆಳಗಿನ ವಚನದ ಮೂಲಕ ಅರ್ಥೈಸಿದ್ದಾರೆ. ಮುಕ್ತಾಯಕ್ಕನ ಆತಂಕವನ್ನು ಪರಿಹರಿಸಲು ಅಜಗಣ್ಣನ ಮೃತದೇಹವನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಶೋಕಿಸುವ ಚಿತ್ರ ಅಲ್ಲಮನಿಗೆ ಕಾಣಿಸಿದ ರೀತಿಯನ್ನು ಬೆಳಗಿನ ವಚನದ ಮೂಲಕ ಮುಕ್ತಾಯಕ್ಕನಿಗೆ ಕೇಳುವ ಪರಿ ಈ ಕೆಳಗಿನಂತಿದೆ. ಅಂಗೈ ಒಳಗೊಂದು ಅರಳದ ತಲೆ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಹೇಳ. ತಂದ ಸಂಪಗೆ ಎರಳ ತುಂಬಿ ಬಂದುಂಬ ಭೇದವನರಿಯದೆ ಅಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೇನೆ ಎರಡಾಗಿ ಇದೆ, ಎರಡೆಂಬೇನೆ ಒಂದಾಗಿ ಇದೆ,
ಅರಿವಿನೊಳಗನ ಮರೆಯಿದೇನು ಹೇಳ. ಅಂದರೆ ಮುಕ್ತಾಯಕ್ಕನ ಶೋಕವನ್ನ ಬಸವಣ್ಣ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾನೆ. ಜೀವನ್ ಮೃತ ದೇಹದ ತಲೆ ಅಲ್ಲಮನಿಗೆ ಕಾಣಿಸಿದ್ದು ಪರಿಪೂರ್ಣ ಜ್ಞಾನ ವಿಕಾಸದ ತಲೆ. ಅದಕ್ಕಾಗಿ ಶೋಕಿಸುವ ತಂಗಿಯ ಕಣ್ಣೀರು ಮುತ್ತಿನ ಪವಣಿಸುವೆಯಾಗಿ ಕಂಡಿದೆ. ಲಿಂಗದ ಪಾದಕ್ಕರ್ಪಿತವಾದ ಅಜಗಣ್ಣನೀಗ ಸಂಪಗೆಯ ಹೂವು ಲಿಂಗಾಂಗ ಸಮರಸವಾಗಿ ಉಭಯ ಭಾವ ಇಲ್ಲದಾಗಿದೆ. ಹೀಗೆ ಅಣ್ಣನಿಗಾಗಿ ಹಂಬಲಿಸುವ ಪರಿತಾಪವನ್ನು ದೂರ ಮಾಡಲು ಈ ಭಾಷೆಯನ್ನು ಅಲ್ಲಮ ಬಳಸುತ್ತಾನೆ. ಹೀಗೆ ಈ ಸಂಭಾಷಣೆಗೆ ಮುಕ್ತಾಯಕ್ಕ ಈ ಬೆಳಗಿನ ವಚನದಲ್ಲಿಯೇ ವಿವರಣೆಯನ್ನು ನೀಡುತ್ತಾಳೆ. ನೀರ ಬೊಂಬೆಗೆ ನೀರಾಳದ ಗೆಜ್ಜೆಯ ಕಟ್ಟಿ ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿದ್ದೇನಯ್ಯ. ಕರ್ಪೂರದ ಪುತ್ಗಳಿಗೆ ಅಗ್ನಿಯ ಸಿಂಹಾಸನವಿಕ್ಕಿ ಅಗ್ನಿ ಕರಗಿ ಕರ್ಪೂರ ಉಳಿದುದಕ್ಕೆ ಬೆರೆಗಾದನಯ್ಯ ಎನ್ನ ಅಜಗಣ್ಣನ ಯೋಗಕ್ಕೆ. ಇದೆಲ್ಲ ಬೆಳಗಿನ ಗುಣವನ್ನು ಪಡೆದುಕೊಂಡ ವಿವರಣೆಯೇ ಆಗಿದೆ. ಅಗ್ನಿಯೇ ಕರಗಿ ಕರ್ಪೂರ ಉಳಿಯುವುದು, ಬಯಲ ಬೊಂಬೆ, ನೀರ ಬೊಂಬೆ, ನೀರಾಳದ ಗೆಜ್ಜೆ ಎಲ್ಲ ವಿಚಿತ್ರವಾಗಿ ಹಲವಾರು ಒಂದು ರೂಪಕಗಳನ್ನ ಇಲ್ಲಿ ಅಕ್ಕಮಹಾದೇವಿ ಬಳಸುತ್ತಾಳೆ. ಸ್ವಾನುಭವಕ್ಕೆ ನಿಲುಕದಂತಹವು. ಇವೆಲ್ಲವೂ ಅಜಗಣ್ಣನ ಲಿಂಗಾಂಗ ಯೋಗಕ್ಕೆ ಸಂಬಂಧಿಸಿ ಹೇಳುವಲ್ಲಿ ಸಾಧ್ಯವಾಗಿದೆ ಎಂದು ಮುಕ್ತಾಯಕ್ಕ ಹೇಳಿದಾಗ ಇದನ್ನು ಅಲ್ಲಮ ತೀರ ಸರಳವಾಗಿಯೇ ಬಿಡಿಸುತ್ತಾನೆ. ಅಜಗಣ್ಣ ಅಳಿಯುವವನಲ್ಲ, ಉಳಿಯುವವನಲ್ಲ, ಘನಕ್ಕೆ ಗಮನನಲ್ಲ, ಮನಕ್ಕೆ ಸಾಧ್ಯವೂ ಅಲ್ಲ, ತನ್ನನ್ನು ತಪ್ಪಿಸಿ ಇದರನ್ನೊಪ್ಪಿಸುವೆನೆಂಬ ಭಿನ್ನ ಭಾವಿಯೂ ಅಲ್ಲ. ಈ ವ್ಯಕ್ತಿತ್ವದ ಅಜಗಣ್ಣನನ್ನು ಉಪಮಿಸಲು ಸಾಧ್ಯವೇ ಇಲ್ಲ ಎಂಬುದನ್ನು ಅಲ್ಲಮ ಪ್ರಭು ತಿಳಿಸುತ್ತಾನೆ. ಹೀಗೆ ಹಲವು ಉಪಮೆ ರೂಪಕಗಳ ಮೂಲಕ ಬೆಳಗಿನ ವಚನಗಳಿಗೆ ಅರ್ಥಗಳನ್ನು ನೀಡುವಂತಹ ಈ ಒಂದು ಬೆಳಗಿನ ವಚನಗಳ ಪರಿಭಾಷಾ ಕೋಶ ತುಂಬ ಮಹತ್ವವನ್ನು ಪಡೆಯುತ್ತವೆ. ಈ ಒಂದು ಪರಿಭಾಷಾ ಕೋಶದ ಮಹತ್ವವಾದ ಅಂಶಗಳನ್ನು ಕೆಲವೊಂದು ನೋಡುವುದಾದರೆ, ಬೆಳಗಿನ ವಚನಗಳು 12ನೇ ಶತಮಾನದ ವಚನಕಾರರಿಂದ ರಚನೆಯಾಗಿದ್ದು ಆ ವಚನಗಳಲ್ಲಿ ಪ್ರಯೋಗಗಳನ್ನು ಕೋಶದಲ್ಲಿ ಬಳಸಿಕೊಂಡಿದ್ದಾರೆ. ಆದರೆ ಈ ಕೋಶದಲ್ಲಿ ಅಳವಡಿಸುವಾಗ ವಚನಗಳ ಕಾಲವನ್ನು ಸೂಚಿಸಿಲ್ಲ. ಏಕೆಂದರೆ ವಚನಗಳು ಒಂದು ಕಾಲಘಟ್ಟಕ್ಕೆ ಮಾತ್ರ ಸಂಬಂಧಿಸಿದವಾಗಿರದೆ ಇವು ಕಾಲಕ್ಕೂ ಮಿಗಿಲಾದ ಒಂದು ಅರ್ಥವನ್ನು ಸೂಚಿಸುತ್ತವೆ ಎಂಬ ಅಭಿಪ್ರಾಯವನ್ನು ಇವರು ಸೂಚಿಸುತ್ತಾರೆ. ಉದಾಹರಣೆಯಾಗಿ ಗಿಡ ಎಂಬ ಪದಕ್ಕೆ ತರು, ಮರ, ವೃಕ್ಷ ಎಂಬ ಪರ್ಯಾಯ ಪದಗಳನ್ನು ನೀಡಿದ್ದಾರೆ ಮತ್ತು ಗಿಡಕ್ಕೆ ದೇಹ ಎಂಬ ಒಂದು ಅರ್ಥವನ್ನು ಇವರು ಬಳಸಿದ್ದಾರೆ. ಈ ಶಬ್ದಗಳ ಬಳಕೆ ಅಲ್ಲಮನ ವಚನ ಚಂದ್ರಿಕೆ ಕೃತಿಯ ವಚನಗಳಲ್ಲಿ ಕಂಡುಬರುವುದಾಗಿ ದಾಖಲಿಸಿದ್ದಾರೆ. ಈ ಶಬ್ದ ಬಳಕೆಯಾಗಿರುವ ಸಂದರ್ಭಾನುಸಾರ ಅರ್ಥ ಮತ್ತು ವಿವರಣೆ ನೀಡಿ ನಮಗೆ ವಿವರಿಸಿರುವುದು ಮಹತ್ವದ ಸಂಗತಿಯಾಗಿದೆ. ಟೀಕಾಕಾರರಿಗೆ 2 ಕಾಲದ ವಚನಕಾರರು ಸಮಾನರು. ತೋಂಟದ ಸಿದ್ಧಲಿಂಗೈತಿಗಳು ತನ್ನ ಕಾಲದ ವಚನಕಾರರು ಎಂದು ಅವರ ಬೆಳಗಿನ ಪದಪ್ರಯೋಗಗಳಿಗೆ ವಿವರಣೆ ನೀಡುವಾಗ ಹೆಚ್ಚಿನ ವಿಶೇಷ ತೋರದೆ, ಬಸವಣ್ಣನ ಬೆಳಗಿನ ವಚನಗಳಿಗೆ ಕಡಿಮೆ ವಿಶೇಷ ತೋರದೆ ಸಮಾನ ಅರ್ಥಗಳನ್ನು ಈ ಕೋಶದಲ್ಲಿ ನೀಡಿದ್ದಾರೆ. ಅಂದರೆ 12ನೇ ಶತಮಾನದ ಬಂದಂತಹ ಬಸವಣ್ಣನಾಯಿತು, 16ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತಹ ತೋಂಟದ ಸಿದ್ಧಲಿಂಗ ಶಿವಯತಿಗಳು ಬರೆದಂಥ ವಚನಗಳಿಗೂ ಬೇರೆ ಬೇರೆ ಅರ್ಥಗಳನ್ನು ನೀಡದೆ ಸಮಾನವಾದ ಅರ್ಥಗಳನ್ನು ನೀಡುವುದರ ಮೂಲಕ ಈ ಕೋಶದಲ್ಲಿ ಪದಗಳಿಗೆ ಅರ್ಥವನ್ನು ನೀಡಿದ್ದಾರೆ. ಪ್ರಮುಖವಾಗಿ ಈ ಕೋಶದಲ್ಲಿ ವಿಷಯಾನುಸಾರ 34 ಪ್ರಕಾರಗಳಲ್ಲಿ ಪರಿಭಾಷೆ ಸಿದ್ಧವಾಗಿರುವುದನ್ನು ತಿಳಿಸಿ ಹೇಳುತ್ತಾರೆ. ಪ್ರಮುಖವಾಗಿ ಈ ಕೋಶದಲ್ಲಿ 34 ವಿಭಾಗಗಳನ್ನು ಆಯ್ದುಕೊಂಡು ಆ ವಿಭಾಗಗಳಲ್ಲಿ ಬಳಕೆಯಾಗಿರುವ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಬೆಳಗಿನ ಪದಗಳನ್ನು ಹೇಳುವುದರ ಮೂಲಕ ಪ್ರತಿಯೊಂದು ವಿಭಾಗದಲ್ಲಿ ಬಳಸಿಕೊಂಡ ಶಬ್ದಗಳ ಅಂಕಿಗಳನ್ನು ನೀಡಿ ಅವುಗಳಿಗೆ ಅರ್ಥ ಮತ್ತು ವಿವರಣೆಯನ್ನು ನೀಡಿದ್ದಾರೆ. ಕೆಲವೊಂದು ಪ್ರಮುಖ ಒಂದು ವಿಭಾಗಗಳನ್ನು ಇಲ್ಲಿ ಪರಿಚಯಿಸುತ್ತೇನೆ. ಸಸ್ಯವರ್ಗ, ಪಶು ಪ್ರಾಣಿ ಸೂಚಕ, ಪ್ರಾಣಿ ದೈಹಿಕ ಅವಯವ ಸೂಚಕ, ಪಕ್ಷಿ ಸಂಕುಲ, ಕೀಟ ಸಂಕುಲ, ಅತಿ ಮಾನವ ಸೂಚಕ, ಮಾನವ ಬಂಧುಕುಲ ಸೂಚಕ, ಮಾನವ ದೈಹಿಕ ಸೂಚಕ ಶಬ್ದಗಳು, ಮಾನವ ಪ್ರಾಣ ಮನೋಮಯ ಸೂಚಕ,
ವಿಶೇಷ ಮಾನವ ನಾಮಸೂಚಕ ಶಬ್ದಗಳು: ಮಾನವ ಸರ್ವನಾಮ ಸೂಚಕ, ಮಾನವ ವಯೋಭೇದ ಸೂಚಕ, ಮಾನವ ಅಂತಸ್ತು ಸೂಚಕ, ಸಂಸ್ಕೃತಿ ಸಂಪ್ರದಾಯ ಸೂಚಕ, ಸಾಮಾಜಿಕ ಜಾತಿ ಸೂಚಕಗಳು, ವೃತ್ತಿ ಸೂಚಕ, ವಾಣಿಜ್ಯ ವ್ಯವಹಾರ ಸೂಚಕ, ಅಳತೆಮಾನ ಸೂಚಕ, ಆಹಾರ ಧಾನ್ಯ ಸೂಚಕಗಳು, ವೇಷಭೂಷಣ ಅಲಂಕಾರ ಸಂಬಂಧಿ ಸೂಚಕಗಳು, ವರ್ಣ ಸೂಚಕ, ಶಬ್ದನಾದ ಮತ್ತು ವಾದ್ಯ ಸೂಚಕ, ಲೋಹ ಮತ್ತು ಆಯುಧ ಸಂಬಂಧಿ ಸೂಚಕಗಳು, ವೀರಶೈವ ಪಾರಿಭಾಷಿಕ ಪದಸೂಚಿ, ಯೋಗ ಪಾರಿಭಾಷಿಕ ಪದಸೂಚಿ, ವಿಶೇಷಣ ಪದಸೂಚಿ, ಗೃಹ ನಿವೇಶನ, ಗೃಹೋಪಕರಣಗಳು, ಸ್ಥಳವಾಚಿ ವರ್ಗ, ಸ್ಥಾನಾಧಿಕರಣ ಸೂಚಕ, ಭೌತ ವರ್ಗ, ದಿಕ್ಸೂಚಿ ಮತ್ತು ಖಗೋಳ ಸೂಚಕ, ಸಮಯ ಸೂಚಕ, ಸಂಖ್ಯಾವಾಚಿ. ಹೀಗೆ ಒಟ್ಟಾರೆಯಾಗಿ 34 ಸೂಚಕಗಳಲ್ಲಿ, ಅಂದರೆ ವಚನ ಸಾಹಿತ್ಯವೆಂಬುದು ಕೇವಲ ಒಂದು ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ, ಇಲ್ಲಿ ನೋಡಿದಂತೆ ಸಂಖ್ಯಾ ಸೂಚಕ ಆಗಿರುವುದು, ಸಮಯ ಸೂಚಕ, ಕಾಲ ಸೂಚಕ, ಸ್ಥಳ, ಭೌತಜ್ಞಾನ, ದಿಕ್ಸೂಚಿ, ಖಗೋಳ ಜ್ಞಾನ, ಯೋಗ, ಗೃಹ ನಿವೇಶನ, ಗೃಹೋಪಕರಣ, ಹೀಗೆ ಹಲವಾರು ರೀತಿಯ ವಿಷಯಗಳನ್ನು ಒಳಗೊಂಡಂತಹ ವಚನ ಸಾಹಿತ್ಯವು ಒಂದು ಬೃಹತ್ ಆಕಾರವಾಗಿ ನಮಗೆ ಕಂಡುಬರುತ್ತದೆ. ಒಟ್ಟು 34 ವಿಭಾಗಗಳಲ್ಲಿ 1959 ಶಬ್ದಗಳಿಗೆ ಅರ್ಥಗಳನ್ನು ನೀಡಿ ಅವುಗಳಿಗೆ ಸಂದರ್ಭಾನುಸಾರ ವಿವರಣೆಗಳನ್ನು ಈ ಕೋಶದಲ್ಲಿ ನೀಡಿದ್ದಾರೆ. ಈ ಕೋಶದ ಅಧ್ಯಯನದ ಮೂಲಕ ಹೊಸ ಹೊಸ ಪದಗಳ ಪರಿಚಯವಾಗುತ್ತದೆ. ಹಾಗೆಯೇ ಅನುಬಂಧದಲ್ಲಿ ಬೆಳಗಿನ ಪಾರಿಭಾಷಿಕ ಪದಗಳ ಸೂಚಿಯನ್ನು ನೀಡಿರುವುದು ಉಪಯುಕ್ತವಾಗಿದೆ. ಅಂದರೆ ಈ ಕೋಶದಲ್ಲಿ ಬಳಸಿರುವ ಪದಗಳನ್ನು ಆಕಾರಾದಿಯಲ್ಲಿ ನೀಡಿ ಆ ಪದ ಯಾವ ಪುಟದಲ್ಲಿ ಬಂದಿದೆ ಎಂಬುದನ್ನು ತಿಳಿಯಲು ಈ ಸೂಚಿಗಳನ್ನು ನೀಡಿರುತ್ತಾರೆ. ಒಟ್ಟಾರೆಯಾಗಿ ಈ ಕೋಶ ಹೊಸ ಆಲೋಚನೆಗಳಲ್ಲಿ ನಮ್ಮನ್ನು ತೊಡಗಿಕೊಳ್ಳುವಂತೆ ಮಾರ್ಗದರ್ಶಿ ಕೈಪಿಡಿಯಾಗಿದೆ. ಈ ಬೆಳಗಿನ ವಚನಗಳ ಪರಿಭಾಷಾ ಕೋಶದ ಪ್ರಯೋಜನಗಳನ್ನು, ಕೆಲವೊಂದು ವಿಚಾರಗಳನ್ನು ನೋಡುವುದಾದರೆ, ಹಲವಾರು ಶರಣರು ಬೆಳಗಿನ ವಚನಗಳನ್ನು ಬರೆದಿದ್ದಾರೆ. ಇವು ಅರ್ಥವಾಗುವುದು ಕಷ್ಟ. ಇದರ ನಿವಾರಣೆಗಾಗಿ ಈ ಕೋಶವು ವಚನ ಸಾಹಿತ್ಯದ ಅಧ್ಯಯನ ಹಾಗೂ ಸಂಶೋಧನೆಗೆ ಪ್ರಯೋಜನಕಾರಿಯಾಗಿದೆ. ವಚನಕಾರರ ಅರ್ಥಕೋಶಗಳ ಆಧಾರದ ಮೇಲೆ ಎಲ್ಲ ವಚನಕಾರರ ಬೆಳಗಿನ ವಚನಗಳನ್ನೊಳಗೊಂಡ ಸಾಧ್ಯವಿದ್ದಷ್ಟು ಸುಲಭವಾಗಿ ಅರ್ಥವಾಗುವಂತಹ ಬೆಳಗಿನ ವಚನಗಳ ಅರ್ಥಕೋಶವನ್ನು ಇಲ್ಲಿ ಪ್ರಕಟಿಸಿರುವುದು ತುಂಬ ಉಪಯುಕ್ತವಾಗಿದೆ. ಈ ಕೋಶವನ್ನು ಇಲ್ಲಿಯವರೆಗೂ ಪ್ರಕಟವಾಗಿರುವ ಹಲವಾರು ಟೀಕೆಗಳನ್ನು ಆಧರಿಸಿ ಅವುಗಳನ್ನು ಸಮನ್ವಯಗೊಳಿಸಿ ಸಿದ್ಧಗೊಳಿಸಿದ್ದಾರೆ. ಕೊನೆಯಲ್ಲಿ ಇವುಗಳ ಆಕಾರಾದಿಯನ್ನು ಕೊಟ್ಟು ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡುವುದರೊಂದಿಗೆ ಬೆಳಗಿನ ವಚನವನ್ನು ಅರ್ಥೈಸಿ ಅದನ್ನು ಸಮರ್ಥಿಸಲು ಶರಣರ ವಚನಗಳಿಂದ ಪ್ರಯೋಗಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಂಶೋಧನೆಗೆ ಇನ್ನೊಂದು ಮಾರ್ಗದರ್ಶಕ ಕೈಪಿಡಿ ಎಂದು ಹೇಳಿದರೂ ತಪ್ಪಾಗಲಾರದು. ಒಟ್ಟಾರೆಯಾಗಿ ಈ ಕೋಶಗಳು ವಚನ ಸಾಹಿತ್ಯವನ್ನು ಭಿನ್ನ ನೆಲೆಯಲ್ಲಿ ವಿಸ್ತಾರವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ತಮ್ಮ ಸಮಾಜದ ನಿರ್ಮಾಣದಲ್ಲಿ ವಚನಕಾರರು ತೋರಿದಂತಹ ಕಾಳಜಿ ಅವರ ಭಾಷಾ ಬಳಕೆಯಲ್ಲಿ ತಿಳಿದು ಬರುತ್ತದೆ. ಹೀಗೆ ವಚನ ಪರಿಭಾಷಾ ಕೋಶಗಳು ತಮ್ಮ ಸಮಾಜದ ನಿರ್ಮಾಣ ಮಾಡುವುದರೊಂದಿಗೆ ಹಲವಾರು ರೀತಿಯಲ್ಲಿ ನಮಗೆ ಸಹಕಾರಿಯಾಗುತ್ತದೆ ಎಂದು ವಚನ ಪರಿಭಾಷಾ ಕೋಶಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುವುದರೊಂದಿಗೆ ಈ ಒಂದು ಕೋಶಗಳಷ್ಟೇ ಅಲ್ಲದೆ ಪ್ರಮುಖವಾಗಿ ವಚನ ಸಾಹಿತ್ಯವನ್ನು ಕುರಿತು ವಚನ ನಿಘಂಟುಗಳು, ವಚನ ಪದ ಪ್ರಯೋಗ ಕೋಶಗಳು, ವಚನ ಪದ ಸಂಪದ ಕೋಶಗಳು ರಚನೆಯಾಗಿದ್ದು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳಲು ಎಲ್ಲವೂ ಸಹಿತ ನಮಗೆ ಸಹಕಾರಿಯಾಗಿದೆ ಎಂಬ ಒಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೇನೆ. ಈ ಒಂದು ಕೋಶಗಳನ್ನು ಇಲ್ಲಿ ತಮ್ಮ ಗಮನಕ್ಕೆ ತರುತ್ತಿದೆ. ಬೆಳಗಿನ ವಚನಗಳ ಪರಿಭಾಷಾ ಕೋಶ, ವಚನ ಪರಿಭಾಷಾ ಕೋಶ ವಿದ್ಯಾಶಂಕರ್ ಅವರದು. ಅದೇ ರೀತಿಯಾಗಿ ವೀರಶೈವ ಪಾರಿಭಾಷಿಕ ಪದಕೋಶ, ಇದು ವಚನ ಪರಿಭಾಷಾ ಕೋಶ ವಾಮದೇವಪ್ಪ. ಈ ಕೃತಿಗಳು ವಚನ ಸಾಹಿತ್ಯವನ್ನು ನಾವು ಇನ್ನೂ ಆಳವಾಗಿ ಅಧ್ಯಯನ ಮಾಡಲು ತುಂಬ ಸಹಕಾರಿಯಾಗಿವೆ. ಈ ಒಂದು ವಚನ ಪರಿಭಾಷಾ ಕೋಶಗಳು ಎಂಬ ವಿಷಯದ ಕುರಿತು ಇಲ್ಲಿ ಉಪನ್ಯಾಸ ನೀಡಲು ಅವಕಾಶ ಮಾಡಿಕೊಟ್ಟಂತಹ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್, ವಚನ ಸಾಹಿತ್ಯ ಸಂಸ್ಕೃತಿ ಮತ್ತು ತತ್ವಗಳ ಚಿಂತನಾ ವೇದಿಕೆ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು, ಇವರಿಗೆ
ಹಾಗೂ ಈ ಒಂದು ಉಪನ್ಯಾಸ ನೀಡಲು ಸಹಕರಿಸಿದಂತಹ ಅವಕಾಶ ಕಲ್ಪಿಸಿಕೊಟ್ಟ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್, ಸಂಚಾಲಕರಾಗಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ, ಡಾಕ್ಟರ್ ಪುಷ್ಪಾವತಿ ಶಲವಡಿ ಮಠ, ಶ್ರೀ NC ಶಿವಪ್ರಕಾಶ್ ಮಸ್ಕತ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್ ತಮ್ಮ ಒಂದು ಈ ಅದ್ಭುತವಾದ ಉಪನ್ಯಾಸಕ್ಕೆ. ಮೊದಲು ಉಪನ್ಯಾಸಕ ವಿಷಯ ಕೇಳಿದ ಕೂಡಲೇ ಪರಿಭಾಷಾ ಕೋಶಗಳು ಎಂಬ ವಿಷಯದ ಬಗ್ಗೆ ಯಾವ ರೀತಿ ಹೇಳ್ತಾರ, ಏನ್ ಹೇಳ್ತಾರ ಅಂತಂದ್ರೆ ತುಂಬಾ ಕುತೂಹಲ ಇತ್ತು ನನ್ಗೆ. ಆದ್ರೆ ಒಂದು ಶಬ್ದವನ್ನ ವಿವಿಧ ವಚನಕಾರರು ತಮ್ಮ ವಚನದಲ್ಲಿ ಯಾವ್ಯಾವ ರೀತಿ ಉಪಯೋಗಿಸಿದ್ದಾರೆ ಅಂತ, ಅದರಲ್ಲೂ ವಿಶೇಷವಾಗಿ ಬಯಲು ಮತ್ತು ಶೂನ್ಯ ಶಬ್ದಗಳನ್ನ ಯಾವ ರೀತಿ ಉಪಯೋಗಿಸಿದ್ದಾರೆ ಅಂತ ಅನ್ನೋದನ್ನ ತುಂಬಾ ಅರ್ಥಪೂರ್ಣವಾಗಿ ಸರಳವಾಗಿ ವಿಷಯವನ್ನ ಮಂಡಿಸಿದ್ರಿ ಸರ್. ಮತ್ತೊಮ್ಮೆ ನಮ್ಮ ವೇದಿಕೆ ವತಿಯಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಧನ್ಯವಾದಗಳು. ಈಗ ಈ ಕೊನೆಯ ಭಾಗ ಈ ಕಾರ್ಯಕ್ರಮದ್ದು. ಈಗ ನಡೆದ ಉಪನ್ಯಾಸಕ್ಕೆ ಒಂದು ನಮ್ಮ ವೇದಿಕೆ ಸದಸ್ಯರುಗಳಿಂದ ಒಂದು ಚರ್ಚೆ ನಡೆಯುತ್ತೆ. ಅದನ್ನ ನಡೆಸಿಕೊಡ್ಬೇಕಂತ ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಈ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಪ್ರಪ್ರಥಮವಾಗಿ ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರು ಮಾತನಾಡ್ಬೇಕಂತ ವಿನಂತಿ. ನೂಲಿ ಸರ್. ಶರಣಾರ್ಥಿಗಳು ಸರ್. ಧ್ವನಿ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಗುರುಗಳೇ. ಎಲ್ಲರಿಗೂ ಶರಣಾರ್ಥಿಗಳು. ವಚನದ ಈ ಪಾರಿಭಾಷಿಕ ಪದಗಳ ಕೋಶ ನನಗೊಂದು ಸಿಕ್ಕಿದ್ದು ಡಾಕ್ಟರ್ ಶಿವಣ್ಣ ಅಂತ ಒಬ್ರು, ಡಾಕ್ಟರ್ ತ್ರಿಭಾಷಾ, ಹಿಂದಿ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಈ ಪರಿಭಾಷಾ ಬಂದಾಗ ಪರಿಭಾಷೆಯ ಬಗ್ಗೆ ಈಗ ನಾವು ಗ್ರಂಥಗಳನ್ನೇನು ಬರಿತೀವಲ್ಲ, ನಾನು ಮರುಳಶಂಕರ ದೇವರ ಅನುಭವ ಮಿಕವಾಗಿ ಅದೇನ್ ಹೇಳ್ತಾ ಇದೆ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಬರ್ತಾ ಇದೆ. ಹೀಗಾಗಿ ಈಗ ನೋಡಿ, ವಿಜಯ್ ಕುಮಾರ್ ಸರ್ ಅವರು ಒಬ್ರು ಇಂಜಿನಿಯರ್, ಅವ್ರದ ವಚನವನ್ನು ಬಿಡಿಸುವಾಗ ಬೇರೆನೇ ಒಂದು ರೂಪ ತಾಳುತ್ತೆ. ನಾನು ಒಬ್ಬ ವೈದ್ಯನಾಗಿ ನಾನು ಅದನ್ನ ಮಾಡುವಾಗ ಅದು ಬೇರೆ ರೂಪನೇ ತಾಳುತ್ತೆ. ಒಬ್ಬ ಒಕ್ಕಲಿಗ ಅಥವಾ ರೈತ ಅದನ್ನ ಬಿಡಿಸುವಾಗ ಬೇರೆ ರೂಪನೇ ತಾಳುತ್ತೆ. ಹೀಗಾಗಿ ಇಡೀ ವಚನವನ್ನ ಬಿಡಿಸುವಾಗ ನನಗನ್ಸುತ್ತೆ ಬಹುಶಃ ಅದನ್ನ ಯಾರು ಬಿಡಿಸ್ತಾ ಇದ್ದಾರೆ, ಯಾವ ವೃತ್ತಿಯವ್ರು ಬಿಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ವಚನ ಮಂದಾರ ವೇದಿಕೆಯಲ್ಲಿ ನೋಡಿದ್ವಿ, ಅನೇಕ ವೃತ್ತಿ ಪರಿಣಿತರು ಬಂದಾಗ ಅವರ ವಚನ ಬಿಡಿಸುವಕ್ಕೆ ಅಂದ್ರೆ ನಿರ್ವಚನ ಮಾಡುವಾಗ ತಮ್ಮ ವೃತ್ತಿಪರತೆಯಲ್ಲಿ ಅದನ್ನು ಬಿಡಿಸ್ತಾ ಹೋಗ್ತಾರೆ. ವಚನಗಳಲ್ಲಿ ಅದಿದೆ, ವಚನಗಳಲ್ಲಿ ಇದು ಇದೆ, ಈ ತರ. ಹೀಗಾಗಿ ಇದೇ ಅರ್ಥ ಇದೆ ಈ ವಚನಕ್ಕೆ ಅಂತ ನಿರ್ದಿಷ್ಟವಾಗಿ, ಯಾಕಂದ್ರೆ ನಾವು ಅನೇಕ ಗ್ರಂಥಗಳನ್ನ ನೋಡ್ತೀವಿ, ಬೇರೆ 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 ಅರ್ಥದಲ್ಲಿ ಬರ್ತವೆ ಅವು. ಅವ್ರು ಹೇಗೆ ಅದನ್ನ ಬಿಡಿಸ್ತಾರೆ, ಯಾವ ತಮ್ಮ ವಿಷಯಕ್ಕೆ ಪೂರಕವಾಗಿ ಆ ವಚನವನ್ನ ಬಳಸಕ್ ಶುರು ಮಾಡ್ತಾರೆ. ಮತ್ತದು ಬೇಕು ಕೂಡ. ಒಂದು ವಿಷಯವನ್ನ ವಚನಗಳ ಮೂಲಕ ಹೇಳುವಾಗ ಅದನ್ನ ಯಾರು ಬಿಡಿಸ್ತಾರೆ ಅದು ಮುಖ್ಯವಲ್ಲ, ಅಲ್ಲಿ ಏನ್ ಹೇಳ್ತಾ ಇದೆ ಅದು ವಚನ. ಆ ವಿಷಯಕಾರ ತನ್ನ ವಿಷಯವನ್ನ ಅಲ್ಲಿ ಹುಡ್ಕೋಕೆ ನೋಡ್ತಾನೆ. ನಾವು ಹೋದ್ ಸಾರಿ ನಮ್ಮ ಕಂಬಾರತ ಒಬ್ರು ಮೇಡಮ್ ಬಂದಿದ್ರು, ಅವ್ರಿಗೆ ನಾವು ಕೊಟ್ಟ ವಿಷಯ ಕೃಷಿ ಅಂತಾಗಿತ್ತು. ಅವ್ರು ಎಷ್ಟು ಚೆನ್ನಾಗಿ ಎಷ್ಟೊಂದು ವಚನಗಳನ್ನ ತಗೊಂಡು ಬಂದಿದ್ರು ಅಂದ್ರೆ ಅಲ್ಲಿ ಕೃಷಿ ಬಗ್ಗೆ ಅನೇಕ ವಚನಗಳನ್ನ ಅವರು ಮಂಡಿಸಿದ್ರು. ಈಗ ನನಗೆ ಒಮ್ಮೆ ಇದನ್ನು ಕೊಟ್ಟಿದ್ರು, ಏನಂದ್ರೆ ಶರೀರ ರಚನಾ ಶಾಸ್ತ್ರ ಕೊಟ್ಟಿದ್ರು ಇದೇ ವಚನ ಮಂದಾರ ವೇದಿಕೆಯಲ್ಲಿ. ನಾನು ಅನೇಕ ವಚನಗಳನ್ನ ತೆಗೆದುಕೊಂಡು ಬಂದೆ. ಆ ವಚನಗಳನ್ನೇ ಬೇರೆ ಒಬ್ಬ ವೃತ್ತಿಪರಿಣಿತರು ನನ್ನ ವಚನಗಳನ್ನೇ ಬೇರೆ ರೀತಿಯಲ್ಲಿ ಅದನ್ನ ಅಳವಡಿಸಿಕೊಳ್ಳಬಹುದು. ಹೀಗಾಗಿ ಒಂದು ವಚನ ಬೇರೆ 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 ರೂಪದಲ್ಲಿ ಬರ್ತಾ ಇದೆ. ಅದಕ್ಕಾಗಿ ನಾವು ಅದಕ್ಕೆ ಹೆಮ್ಮೆ ಪಡ್ಬೇಕು. ನಾನು ಅದರಲ್ಲಿ ಕುಂದುಕೊರತೆ ಎನಿಸೋದಿಲ್ಲ. ಒಂದು ವಚನ 10-16 ಅರ್ಥಗಳನ್ನು ಕೊಡುವಾಗ ನಾವು ಅದಕ್ಕೆ ಹೆಮ್ಮೆ ಕೊಡಬೇಕು. ಈ ತರದ ಒಂದು ಶಾಸ್ತ್ರಗಳು ಬೇರೆ ಧರ್ಮದಲ್ಲಿ ಸಿಗಲಿಕ್ಕಿಲ್ಲ. ಇದು ಅನೇಕ ಶ್ರಮಿಕ ವರ್ಗದವರು ಬರೆದಿರುವ ಶಬ್ದಗಳ ಒಂದು ಜಾಲ ಆಗಿರೋದ್ರಿಂದ, ಎಸ್ಪೆಷಲಿ ದಿನನಿತ್ಯದ ಒಂದು ಬಳಕೆಯ ಉಪಕರಣಗಳನ್ನ ಅವರು ಬಳಸಿ ಅಥವಾ ಅಲ್ಲಂ ಪ್ರಭು ದೇವರ ಹಾಗೆ ಬೆಳಗಿನ ವಚನಗಳನ್ನ ನೋಡಿದಾಗ ಬೇರೆ ಬೇರೆಯವರು ಅದನ್ನ ತನ್ನ ಒಂದು ವಿಷಯಕ್ಕೆ ಪೂರಕವಾಗಿ ಅದನ್ನ ಬಿಡಿಸ್ತಾ ಹೋಗೋದಿದೆಯಲ್ಲ, ಅದು ನನಗೆ ಬಹಳ ಸುಂದರವಾಗಿ ಅನಿಸುತ್ತದೆ.
ಎಷ್ಟೊಂದು ಸಾರಿ ಅಂದ್ರೆ ವ್ಯಕ್ತಿತ್ವ ವಿಕಸನ ಇಂಥ ಎಲ್ಲ ಶಿಬಿರಗಳಲ್ಲಿ ಆ ವಚನಗಳನ್ನ ನಾವು ಬಳಸಿಕೊಳ್ಳಬಹುದು. ಹಾಗೆ ವಚನ ನಿರ್ವಚನ ಆಗಿದೆ. ಈಗಂತೂ ಗೂಗಲ್ ಚಾಟ್ ಬಾಕ್ಸ್ ಬಂದಿದೆ, AI ಬಂದಿದೆ. ಹೀಗಾಗಿ ಇನ್ನೂ ಹಗುರವಾಗ್ತಾ ಇದೆ ಈ ವಚನಗಳ ಅರ್ಥ ಮಾಡೋದು. ಯಾಕಂದ್ರೆ ಒಂದು ಪದದ ಅರ್ಥವನ್ನ ಎಲ್ಲ ಅದ್ರಲ್ಲಿ ಹಾಕಿಬಿಟ್ಟಿರ್ತಾರೆ. ಆ ವಚನಕ್ಕೆ ಪೂರಕವಾಗಿ ಅದ್ ಬೆಳೆಸ್ಕೊಂಡ್ ಬಿಡುತ್ತೆ. ಅಷ್ಟೊಂದು ಅದು ಜಾಣ ಆಗಿರುತ್ತೆ. ಯಾವುದು ನಮ್ಮ ಚಾಟ್ GPT ಅಂತ ಏನ್ ನಾವ್ ಇದೀವಲ್ಲ, ಗೂಗಲ್ ಬುಕ್. ಹೀಗಾಗಿ ವಚನಗಳ ನಿರ್ವಚನ ಇದು ಬಹಳ ಮುಂದೆ ಸರಳಾಗಿ ಹೋಗೋದಿದೆ. ಇದು ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಅದು ಕೂಡ ಅದು ಕೊಡೋಕೆ ಶುರು ಮಾಡುತ್ತೆ. ಹೀಗಾಗಿ ಸಂದರ್ಭ ಯಾವುದಿದೆ ವಚನಕ್ಕೆ, ಈಗ ನಾನು ವಚನ ಬಿಡಿಸ್ಬೇಕಾಗಿದೆ, ಸಂದರ್ಭ ಏನ್ ಕೊಟ್ಟಿದ್ದಾರೆ, ನನಗೆ ಯಾವ ವಿಷಯ ಕೊಟ್ಟಿದ್ದಾರೆ, ನಾನು ಏನ್ ಹುಡುಕ್ಬೇಕು ಈ ವಚನಗಳಲ್ಲಿ, ಆ ಮೂಲಕವಾಗಿ ವಚನದ ನಿರ್ವಚನ ಸಾಗುತ್ತದೆಯೇ ಹೊರತು ಪಾರಿಭಾಷಿಕ ಕೋಶ ಅದು ನಮಗೆ ಏನ್ ಮಾಡುತ್ತೆ, ಒಂದು ಶಬ್ದಕ್ಕೆ ನಾವು ಒಮ್ಮೆ ಏನಾಗುತ್ತೆ ಗೊತ್ತಾಗೋಲ್ಲ ಆ ಏನಿರಬಹುದು. ಇವತ್ತು ನನ್ನ ಮಿತ್ರರಾದ ವಚನ ಸರ್ ವಿಜಯ್ ಕುಮಾರ್ ಕಮ್ಮಾರ್ ಅವರು ಕಾಡಸಿದ್ದೇಶ್ವರ 3 ವಚನಗಳನ್ನು ಕಳಿಸಿದ್ರು. ಅಲ್ಲಿ ಒಂದೊಂದು ಶಬ್ದ, ಈಗ ಮರುವು ಅಂತ ಬಂತು, ಮುರುವು ಅಂತ. ಮುರುವು ಅಂದ್ರೆ ಮೊಸರು ಅಂತೆ, ಮೊಸರು. ಅದು ಗೊತ್ತಾಗದಿದ್ರೆ ನಾವು ಮುಂದೆ ಹೋಗಕ್ಕಾಗೋಲ್ಲ, ವಚನದ ಅರ್ಥ ನಮ್ಗಾಗೋಲ್ಲ. ಅಂತ ವೇಳೆಯಲ್ಲಿ ಎಲ್ಲಿ ನಾವು ನಿಂತು ಬಿಡ್ತೀವಿ ನೋಡಿ, ಅಲ್ಲಿ ಈ ಪಾರಿಭಾಷಿಕ ಕೋಶಗಳು. ಮತ್ತೆ ನಾನ್ ಮತ್ತೊಂದು ಗಮನಿಸಿದೆ, ಬೇರೆ ಬೇರೆ ಪಾರಿಭಾಷಿಕ ಕೋಶಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತವೆ ಅದೇ ಪದಕ್ಕೆ. ಅದು ಒಂದು ಇನ್ನೊಂದು ವಿಷಯ. ಇವರು ವಚನ ಸಂಪುಟದ 15ನೇ ಒಂದು ಸಂಪುಟದ ಬಗ್ಗೆ ಹೇಳಿದ್ರು ನಮ್ಮ ಇವತ್ತಿನ ವ್ಯಾಖ್ಯಾನಕಾರರು. ಆ 15ನೇ ಸಂಪುಟದಲ್ಲಿ ಶಬ್ದಗಳ ಅರ್ಥಕ್ಕಿಂತ ದಶವಾಯುಗಳಂದ್ರೆ ಯಾವುವು, ಪಂಚಾಗ್ನಿಗಳಂದ್ರೆ ಯಾವುವು, ಚತುಷ್ಟಯಗಳಂದ್ರೆ ಯಾವುವು, ಈ ತರದ ಶಬ್ದಗಳನ್ನ ಹೆಚ್ಚು ವಿವರಿಸ್ತಾ ಹೋಗ್ತವೆ ಹೊರತು ಶಬ್ದಗಳ ಅರ್ಥಗಳನ್ನ ಆ 15ನೇ ಸಂಪುಟದಲ್ಲಿ ಅವ್ರು ಕೊಟ್ಟಿಲ್ಲ. ಪಂಚ, ಷಷ್ಠಿ, ಶತಸ್ಥಲೆಗಳು, ಈ ತರ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳ ಬಗ್ಗೆ ವಿವರಣೆಯನ್ನ ಸಂಪುಟ ಕೊಡ್ತಾ ಇದೆ ಹೊರತು ಶಬ್ದಗಳ ಅರ್ಥವನ್ನ, ಶಬ್ದಕೋಶ ಅಲ್ಲ ಅದು 15ನೇ ಸಂಪುಟ ಅಂತ ನನಗನಿಸ್ತಾ ಇದೆ. ಒಟ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಇವರು ಈ ವಿಷಯದ ಬಗ್ಗೆ ನ್ಯಾಯವನ್ನು ಒದಗಿಸಿದರು. ಯಾಕಂದ್ರೆ ಬಹಳ ವಿವರವಾಗಿ ಮಾತಾಡಿದರು. ತುಂಬಾ ಧನ್ಯವಾದಗಳು. ಮತ್ತೆ ನಾವು ನಿಮಗೆ ಡಿಸ್ಟರ್ಬ್ ಮಾಡೋರು. ಸೊ ಒಂದೇನಂದ್ರೆ, ಯಾವಾಗ್ಲಾದ್ರೂ ಒಂದು ವಚನ ನನಗೆ ಏನಾದ್ರು ತಿಳಿದಿದ್ರೆ ನಾನು ಖಂಡಿತ ನಾನು ಮುಂದೆ ನಿಮ್ಗೆ ಗೊತ್ತಾಗಿದೆ ನಿಮ್ದು, ನಾನು ನಿಮ್ಗೆ ಕಾಡೋಣನೆ. ಈ ಸರ್ ಇದು ವಚನ ಅರ್ಥ ಆಗ್ತಾ ಇಲ್ಲ, ಈ ಶಬ್ದ ನನಗೇನು ಅರ್ಥ ಆಗ್ತಾ ಇಲ್ಲ, ನೀವೇ ಬಿಡಿಸ್ಕೊಡ್ಬೇಕು ಅಂತ ನಾನೇನ್ ನಿಮ್ಮನ್ನ ಬಿಡೋಲ್ಲ. ಇಲ್ಲಿಗೆ ಇದು ಮುಗೀತು, ನೀವು ವ್ಯಾಖ್ಯಾನ ಮುಗಿಸಿ ನೀವು PhD ಮಾಡಿ ಹೋದ್ರಿ ಮನೆಗೆ ಅಂತಲ್ಲ. ಯಾಕಂದ್ರೆ ನಾವು ಈ ವಿಜಯ್ ಕುಮಾರ್ ಒಮ್ಮೆ ಪರಿಚಯ ಆದ ನಂತರ ನಾವು ಒಂಥರ ಬೇತಾಳಗಳು, ನಿಮ್ಮನ್ನ ಬಿಡೋದಿಲ್ಲ. ಹೀಗಾಗಿ ನಿಮ್ಗೆ ನಾವು ಕಾಡೋರನೆ ಮುಂದೆ ಬರುವ ದಿನಗಳಲ್ಲಿ. ಯಾಕಂದ್ರೆ ಕೆಲವೊಂದು ವಚನಗಳು ಹಾಗಿವೆ, ಬಿಡಿಸೋಕೆ ಆಗೋಲ್ಲ. ನಿಮ್ಮಂತವ್ರ ನೆರವಿನಿಂದ ನಾವು ಮುಂದೆ ಸಾಗ್ತಾ ಇದ್ದೀವಿ. ಅದಕ್ಕಾಗಿ ನಿಮಗೆ ಯಾವಾಗ್ಲೂ ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಅನಿಸಿಕೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ನಿಮ್ಮೊಂದಿಗೆ ಇರ್ತೀವಿ ಸರ್ ಸದಾ. ಸರ್ ನಮ್ ಡಾಕ್ಟರ್ ದಯಾನಂದ ನೂಲಿ ಅವರು ಬಿಡೋದೇ ಇಲ್ಲ. ಯಾಕಂದ್ರೆ ವಚನದ ಆಳಕ್ಕೆ ಹೋಗಿ ಅರ್ಥ ಮಾಡ್ಕೋತಾರೆ ಅವರು. ಅದು ಅರ್ಥ ಆಗೋವರೆಗೂ ಒಂದು 100 ಜನರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ನೀವೊಬ್ರಿಗೆ ಅಡಿಷನಲ್. ಯಾಕಂದ್ರೆ ಅದು ವಚನಕ್ಕೆ ಆ ಒಂದು ಘನತೆ, ಗೌರವ ತಂದು ಕೊಡ್ಬೇಕು, ಅಂದ್ರೆ ಜಸ್ಟಿಫಿಕೇಶನ್ ಕೊಡ್ಬೇಕು ಅನ್ನೋದು ಅವ್ರ ಇದು. ಅದ್ರಲ್ಲಿ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲರನ್ನೂ ಅವರು ಸಂಪರ್ಕ ಮಾಡ್ತಾರೆ. ಡಾಕ್ಟರ್ ದಯಾನಂದ ನೂಲಿ ಸರ್, ತಾವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಶ್ರೀ ಲಿಂಗರಾಜ್ ಅಂಗಡಿ ಅವರನ್ನ ಬಳಸ್ಕೊಳ್ಳೋಣ ವಚನ ಸಾಹಿತ್ಯಕ್ಕೆ ಅಂತ ಹೇಳ್ತಾ ನಮ್ಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ ಗೋಣಿ ಬಸಪ್ಪನವ್ರು ಜಾಯ್ನ್ ಆಗಿದ್ದಾರೆ. ಅವರು ಲೆಫ್ಟ್ ಆದ್ರು ಅನ್ಸುತ್ತೆ ಅವರು. ಓಕೆ, ಮುಂದೆ ಸರ್ ಗೋಣಿ ಬಸಪ್ಪ ಅವರು. ಮಾತಾಡಿ ಗುರುಗಳೇ. ನಮಸ್ತೆ ಸರ್, ನನ್ನ ಹೆಸರು ಗೋಣಿ ಬಸಪ್ಪ, ಇಲ್ಲಿ ಸಂಶೋಧನಾ ವಿದ್ಯಾರ್ಥಿ. ಲಿಂಗರಾಜ ಉಳ್ಳಾಗಡ್ಡಿ ಅವರು ಸುದೀರ್ಘವಾಗಿ 53 ನಿಮಿಷಗಳ ಕಾಲ ಉಪನ್ಯಾಸ ನೀಡಿದ್ರು. ಅದು ವಚನ ಪರಿಭಾಷಾ ಕೋಶ ಅನ್ನುವಂಥದ್ದು ಬಹಳ ವಿಸ್ತೃತವಾದಂತ ಸಬ್ಜೆಕ್ಟ್. ಅದ್ರ ಕುರಿತು ನಮಗೆ ಇಷ್ಟು ಸಮಯದಲ್ಲಿ ಅರ್ಥಪೂರ್ಣವಾಗಿ ಸ್ಕಿಪ್ ಮಾಡ್ಕೊಂತ ಹೋಗಿ ನಮ್ಗೆ ಇಷ್ಟೆಲ್ಲ ಅರ್ಥೈಸಿದಂತ ಲಿಂಗರಾಜ್ ಅಣ್ಣಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇಂಥ ಕಾರ್ಯಕ್ರಮಗಳಿಗೆ ಯಾವ ರೀತಿ ಕೊಟ್ಟನೆ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಬರೋದ ನಿಮ್ ಸರ್ದಿ, ನಿಮ್ಗೂ ಅವಕಾಶವನ್ನ ಕೊಡ್ತೀವಿ. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆ ತಾವು ಮಾತಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ವಿನಂತಿಸ್ಕೊಳ್ತಾ ಶರಣಾರ್ಥಿಗಳು ಗುರುಗಳೇ.
ಶೆಲ್ವಡಿ ಮಠ ಅವರು ಮಾತಾಡ್ತಾರ? ಶರಣಾರ್ಥಿಗಳು ಸರ್. ಕೇಳಿಸ್ತಾ ಇದೆ ಸರ್? ಹಲೋ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಸರ್ ಕೇಳಿಸ್ತಾ ಹಾ ಸರ್. ಶರಣಾರ್ಥಿಗಳು. ಲಿಂಗರಾಜ್ ಉಳ್ಳಾಗಡ್ಡಿ ಸರ್ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಅವ್ರು ತಮ್ಮನ್ನ ನೀವು ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ, ಸಂಶೋಧನಾ ವಿದ್ಯಾರ್ಥಿ ಅಂತ. ನಿಜಕ್ಕೂ ಕೂಡ ಅವರು ಈ ಸಾಮಗ್ರಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು ಅಚ್ಚುಕಟ್ಟಾಗಿ ಹೊಂದಿಸಿ ಅದನ್ನ ಒಳ್ಳೆ ರೀತಿಯಿಂದ ನಿರೂಪಣೆಯನ್ನ ಮಾಡಿದ್ದಾರೆ ಸರ್. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಮತ್ತೆ ಇದೊಂದು ಹೊಸ ವಿಷಯ ಆಗಿತ್ತು ನಮ್ಗೆ, ಯಾಕಂದ್ರೆ ಪರಿಭಾಷಾ ಕೋಶ ನಾವೆಲ್ಲ ನಮ್ಮ ಕಡೆ ಇದ್ದಾವೆ, ಅವುಗಳನ್ನ ಯಾವ ರೀತಿಯಾಗಿ ಇವರು ಅಭ್ಯಾಸ ಮಾಡ್ತಿದ್ದಾರೆ, ಎಷ್ಟು ಅಧ್ಯಾಯಗಳು ಮಾಡ್ತಿದ್ದಾರೆ, ಮತ್ತೆ ಅದೊಂದು ಸರ್ ಹೇಳ್ದಂಗೆ ಒಂದು ಕಟ್ಟುನಿಟ್ಟಿನ ಶಾಸ್ತ್ರೀಯ ಒಂದು ಅಭ್ಯಾಸ ಅಂತಾನೂ ಕೂಡ ಅನಿಸ್ತಾ ಇದೆ. ಒಟ್ಟು 12ನೇ ಶತಮಾನದಲ್ಲಿ ಈ ಭಾಷಾ ಪ್ರಯೋಗ ಯುಗ ಅಂತ ನಾವೇನು ಅನ್ಕೊಳ್ತಾ ಇದ್ದೇವಲ್ಲ ಅದನ್ನ ತೆರೆದಿಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಹೇಳಬೇಕು ಅಂತಂದ್ರೆ ವಚನಕಾರು ಕನ್ನಡದ ಬೇಸಾಯಗಾರು ಅನ್ನುವಂಥ ಒಂದು ಮಾತನ್ನ ಮತ್ತೆ ಮತ್ತೆ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ವಚನ ಭಾಷೆ ತುಂಬಾ ವಿಶಿಷ್ಟವಾದಂಥ ಭಾಷೆ. ನಾವಿಲ್ಲಿ ಅದನ್ನ ಹೇಳಬೇಕು ಅಂದ್ರೆ ಜೀವಂತ ಭಾಷೆ, ನೆಲದ ಭಾಷೆ, ಕಾಯಕದ ಭಾಷೆ, ದೇಶೀಯ ಭಾಷೆ. ಮೊದಲನೇದಾಗಿ ನಾವು ಗುರುತಿಸೋದೇ ದೇವ ಭಾಷೆ ಆದಂಥ ಸಂಸ್ಕೃತದ ನೆರಳಿನಿಂದ ಇದು ದೂರವಾದಂಥ ಭಾಷೆ. ಮತ್ತಿದು ತನ್ನ ಭಾಷೆಯನ್ನ ದೇವ ಭಾಷೆಯಾಗಿ ಮಾಡ್ಕೊಳ್ತಾನೆ ಈ ಶಾಸ್ತ್ರ ಭಾಷೆನ ಮುರಿದು ಕನ್ನಡದಲ್ಲೇ ಈ ಪದಗಳನ್ನ ಕಟ್ಟಿಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಇಂತಹ ಇಷ್ಟೊಂದು ಪಾರಿಭಾಷಿಕ ಕೋಶಗಳು ಹುಟ್ಟಿದಾವೆ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಕುರಿತು ಇಷ್ಟೊತ್ತಿನವರೆಗೂ ಈ ಉಪನ್ಯಾಸ ನಮಗೆ ಹಲವಾರು ಸಂಗತಿಗಳನ್ನ ತಿಳಿಸ್ಕೊಟ್ಟಿದೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸ್ಕೊಳ್ಬೇಕು. 12ನೇ ಶತಮಾನದಲ್ಲಿ ಯಾವ ಸಂಸ್ಕೃತಕ್ಕೆ ಪರ್ಯಾಯವಾಗಿ ಕನ್ನಡದ ಈ ಪರಿಭಾಷಾ ಕೋಶವನ್ನ ಅಥವಾ ಈ ಶಬ್ದಗಳನ್ನ ಕಾಯಕ ಜೀವಿಗಳಾದಂಥ ಶರಣರು ಕಟ್ಕೊಟ್ಟಿದ್ರಲ್ಲ, ಇವತ್ತು ಕೂಡ ಕನ್ನಡ ಭಾಷೆಯನ್ನ ನಾವು ಬೆಳೆಸ್ಬೇಕಾದ್ರೆ ನಮ್ಮ ಟೆಕ್ನಾಲಜಿ ಇಂಗ್ಲಿಷ್ ಭಾಷೆಗೆ ಪರ್ಯಾಯವಾಗಿ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಶಬ್ದಗಳಿದಾವೆ. ಹೀಗಾಗಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಇದಕ್ಕೆ ರೆಫರೆನ್ಸ್ ಇವತ್ತು ಕೂಡ ಇಂಗ್ಲಿಷ್ನಲ್ಲೇ ನಾವು ತಗೊಳ್ತಾ ಇದ್ದೇವೆ. ಆದರೆ ಅವುಗಳನ್ನು ಮತ್ತೆ ಕನ್ನಡದಲ್ಲಿ ಕಟ್ಟಿದ್ರೆ ನಮ್ಮ ವಚನಕಾರರು ಏನು ಆ ಭಾಷಾ ಪ್ರಯೋಗವನ್ನ ಮಾಡಿದ್ರಲ್ಲ, ನಾವ್ಯಾಕೆ 21ನೇ ಶತಮಾನದಲ್ಲೂ ಆ ಭಾಷಾ ಪ್ರಯೋಗವನ್ನ ಮಾಡಿ ಕನ್ನಡವನ್ನ ಇನ್ನಷ್ಟು ಬಲವರ್ಧನೆ ಮಾಡಬಾರ್ದು ಅನ್ನುವಂಥ ಸಂಗತಿಗಳೆಲ್ಲ ಬಹುಶಃ ಅವರ ಮಾತುಗಳಲ್ಲಿ ನಮಗೆ ಕಂಡು ಬಂತು. ಮತ್ತೆ ಈ ಪರಿಭಾಷಾ ಕೋಶದ ಸಂಶೋಧನೆ ಅವ್ರು ಮಾಡ್ತಾ ಇರೋದಕ್ಕೆ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ಒಂದು ಜ್ಞಾನ ಶಿಸ್ತಿನಲ್ಲಿ ಇವತ್ತಿನ ಉಪನ್ಯಾಸವನ್ನ ಅವರು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಸರ್ ಈ ವೇದಿಕೆಯಲ್ಲಿ ಮತ್ತೆ ಸಂಶೋಧನಾರ್ಥಿಗಳಿಂದಲೇ ಹೆಚ್ಚು ಉಪನ್ಯಾಸಗಳು ಮಾಡಿದರೆ ಅವರೇನು ತಮ್ಮ ಪರ್ಯಾಯ ಆಕಾರಗಳನ್ನ ತಗೊಂಡಿರ್ತಾರಲ್ಲ ಅವುಗಳ ಒಂದು ವಿಶ್ಲೇಷಣೆ ಮತ್ತು ಅದರ ತಿಳುವಳಿಕೆ, ಯಾಕಂದ್ರೆ ಈಗಿನ ಇಂಥ ವಿದ್ಯಾರ್ಥಿಗಳಿಂದಲೂ ನಮ್ಗೆ ಬೇಕು. ಅಂದ್ರೆ ಅವರು ಏನೇನು ಕಲೆಕ್ಟ್ ಮಾಡಿದ್ದಾರೆ, ಇನ್ನೂ ಹೊಸ ವಿಚಾರಗಳೇನಿದಾವೆ ಅನ್ನುವಂಥದ್ದು ನಮಗೆ ಅರ್ಥ ಆಗೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ಹೇಳಿದಂತೆ ಸಂಶೋಧನಾರ್ಥಿಗಳನ್ನು ಹುಡುಕಿ ಮತ್ತೆ ಉಪನ್ಯಾಸಗಳನ್ನ ನಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕೊಡಿಸ್ರಿ ಸರ್ ಅಂತ ಹೇಳ್ತಾ, ಸರ್ ಅವರ ಈ ಜ್ಞಾನ ಶಿಸ್ತಿನ ಉಪನ್ಯಾಸಕ್ಕೆ ಅಭಿನಂದನೆಗಳನ್ನು ಕೂಡ ನಮ್ಮ ವೇದಿಕೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಹೊಸ ಸಂಶೋಧನಾ ವಿದ್ಯಾರ್ಥಿಗಳು ಅವರನ್ನ ಪರಿಚಯಿಸುವ ಕೆಲಸವನ್ನ ನಾವು ಮಾಡ್ತಿದ್ವಿ. ಹಾಗೇನೆ ಹೊಸ ಸಂಗೀತಗಾರರನ್ನ, ಪುಟ್ಟ ಸಂಗೀತಗಾರರನ್ನ ಇಂಟ್ರೊಡ್ಯೂಸ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಇದು ಹೊಸ ಸೇರ್ಪಡೆ. ಇದು ನಮ್ಮ ಮಾನಸ ಗುರುಗಳಾದಂತಹ ಡಾಕ್ಟರ್ ವೀರೇಶ್ ಬಡ್ಗೇರ್ ಅವರ ಒಂದು ಪರಿಕಲ್ಪನೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಧನ್ಯವಾದಗಳು ಮೇಡಮ್ ತಮ್ಮ ಮಾತುಗಳಿಗೆ. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಮಾತಾಡ್ಬೋದಾ? ನಮಸ್ಕಾರ ಸರ್. ನಮಸ್ತೆ. ಮೊದಲಿಗೆ ಡಾಕ್ಟರ್ ಲಿಂಗರಾಜ್ ಅವರಿಗೆ ಅನಂತ ಅಭಿನಂದನೆಗಳು ಸರ್. ತನ್ನ ಪರಿಚಯ ಏನು ಕಳಿಸಿಲ್ಲ ಅಂತ ಹೇಳಿದ್ರಿ. ಬಹುಶಃ ಅವ್ರು ಇದಕ್ಕೆ ಕಳಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಇಲ್ಲಿರುವಂತಹ ಎಲ್ಲ ಹಿರಿಯರು ನನ್ನ ಮಾತಿನಿಂದಲೇ ನನ್ನ ಪರಿಚಯ ಮಾಡ್ಕೊಳ್ಳಿ ಅನ್ನುವ ಅಭಿಪ್ರಾಯ ಅವ್ರದಿತ್ತು ಅಂತ ಕಾಣ್ತದೆ. ಬಹುಶಃ ಅದ್ಭುತವಾದ ಉಪನ್ಯಾಸವನ್ನ ಈ ಸಹೋದರರು ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲಿಗೆ ಅವರಿಗೆ ಅಭಿನಂದನೆಗಳು. ಈಗ ತಾವು ಹೇಳಿದಿರಿ, ಪುಟ್ಟ ಸಂಗೀತಗಾರರು
ದಿಟ್ಟ ಸಂಶೋಧಕರು, ಗಟ್ಟಿ ಹಿರಿಯರು, ನಿಮ್ಮ ವಚನ ಮಂದಾರದ ತ್ರಿನೇತ್ರಗಳು ಇವರೆಲ್ಲ. ಪುಟ್ಟ ಸಂಗೀತಗಾರರನ್ನು ಪರಿಚಯ ಮಾಡಿಸ್ತೀರಿ. ಈಗ ಇಂತಹ ದಿಟ್ಟ ಸಂಶೋಧನಕಾರರನ್ನ ಹುಡ್ಕೊಂತಾರೆ ಸರ್. ನಾನು ಅಬ್ಸರ್ವ್ ಮಾಡಿದ್ರ ಪ್ರಕಾರ ಮೇ ಬಿ ಪುಷ್ಪಾವತಿ ಗೊತ್ತಿದೆ, ಸಕ್ರೆ ಅಕ್ಕರಿಗೆ ಗೊತ್ತಿದೆ, ಕನ್ನಡದಲ್ಲಿ ಎಂತಹ PhD ಥೀಸಿಸ್ಗಳು ಹೊರಗೆ ಬರ್ತಾ ಇದ್ದಾವೆ ಅನ್ನುವಂತಹದ್ದು. ಒಂದು ಕಾನ್ಫರೆನ್ಸ್ ಇದ್ದಾಗ ಸಾಮಾನ್ಯವಾಗಿ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ವಚನ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ ಆ ಒಂದು ಕಾನ್ಫರೆನ್ಸ್ ನಲ್ಲಿ ಕೂಡ ವಚನಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ತರೋದು, ಅದನ್ನೇ ಹೇಳೋದು. ನಾನು ನಿಮ್ಗೆ ಸತ್ಯವಾಗಿ ಒಂದು ಮಾತು ಹೇಳ್ತೀನಿ. ಉದಗಿರಿನ ಕಾಲೇಜಿನಲ್ಲಿ ಒಂದು ನ್ಯಾಷನಲ್ ಸೆಮಿನಾರ್ ಇತ್ತು. ನಾನು ಅಲ್ಲಿ ಒಂದು ಗೋಷ್ಠಿಗೆ ಅಧ್ಯಕ್ಷಳಿದ್ದೆ. 7-8 ಮಂದಿ ಅಲ್ಲಿ ಪೇಪರ್ ಪ್ರೆಸೆಂಟೇಶನ್ ಮಾಡಿದ್ರು. ಎಷ್ಟು ಹೇಸಿಗೆ ಬಂತು ಗೊತ್ತಾ ಅಂದ್ರೆ, ಪೇಪರ್ ಪ್ರೆಸೆಂಟೇಶನ್ ಮಾಡಿದಂತವರ ಎಲ್ಲರ ವಚನಗಳು ಸೇಮೇ ಇದ್ದು. ಯಾಕಿದ್ದು ಅಂದ್ರೆ ಎಲ್ಲರೂ ಗೂಗಲ್ ನಿಂದ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು ಬಂದು ಪೇಪರ್ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲಿಂಗರಾಜ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ರಿಯಲಿ ಒಳ್ಳೆಯ ಸಂಶೋಧನೆ. ಪುಷ್ಪ ಅವ್ರು ಹೇಳಿದಂತೆ ಹೊಸ ವಿಷಯ ಸರ್ ಇದು. ರಿಯಲಿ ಇದೊಂದು ಹೊಸ ವಿಷಯ. ನಂದೊಂದು ಪ್ರಶ್ನೆ ಲಿಂಗರಾಜ್, ಈ ಪರಿಭಾಷೆ ಅನ್ನುವಂತಹದನ್ನ ಏನಾದ್ರೂ ಬಿಡಿಸ್ತೀರೇನಪ್ಪ ಈ ಶಬ್ದವನ್ನ ತಾವು? ಮೇಡಮ್, ಪರಿಭಾಷೆ ಅನ್ನುವಂತಹ ಒಂದು ಶಬ್ದ ಏನಿದೆಯಲ್ಲ, ಈ ಶಬ್ದ ಬಿಡಿಸ್ಬಹುದಾ? ಹೇಗೆ ಪರಿ ಪ್ಲಸ್ ಭಾಷೆ ಅಂತ ಏನಾದ್ರೂ ಮಾಡ್ಕೋಬಹುದಾ? ಏನ್ ಪರಿಭಾಷೆ ಕೂಡು ಶಬ್ದವೇ ಇದೆಯಾ? ಹೆಂಗೆ ಈ ಶಬ್ದ ನಿಮ್ಮ ಒಂದು ಸಂಶೋಧನೆಯಲ್ಲಿ ಈ ಶಬ್ದವನ್ನ ನೀವು ಹೆಂಗ ಇದನ್ನ ಮಾಡ್ತೀರಿ? ಮೇಡಮ್, ನಾನು ಪರಿ ಮತ್ತು ಪರಿ ಬೇರೆ ಭಾಷೆ ಬೇರೆ ಅಂತಂದೇಳಿ ಭಿನ್ನವಾಗಿ ನೋಡಿದೀನಿ ಮೇಡಮ್. ನೋಡಿರಲ್ಲ? ಎಸ್. ಪರಿ ಅಂದ್ರೆ ಏನಂತ ತಗೊಂಡ್ರಪ್ಪ? ಪರಿ ಅಂತಂದ್ರೆ ಒಂದು ವಿಶಿಷ್ಟ ಅಂತ ಮೇಡಮ್. ಎಸ್ ವೆರಿ ನೈಸ್. ಭಾಷೆ ಅಂದ್ರೆ ವಿಶಿಷ್ಟ ಭಾಷೆಯ ಮೂಲಕ ಪದಗಳನ್ನ ಇಲ್ಲಿ ಪರಿಭಾಷಾ ಕೋಶಗಳ ಮೂಲಕ ಹೇಳ್ತಾರೆ ಮೇಡಮ್. ಓಕೆ, ಇಲ್ಲ ರಿಯಲಿ ನನ್ಗೆ ಅದೇ ಪ್ರಶ್ನೆ ಬೇಕಾಗಿತ್ತು. ಪರಿಭಾಷೆ ಅನ್ನೋದು ಒಂದು ಪದವೋ ಅಥವಾ ಎರಡು ಶಬ್ದಗಳನ್ನು ಕೂಡಿ ಒಂದು ಶಬ್ದ ಆಗಿದೆಯೋ, ನನ್ಗೆ ಅದು ಬೇಕಾಗಿತ್ತು. ಎಸ್, ಪರಿ ಅನ್ನುವಂತಹ ಶಬ್ದದ ಅರ್ಥ ಆಧ್ಯಾತ್ಮಿಕತೆಯಲ್ಲಿ ಬೇರೆನೆ ಕೊಡ್ತದೆ. ಹೀಗಾಗಿ ತಾವು ಅದನ್ನ ಬಿಡಿಸಿ ತಾವು ಅದಕ್ಕೊಂದು ಡೆಫಿನೇಷನ್ ಬರೆಯೋದು ಬಹಳ ಅರ್ಥ ಪೂರ್ಣ ಅನ್ನುವಂತಹದ್ದು ನನ್ನ ವಿಚಾರ. ಆಮೇಲೆ ನಿಮ್ಗೆ ಇದು ಪರಿ ಅನ್ನುವಂತ ಶಬ್ದಕ್ಕೆ ನನಗನ್ನಿಸುತ್ತೆ ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ನೀವು ಹೆಚ್ಚಿಗೆ ಅಭ್ಯಾಸ ಮಾಡಿದ್ರೆ ನಿಮ್ಗಲ್ಲಿ ವಿವರಣೆ ಕೂಡ ಸಿಗ್ತದೆ. ಪರಿ ಅಂದ್ರೆ ಏನು? ಆ ಪರಿ ಅನ್ನುವಂತ ಶಬ್ದವನ್ನ ಶರಣರು ಲೌಕಿಕ ಅರ್ಥದಲ್ಲಿ ಯಾವ ರೀತಿ ಬಳಸಿದ್ದಾರೆ ಮತ್ತು ಪಾರಮಾರ್ಥಿಕ ಅರ್ಥದಲ್ಲಿ ಯಾವ ರೀತಿ ಬಳಸಿದ್ದಾರೆ ಅನ್ನುವಂತಹದನ್ನ ನೀವು ಅಲ್ಲಿ ತಗೊಂಡ್ರ ಇನ್ನೂ ನಿಮ್ಗ ಹೆಚ್ಚು ಬರುತ್ತೆ. ನನಗ ಕೇಳಿದ್ರೆ ಈ ಕನ್ನಡದ ವಚನ ಸಾಹಿತ್ಯದಲ್ಲಿ ಪಾರಿಭಾಷಿಕ ಕೋಶ ಏನಿದೆಯಲ್ಲ, ಇದು ಪರಿಭಾಷಾ ಕೋಶ ಅನ್ನುವಂಥದ್ದು ಏನಿದೆಯಲ್ಲ, ಇದು ಬಹಳ ವಿಶಿಷ್ಟವಾಗಿದೆ ಅಂತ ಅನಿಸ್ತದೆ. ನಮ್ಮದೇ ಕನ್ನಡ ಸಾಹಿತ್ಯದ ಚಂಪುವಿನ ಕಾವ್ಯಗಳಾಗಿರ್ಬೋದು, ಮುಂದೆ ಬಂದ ಷಟ್ಪದಿ ರಗಳೆ ಕಾವ್ಯಗಳಾಗಿರ್ಬೋದು, ಅಲ್ಲಿಯ ಶಬ್ದಗಳಿಗೂ ವಚನ ಸಾಹಿತ್ಯದಲ್ಲಿರುವ ಪಾರಿಭಾಷಿಕ ಕೋಶಗಳಿಗೂ ಕೂಡ ವ್ಯತ್ಯಾಸ ಹೌದಾ ಲಿಂಗರಾಜ್? ಹೌದಲ್ಲಪ್ಪ? ಅಲ್ಲಿ ಚಂಪುವಿನಲ್ಲಿ ಶಬ್ದಗಳು ಇದಾವೆ. ಚಂಪುವಿನಲ್ಲಿರುವ ಶಬ್ದಗಳಿಗೆ ನಾವು ಪಾರಿಭಾಷಿಕ ಶಬ್ದಗಳು ಅಂತ ಹೇಳಿ ಗುರುತಿಸಬಹುದಾ? ಏನು ಕಠಿಣ ಶಬ್ದಗಳ ಅರ್ಥ ಅಂತ ಗುರುತಿಸ್ಬೇಕಲ್ಲಿ? ಮೇಡಮ್, ಫಸ್ಟಿಗೆ ಇವೆಲ್ಲ ಚಂಪು ಅಲ್ಲೆಲ್ಲ ಆ ಕೃತಿಗಳ ಕೊನೆಯಲ್ಲಿ ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ದು ಪರಿಭಾಷೆ ಅಂತಂದೇಳಿ ಅಲ್ಲಿ ಬಳಸಿಲ್ಲ ಮೇಡಮ್. ಬರೋದೇ ಇಲ್ಲ ಇಲ್ಲ ಬಳಸಿಲ್ಲ. ಇಟ್ ಸೆಲ್ಫ್ ಅಲ್ಲಿ ಬರಲ್ಲ ಮೇಡಮ್. ಕಠಿಣ ಪದಗಳ ಅರ್ಥ ಅಂತ ಬಳಸಿದ್ದಾರೆ. ಅರ್ಥ ಬೇಕಾಗ್ತದ ಅಲ್ಲಿ, ಕಠಿಣ ಶಬ್ದಗಳ ಅರ್ಥ ಬೇಕಾಗ್ತದ. ವಚನ ಸಾಹಿತ್ಯದಂತಹ ಈ ಅನುಭವ ಸಾಹಿತ್ಯದಲ್ಲಿ ಮಾತ್ರ ಏನ್ ಬೇಕಾಗ್ತದ, ಪಾರಿಭಾಷಿಕ ಶಬ್ದಗಳು ಬೇಕಾಗ್ತವ ಅನ್ನುವಂತಹ ಒಂದು ಅಭಿಮತ ನನ್ನದಾಗಿದೆ. ಅದಕ್ಕ ತಾವು ಏನಂತೀರೋ ಏನೋ ನನ್ಗ ಗೊತ್ತಿಲ್ಲ. ಯಾಕೆಂದ್ರೆ ನಾವು NG ಮಹದೇವಪ್ಪ ಅವ್ರದ್ದಾಗಿರ್ಬೋದು, ವಿದ್ಯಾಶಂಕರ್ ಸರ್ದಾಗಿರ್ಬೋದು, ಗುಂಜಾಳ ಸರ್ದಾಗಿರ್ಬೋದು, ಇಷ್ಟೇ ಏಕೆ
ನಮ್ಮ ಸಿದ್ದೇಶ್ವರಪ್ಪ ಅವರು ಪಾರಿಭಾಷಿಕ ಶಬ್ದವನ್ನ ಬಹಳ ಅರ್ಥಪೂರ್ಣವಾಗಿ ಅವರು ಬರೀತಾರೆ. ನೋಡಿ, ಈಶ ಅನ್ನುವಂತಹ ಒಂದು ಶಬ್ದ, ಈಶ ಅನ್ನುವಂತಹ ಶಬ್ದ ಪೂಜ್ಯ ಸಿದ್ದೇಶ್ವರಪ್ಪ ಅವ್ರು ಏನಂತ ಬರೀತಾರೆ ಅಂದ್ರೆ, ಆತ್ಮನು ವಿಶ್ವದ ಭಾವ ತಾಳಿದಾಗ ಅವನು ಈಶ. ನೋಡಿ, ಆತ್ಮನು ವಿಶ್ವದ ಭಾವ ತಾಳಿದಾಗ ಅವನು ಈಶ. ಎಷ್ಟು ಇದನ್ನ ಅಪ್ಪ ಅವರು ಇದಕ್ಕೇನು ವಿವರಣೆ ಕೊಟ್ಟಿದ್ದಾರೆ ಅಲ್ಲ, ಪಾರಿಭಾಷಿಕ ಅರ್ಥ ಏನು ಕೊಡ್ತಾರ ಅಪ್ಪ ಅವರು, ಸಿದ್ದೇಶ್ವರ ಅಪ್ಪ ಅವರು. ಈ ಅರ್ಥವನ್ನ ಹುಡುಕಿಕೊಂಡು ನಾವು ಹೋದಾಗ ಶಿವ ಅಂದ್ರೆ ವಚನಕಾರರು ಏನ್ ಹೇಳ್ತಾರ, ಶಿವ ಅಂದ್ರೆ ಈಶ ಅಂದ್ರೆ ಏನ್ ಹೇಳ್ತಾರ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಏನಾಗ್ತದ ಅಂತಂದ್ರ ಬಹಳಷ್ಟು ವಚನಗಳು ನಮ್ಗಿಲ್ಲಿ ಉಲ್ಲೇಖ ಆಗ್ತವೆ ಅನ್ನುವಂತಹ ಮಾತು. ಇನ್ನೊಂದು ಹೇಳ್ತಾರ ಅವ್ರು, ಶರಣ ಸಮಾಧಿ ಅಂತ ಹೇಳ್ತಾರ. ಬಹಳ ಚಂದ ಕೊಟ್ಟಾರ ಸಿದ್ದೇಶ್ವರ ಅಪ್ಪ ಅವ್ರದ್ದು, ನೀವು ನೋಡಿರ್ಬೇಕು ಲಿಂಗರಾಜ್, ಅದು ಒಂದ್ ಸ್ವಲ್ಪ ನೋಡಿ ಅವ್ರದ್ದು ಪಾರಿಭಾಷಿಕ ಕೋಶ. ಆ ಶರಣ ಸಮಾಧಿ ಅಂತಂದ್ರೆ ಚಿತ್ತವು ತನ್ನಲ್ಲಿ ತಾನೇ ಯಾವುದನ್ನು ಕಲ್ಪಿಸಿಕೊಳ್ಳದೆ ತನ್ನ ತಾನಾಗುವುದೇ ತನ್ಮಯವಾಗುವುದೇ ಶರಣ ಸಮಾಧಿ ಅಂತ ಹೇಳ್ತಾರೆ. ನೋಡಿ, ಈ ಶಬ್ದಗಳು ಅರ್ಥಗಳನ್ನ ನಮ್ಮ ನೂಲಿ ಸರ್ ಹೇಳಿದಿರಲ್ಲ, ಒಮ್ಮೊಮ್ಮೆ ಬಹಳ ಕಠಿಣ ಆಗ್ತದೆ ಈ ಶಬ್ದಗಳ ಅರ್ಥಗಳನ್ನ ಮಾಡ್ಕೊಳ್ಳೋದು. ಆ ಶಬ್ದಗಳ ಅರ್ಥವನ್ನ ನಾವು ಮಾಡ್ಕೊಳ್ಳೋದೇ ಇದಕ್ಕಾಗಿನೇ ನಮ್ಗೆ ಏನಾಗ್ಲತ್ತದ, ವಚನಗಳ ಸ್ಪಷ್ಟ ವಿವರಣೆ ನಮ್ಗ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಶೆಲ್ವಡಿ ಮಠ ಅವ್ರು ಹೇಳಿದಂತೆ ವಚನಕಾರರ ಭಾಷಾ ವೈಖರಿ ಏನದ, ನಾವು ಅವ್ರಿಗೆ ಬಹಳ ಏನಾಗ್ಬೇಕಾಗ್ತದ ಅಂದ್ರ ಅವ್ರಿಗೆ ನಾವು ಶರಣು ಹೋಗ್ಬೇಕಾಗ್ತದ. ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು ನಾನು ಬಳಸುವುದು ಪಾರಿಭಾಷಿಕ ಕೋಶ ಅದ, ಕಠಿಣ ಶಬ್ದ ಅದ, ಅದು ಅದ, ಇದ್ರ ಯಾವುದರ ಕಲ್ಪನೆ ಇಲ್ಲ. ಅವರಿಗೆ ಸಹಜವಾಗಿ ಏನಾಯ್ತು ಅಂತಂದ್ರ ಆ ಶಬ್ದಗಳನ್ನ ಅವರು ಬಳಸಿಕೊಂಡು ಹೋದ್ರು. ಇವತ್ತ ವಿಶ್ವವಿದ್ಯಾಲಯಗಳಲ್ಲಿ ಈ ಲಿಂಗ್ವಿಸ್ಟಿಕ್ ಡಿಸಿಪ್ಲಿನರಿ ಏನ್ ಹೊಂಟದಲ್ಲ, ಈಗ ಗೊತ್ತಾ, ಏನದನ್ನ ಒಂದು ಶಿಸ್ತಿಗೆ, ಭಾಷಾಶಾಸ್ತ್ರವನ್ನ ಒಂದು ಶಿಸ್ತಿಗೆ ಅಳವಡಿಸಿ ಅಭ್ಯಾಸ ಏನ್ ಮಾಡ್ತಾ ಇದಾರಲ್ಲ ಹುಡುಗರು, ರಿಯಲಿ ಇಟ್ ಈಸ್ ಒನ್ ಆಫ್ ದ ಇದು ಬೆಸ್ಟ್ ಇದು ಓದುವಂತಹ ಪರಿಭಾಷೆ ಇದು. ಅಲ್ಲಿ ಎಲ್ಲ ಇಂತಹ ಏನ್ ನಡೆದಾವ ಇವೆಲ್ಲ ನಾವು ಗಮನಿಸ್ಬೇಕಾದದ್ದೇ. ಅದಕ್ಕಾಗಿ ಲಿಂಗರಾಜ್ ಬಹಳ ಒಳ್ಳೆ ರೀತಿಯಿಂದ ನಿಮ್ಮ ಇವತ್ತಿನ ಇದನ್ನ ಆಯ್ತಪ್ಪ. ಮುಂದೆ ಕೂಡ ಇಂತಹ ಲೇಖನಗಳನ್ನ ವಚನ ಮಂದಾರದವ್ರಿಗೆ ಕಳಿಸಿದ್ರಿ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಯಾರು ಸಂಶೋಧನಾ ವಿದ್ಯಾರ್ಥಿಗಳು ಅಂತ ಹಣಿಪಟ್ಟಿ ಕಟ್ಕೊಂಡಾರಲ್ಲ, ಅವ್ರಿಗೆಲ್ಲರಿಗೂ ಏನಾಗ್ಬೋದು, ಒಂದು ಮಾರ್ಗದರ್ಶನ ಆಗ್ಬೋದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ನಿಮ್ಮ ಸಲಹೆಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು ಅವರೇ ತಮ್ಮ ಆತ್ಮೀಯ ನುಡಿಗಳಿಗೆ. ಅಮರವಾಣಿ ಐದ್ನಾಳ್ ಅವರು ನಂತರ ಸಕ್ರಿಯ ಅಕ್ಕ ಅವರು ಕೊನೆಗೆ. ಅಮರವಾಣಿ ಐದ್ನಾಳ್ ಅವ್ರು ಮಾತಾಡ್ತೀರಾ? ಓಕೆ, ಸಕ್ರಿಯ ಅಕ್ಕ ಅವ್ರು ಮಾತಾಡಿ. ಕೊನೆಯದಾಗಿ ಸಕ್ರಿಯ ಅಕ್ಕ ಅವರು. ಸಕ್ರಿಯ ಅಕ್ಕ. ಓಕೆ, ಹಲೋ, ಶರಣಾರ್ಥಿ ಅಣ್ಣರೇ. ಮಾತಾಡ್ತೀರಿ? ಒಂದ್ ನಿಮಿಷ. ಐದ್ನಾಳ್ ಅವ್ರು ಮಾತಾಡ ಒಂದ್ ನಿಮಿಷ. ಶರಣಾರ್ಥಿ ಎಲ್ಲರಿಗೂ ರೀ. ಹೇಳ್ರಿ. ಹಾ ರೀ, ಸೋದರರು ಇದೆಲ್ಲ ತುಂಬಾ ಚೆನ್ನಾಗಿ ಪಾರಿಭಾಷಿಕ ಇದನ್ನ ಚೆನ್ನಾಗಿ ತಿಳಿಸ್ಕೊಟ್ರು. ಎಲ್ಲರಿಗೂ ಅಭಿನಂದನೆಗಳು ಅವ್ರಿಗೆ ಮೊದ್ಲ. ಮತ್ತೆ ಎಲ್ಲಾರು ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡಿದ್ರು, ನೂಲಿ ಅಣ್ಣವ್ರು ಮಾತಾಡಿದ್ರು, ಪುಷ್ಪಾವತಿ ಶೆಲವಾಟಿ ಮಠ ಅವ್ರು ಎಲ್ಲರೂ ಮಾತಾಡಿದ. ನಾ ಮಾತಾಡೋದಂತೂ ಏನು ಇದನ್ನೇ ಇಲ್ಲ ಬಿಡ್ರಿ. ಅವರೆಲ್ಲ ಮೇಧಾವಿಗಳು ಮಾತಾಡಿದ್ರು. ಎಲ್ಲಾರು ಚೆನ್ನಾಗಿತ್ತು, ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ರು. ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ನನಗ್ ಮಾತಾಡಲು ಅವಕಾಶ ಕೊಟ್ಟಿರ್ಕಂತ ತಮಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಅಕ್ಕ. ಶರಣಾರ್ಥಿಗಳ ಶರಣಾರ್ಥಿಗಳೇ. ಸಕ್ರಿಯ ಅಕ್ಕ ಅವರೇ, ಕೊನೆಯದಾಗಿ ತಮ್ಮ ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಕತ್ತದ ವಿಜಯ್? ಹಾ, ಕೇಳ್ತದ್ರಿ, ಮಾತಾಡ್ರಿ. ಓಕೆ. ಲಿಂಗರಾಜ್ ಅವರ ಒಂದು ಹೊಸ ವಿಚಾರ, ಹೊಸ ವಿಷಯ ಪ್ರವೇಶದಲ್ಲಿ ನಮ್ಗ ತನ್ಮಯವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಪ್ರಸ್ತುತಿಯನ್ನ ತಂದು ಕೊಟ್ರು ಅವರು.
ಇವ್ರನ್ನ ನಾನು ನೋಡಿ ನಾನು ಮೊನ್ನೆ ಯೂನಿವರ್ಸಿಟಿಗೆ ಹೋದಾಗ ಹಸ್ತಪ್ರತಿ ವಿಭಾಗದ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಇವರು. ನಾನು ಬುಕ್ಸ್ ಸಹಿತ ಆ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಸಹಿತ ಬಂದಿದ್ದೆ ನಾನು. ಅವರಿಗೆ ನೆನಪದೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಒಂದು ಹೊಸ ವಿಷಯದ ಒಂದು ಪ್ರವೇಶದ ಮೂಲಕ ಅತ್ಯುತ್ತಮ ವಿಷಯ ಸಂಗ್ರಹವನ್ನು ಮಾಡಿಕೊಂಡಿದ್ದಾರೆ. ವಚನ ಪರಿಭಾಷಾ ಕೋಶ ಅಂತಂದಾಗ ವಿಮರ್ಶಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡತಕ್ಕಂತ ಒಂದು ಶಬ್ದಕೋಶ ಇದು ಅಂತ. ವಚನಕಾರರ ಸಾಹಿತ್ಯ ಮತ್ತು ವಚನಗಳ ಒಂದು ಸ್ಪಷ್ಟತೆಯನ್ನು ಈ ಶಬ್ದಕೋಶಗಳು ಕೊಡ್ತವ. ವಚನ ವಾಗ್ಮಯದ ಪದ ಪ್ರಯೋಗಗಳ ಬಳಕೆ ಮತ್ತು ವಿಮರ್ಶೆಯ ಮೂಲ ಪುನರ್ ವ್ಯಾಖ್ಯಾನ ಮಾಡಲು ಸಹಿತ ನಮಗೆ ಮಾಹಿತಿಯನ್ನು ಈ ಶಬ್ದಕೋಶಗಳು ಕೊಡ್ತಾವ. ಶರಣರ ವಚನ ದರ್ಶನದ ಕೊಡುಗೆ ಏನಿದೆಯಲ್ಲ, ಹಲವಾರು ಈ ಒಂದು ಪರಿಭಾಷಾ ಕೋಶದಲ್ಲಿ ವಚನಗಳನ್ನು ಸಹಿತ ನಾವು ಕಾಣಲು ಸಾಧ್ಯ. ಅದರಲ್ಲಿ ವಿದ್ಯಾಶಂಕರ್ ಅವರ ಒಂದು ಪರಿಭಾಷಾ ಕೋಶ ಅಂತಂದು ಎಲ್ಲಾ ವಚನಕಾರರ ಒಂದು ಧ್ಯೇಯೋದ್ದೇಶಗಳನ್ನು ಅಲ್ಲಿ ಪರಿಭಾಷಾ ಕೋಶದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅದು ಬಹಳ ಒಂದು ಮುಖ್ಯವಾದ ಸಂಗತಿ. ನನ್ಗ ಸಿದ್ದೇಶ್ವರ ಸ್ವಾಮಿಗಳದು ಅದು ನನಗೆ ಸಿಕ್ಕಿಲ್ಲ. ಆಮೇಲೆ ಇವ್ರದ್ದು ವೀರಶೈವ ಪಾರಿಭಾಷಿಕ ಕೋಶ ಅದು ನನ್ನ ಹತ್ರ ಕೆಲವು ಇಲ್ಲ. ನನ್ನ ಹತ್ರ ಇರೋದು ಮಾತ್ರ ಒಂದು ವಚನ ಪರಿಭಾಷಕ ಯಜ್ಞ ವಿದ್ಯಾಶಂಕರ್ ಅವ್ರದ್ದು ಮಾತ್ರ ನನ್ನ ಕಡೆ ಇರೋದು ಅಷ್ಟೇ ಅಂತ. ಇಡೀ ವಚನಕಾರರ ಒಂದು ವಚನ ಪರಿಭಾಷಾ ಕೋಶ ದಟ್ಟವಾದ ಒಂದು ಆಳವಾದ ಪರಿಣಾಮ ನಮ್ಮ ಒಂದು ವಿಮರ್ಶೆ ಮಾಡೋರಿಗೆ ಕಟ್ಟಿ ಕೊಡ್ತದ ಅಂತಂದು. ಇಲ್ಲಿ ಪರಿಭಾಷಾ ಕೋಶದ ಒಂದು ಕನ್ನಡ ಪದಗಳು ಏನಿದೆಯಲ್ಲ, ಇವು ಸಂಸ್ಕೃತ ಪದಗಳ ಒಟ್ಟು ಸಾರವನ್ನು ಸಹಿತ ನಾವಿಲ್ಲೆಲ್ಲ ಕಾಣ್ತೇವೆ ಅಂತ. ಒಟ್ಟು ಅವು ಪ್ಯೂರ್ಲಿ ಕನ್ನಡ ಪದಗಳಾಗಿ ಅಲ್ಲಿ ನಮಗೆ ಸಿಗೋದಿಲ್ಲ. ಬಹಳಷ್ಟು ಪದಗಳೇನಿದೀವಲ್ಲ ಸಂಸ್ಕೃತ ಭಾಷಾಕೋಶದಲ್ಲಿ ಸಿಗತಕ್ಕಂತ ಒಂದು ಪದಗಳು ಸಹಿತ ಅಲ್ಲಿದ್ದಾವಂತ. ಬೆಡಗಿನ ಒಂದು ಪರಿಭಾಷೆಗಳು ಸಾಮಾನ್ಯ ಅರ್ಥವು ಕೊಟ್ಟರು ಸಹಿತ ಅಲ್ಲಿ ಒಳ ಮಾಹಿತಿಯನ್ನು ನಮ್ಗೆ ಅಲ್ಲಿ ಕೊಡಲು ಸಾಧ್ಯವಾಗ್ತದ ಅಂತ. ಮುಖ್ಯವಾಗಿ ನಾವು ಒಂದು ವಚನ ವಿಮರ್ಶೆ ಮಾಡೋಕ್ ಹೋದ್ವಿ ಅಂದ್ರೆ ಟೀಕು, ವ್ಯಾಖ್ಯಾನ, ಟಿಪ್ಪಣಿ ಇವನ್ನ ನೋಡಕ್ ಹೋಗ್ಬಾರ್ದು ನಾವು. ಯಾಕಂದ್ರೆ ನಮ್ಮ ಒಂದು ಸ್ವಂತವಾದಂತ ಒಂದು ಜ್ಞಾನದ ಮಾಹಿತಿ ನಮ್ಗೆ ಅಲ್ಲಿ ಸಿಗೋದಿಲ್ಲ. ಸ್ವಂತಿಕೆ ಅನುಭವ ನಮ್ಗೆ ಬರೋದಿಲ್ಲ. ನನ್ನ ಒಂದು ಅನುಭವ ಅವುಗಳನ್ನು ಬಿಟ್ಬಿಡ್ಬೇಕು. ನಾವು ವಚನಗಳು ಏನದವ ವಚನಗಳನ್ನ ಓದ್ಕೋತಾ ಹೋಗ್ಬೇಕು. ವಚನಗಳಲ್ಲಿ ಇರ್ತಕ್ಕಂಥ ಒಂದು ಆಶಯ, ವಸ್ತು, ವೈವಿಧ್ಯತೆ, ವಚನಕಾರರ ಧ್ಯೇಯ, ಉದ್ದೇಶ ಅದುಗಳನ್ನ ನಾವು ಪಟ್ಟಿ ಮಾಡ್ಕೋತಾ ಹೋದಂದ್ರೆ ವಚನ ಬಿಡಿಸಲು ಸಾಧ್ಯವಾಗ್ತದ ಅನ್ನೋದು ನನ್ನ ಅಭಿಪ್ರಾಯ. ಟೀಕು ಟಿಪ್ಪಣಿ ಅನ್ನೋದ್ರಿಂದ ನನಗೇನು ಅಷ್ಟು ಒಂದು ಸಮಂಜಸ ಅನ್ಸೋದಿಲ್ಲ ಅಂತ. ಹಲವಾರು ಒಂದು ಓದುಗರ ಒಂದು ಭಾವುಕ ಧೋರಣೆ ಏನಿದೆಯಲ್ಲ, ಇದು ಒಂದು ವಚನ ಮೀಮಾಂಸೆಯಲ್ಲಿ ಸೈದ್ಧಾಂತಿಕವಾದಂತ ಒಂದು ಮೀಮಾಂಸೆಯಾಗಿ ನಮ್ಮ ಮುಂದೆ ಅದು ವ್ಯಕ್ತವಾಗ್ತದ. ಅಷ್ಟೇ ಅಲ್ಲ, ವಚನ ವ್ಯಾಖ್ಯಾನಕ್ಕೆ ಪೂರಕ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಹಿತ ಸಾಧ್ಯವಾಗ್ತದ ಅನ್ನೋದು ನನ್ನ ವಿಚಾರ ಅಂತ. ಹೀಗಾಗಿ ಲಿಂಗರಾಜ್ ಅವರ ಇದು ಬಹಳ ಒಂದು ಚೊಚ್ಚಲ ಉಪನ್ಯಾಸ ಅಂತ ಇರ್ಬೋದು. ಬಹಳ ವಿದ್ಯಾರ್ಥಿ ಹಲವಾರು ವಿಚಾರಗಳನ್ನು, ವಿಷಯಗಳನ್ನು ಸಂಗ್ರಹ ಮಾಡಿ ನಮ್ಮ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ಬಹಳ ನಮ್ಮ ವೇದಿಕೆ ವತಿಯಿಂದ ಬಹಳ ಧನ್ಯವಾದಗಳನ್ನ ಹೇಳ್ತೇನೆ. ನೂಲಿ ಸರ್ ಅವ್ರು ಹೇಳಿದ್ರು, ಇವರ ಒಂದು ಹೇಳುವಂತೆ ಒಂದು ಅರ್ಥಪೂರ್ಣವಾದಂತ ಒಂದು ವಿಚಾರವನ್ನು ನಾವು ತಗೊಂಡು ಪಾರಿಭಾಷಿಕ ಪದಗಳನ್ನು ಬಿಡಿಸ್ಬೇಕಾಗ್ತದ ಅಂತ ನಾವು ಮಾತುಗಳನ್ನು ಸಹಿತ ಹೇಳಿದ್ರು. ನೀಲಾಂಬಿಕಾ ಅಕ್ಕನವರ ಅನುಭವದ ಮಾತುಗಳಂತೂ ಬಹಳ ಸೂಪರ್ ಅವರು ಅಂತ. ಇತ್ತೀಚಿನ ವಿಚಾರವಾದ ಸ್ಪಷ್ಟವಾದ ಧೋರಣೆಯನ್ನು ಅವರು ವ್ಯಕ್ತಪಡಿಸಿದ್ರು. ಅಲ್ಲಿ ಬರ್ತಕ್ಕಂತ ಅವ್ರು ಹೇಳಿದ್ರೆ, ನಾನು ಒಂದು ಗೋಷ್ಠಿಯಲ್ಲಿ ಅಧ್ಯಕ್ಷ ಭಾಷಣದಲ್ಲಿ ಹೋದಾಗ ಎಲ್ಲರೂ ಒಂದೇ ಮಾಹಿತಿ ಕೊಡಕ್ ಹತ್ತಿಬಿಟ್ರು ಅಂತಂದಾಗ, ಒಂದು ಗೂಗಲ್ ನಲ್ಲಿ ತಗೊಂಡ್ ಬಂದು ಎಲ್ಲ ಮಾಹಿತಿ ಹೇಳ್ತಾರ ಅಂತಂದಾಗ, ಇಂತ ಒಂದು ಎಕ್ಸ್ಪೀರಿಯನ್ಸ್ ಇದ್ದವ್ರ ಹಿಂಗ್ ಮಾಡಿದಂದ್ರೆ ಪಾಪ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತಂದ್. ಹೌದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಒಂದು ಹೊಸ ವಿಚಾರಗಳನ್ನು, ಹೊಸ ಮಾಹಿತಿಯನ್ನು, ಹೊಸ ಸಂಶೋಧನೆಯ ಧೋರಣೆಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಅನ್ನೋತಕ್ಕಂಥ ಮಾಹಿತಿಯನ್ನು ನಾನಿಲ್ಲಿ ಸ್ಪಷ್ಟಪಡಿಸುತ್ತಾ, ಲಿಂಗರಾಜ್ ಅವರೇ, ನಿಮ್ಮ ಒಂದು ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಒಳ್ಳೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಹಸ್ತಪ್ರತಿ ವಿಭಾಗದ ವಿದ್ಯಾರ್ಥಿ ಅನ್ನುವುದು ನನಗೆ ಬಹಳ ಹೆಮ್ಮೆ ಅನಿಸ್ತದ. ನಮ್ಮ ಗುರುಗಳ ಜೊತೆಗೆ ನೀವು ನಾನೇನು PhD ಮಾಡಿದ್ನಿಲ್ಲ, ನನ್ನ ಗುರುಗಳ ಒಡನಾಟದಲ್ಲಿ ನೀವು ಸಹಿತ PhD ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಒಂದು ಸಂತೋಷ ತಂದಿತ್ತು. ಹಾಗಾಗಿ ಎಲ್ಲ ಒಂದು ಅಭಿನಂದನೆಗಳನ್ನು, ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಕಮ್ಮರ್ ಸರ್ ಅವರಿಗೂ ಸಹಿತ ಅಭಿನಂದನೆಗಳು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಅಲ್ಲ ಅಕ್ಕರೆ, ಆ ರಮೇಶ್ ಉದ್ಗಿರದವ್ರೊಮ್ಮೆ ನಿಮ್ಮ ಈ ವಚನ ಮಂದಾರದಲ್ಲಿ ಮಾತಾಡಿದ್ರು ನೋಡ್ರಿ, ರಮೇಶ್ ಮುಲ್ಗೆ ಅಂತ ಹೇಳಿ. ಅವರೇ ಕಂಡಕ್ಟ್ ಮಾಡಿದ್ದಕ್ಕ ಅದು, ಅವರೇ ಕಂಡಕ್ಟ್ ಮಾಡಿದ್ದು ಸೆಮಿನಾರ್ ಅದು.
ಹಾ ಹಾ ಅವ್ರು ರಮೇಶ್ ಅಲ್ಲಿ ಮೂಲ್ಗಿ ಅವರು ಅಲ್ಲಿ ಹಂಪಿ ಯೂನಿವರ್ಸಿಟಿದಾಗ ಮಾಡಿದ್ದವ್ರು PhD. ನನಗ ನೆನ್ಪದ ನನಗ. ಅವರು ಅಲ್ಲಿ ಕಂಡಕ್ಟ್ ಮಾಡಿದ್ರು. ಹುಡುಗಿರ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಅದಾರ ಅವರು. ಹಾ ಓಕೆ. ಇಲ್ಲ, ಕರೆಕ್ಟ್ ಮಾಹಿತಿ ಹೇಳಿದ್ರ, ಬಹಳ ಕರೆಕ್ಟ್ ಕ್ಯಾಚ್ ಮಾಡ್ಬಿಡ್ತೀರಾ ನೀವು. ನಿಮ್ಮಲ್ಲಿ ಮಾತಾಡಿದ್ರು ಅವರು ರಮೇಶ್ ಮುರ್ಗಿ ಅವರು. ಹೌದು ಕರೆಕ್ಟ್. ಧನ್ಯವಾದಗಳು ಅಕ್ಕ ಅವರೇ. ಧನ್ಯವಾದಗಳು. ಇಲ್ಲಿವರೆಗೂ ಒಂದು ಉತ್ತಮ ಸಂವಾದದಲ್ಲಿ ಪಾಲ್ಗೊಂಡಿದ್ದೀವಿ. ಅನುಪಮ ಅವರೇ, ಶರಣ ಸಮರ್ಪಣೆಗೆ ಹೋಗ್ಬೋದಾ? ಹಾ ರೀ. ಓಕೆ, ಇಲ್ಲಿ ನಾನು ಬೆಳಗಾವಿಯಲ್ಲಿ ಇದ್ದೀನಿ. ಮಳೆ ತುಂಬಾ ಆಗ್ತಿದೆ, ಅದು ಮೋಸ್ಟ್ಲಿ ಡಿಸ್ಟರ್ಬೆನ್ಸ್ ಬರ್ತಿರ್ಬೇಕು. ಆದ್ರೂ ಶರಣ ಸಮರ್ಪಣೆಯನ್ನ ಮಂಡಿಸ್ತಿದ್ದೇನೆ. ಹಿಂದಿನ ಪ್ರಾರ್ಥನೆಯನ್ನ ಮಾಡಿದಂತ ಕುಮಾರಿ ಜಮುನಾ ಕಾಟ್ವೆ ಇಳಕಲ್ದವರು ಬಹಳ ಅದ್ಭುತವಾದಂತ ಒಂದು ವಚನವನ್ನ, ಮಣಿಯ ನೆನೆಸಿ ದಿನವ ಕಳೆಯಬೇಡ ಅಂತಕ್ಕಂಥ ವಚನವನ್ನ ನಮ್ಗೆ ಪ್ರಸ್ತುತಪಡಿಸಿದ್ರು. ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಇನ್ನೊಂದು ವಿಷಯ ಅಂದ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಜಯಶ್ರೀ ಶೆಟ್ಟರ್ ಅವರ ಪರಿಚಯದ ಹುಡುಗಿ ಇದು ಕುಮಾರಿ ಜಮುನಾ ಕಾಟ್ವಾ. ಹಾಗೆ ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಅವ್ರ ಕಡೆನೂ ವಚನ ಪ್ರಾರ್ಥನೆಯನ್ನು ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಇನ್ನ ಈ ಉಪನ್ಯಾಸದ ಬಗ್ಗೆ ಹೇಳೋದಾದ್ರೆ, ಪರಿಭಾಷೆ, ಅದರ ಶಬ್ದದ ಅರ್ಥವನ್ನ ಕೂಡ ಲಿಂಗರಾಜ್ ಉಳ್ಳಾಗಡ್ಡಿ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಭಿನ್ನ ಭಿನ್ನ ಅರ್ಥ ಬರ್ತಕ್ಕಂಥ ಇದನ್ನ ಹೇಳಿದ್ರು. ಹೆಚ್ಚಾಗಿ ವಿದ್ಯಾಶಂಕರ್, ಆಮೇಲೆ ಎನ್ ಜಿ ಮಹದೇವಪ್ಪನವರ ಪರಿಭಾಷೆ ಶಬ್ದಕೋಶಗಳ ಮೇಲೆ ಅವರು ತಮ್ಮ ಉಪನ್ಯಾಸವನ್ನು ನಡೆಸಿದ್ರು. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇಂಗ್ಲಿಷ್ ನಲ್ಲಿ ಪ್ರತಿ ವರ್ಷ 1,00,000 ಶಬ್ದಗಳನ್ನ ಅವರು ತಮ್ಮ ಇಂಗ್ಲಿಷ್ಗೆ ಸೇರಿಸ್ಕೋತಾರೆ ವಿವಿಧ ಭಾಷೆಗಳಿಂದ. ಹಾಗಾಗಿ ಆ ಇಂಗ್ಲಿಷ್ ಭಾಷೆಯ ಒಂದು ಭಾಷಾ ಶ್ರೀಮಂತಿಗೆ ಹೆಚ್ಚಾಗ್ತದೆ ಅಂತಕ್ಕಂಥ ವಿಷಯಗಳನ್ನು ಕೂಡ ಇಲ್ಲಿ ಅವರು ಚರ್ಚೆ ಮಾಡಿದ್ರು. ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ನೀಲಿ ಅವರು, ಇನ್ನೊಬ್ಬ ಸಂಶೋಧನಾ ವಿದ್ಯಾರ್ಥಿ ಗೋಡೆ ಮತಕ್ನವರು, ಡಾಕ್ಟರ್ ಪುಷ್ಪಾವತಿ ಶರವಡಿ ಮಠ ಅವರು, ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, ಶ್ರೀಮತಿ ಅಮರವಾಣಿ ಐದ್ನಾಳ್ ಅವರು, ಕೊನೆಗೆ ನಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಇಡೀ ಉಪನ್ಯಾಸದ ಒಂದು ವೈಂಡ್ ಅಪ್ ಅನ್ನ ಶರಣಗಳ ಕತ್ರಿ ಅವರು ಮಾಡಿದ್ರು. ನಮ್ಮ ಶ್ರೀ ಲಿಂಗರಾಜ ಅಂಗಡಿ ಅವರಿಗೆ ಒಂದು ವಿನಂತಿ ಏನಂದ್ರೆ, ಈ ಉಪನ್ಯಾಸದ ಲೇಖನವನ್ನ ನಾವು ಮಾಡಿಕೊಟ್ರೆ ನಾವು ಇದನ್ನ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಅಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ವಾರ ದಿನಾಂಕ 11/7/2026 ವಚನಗಳಲ್ಲಿ ಪರಿಸರ ಪ್ರಜ್ಞೆಯನ್ನ ಕುರಿತಾಗಿ ಕಲಘಟಗಿಯ ವಚನ ವಿದ್ವಾಂಸರಾದ ಶ್ರೀ ವೈಜಿ ಭಗವತಿ ಅವರು ಮಾತನಾಡಿದ್ದಾರೆ. ಎಲ್ಲರೂ ಸೇರಿ ಹೀಗೇನೆ ಮುಂದಿನ ವಾರಗಳು ಸೇರಿ ವಚನ ಸಾಹಿತ್ಯ ಕೇರನ್ನ ಎಳೆಯುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಒಟ್ಟಾರೆ ನಿರೂಪಣೆಯನ್ನು ಅತ್ಯುತ್ತಮವಾಗಿ ಮಾಡುವಂತ ಶ್ರೀಮತಿ ಅನುಪಮ್ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಮುಂದಿನ ವಾರ ಯಥಾವತ್ತಾಗಿ 11ನೇ ತಾರೀಕಿಗೆ ಸೇರೋಣ ಅಂತ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಲೇಖನ